तां वन्दे गुरुपरम्पराम्। या देवी सर्वभूतेषु मातृरूपेण संस्थिता नमस्तस्यै 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 नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते। सिन्धूरारुणविग्रहां त्रिनयनां माणिक्यमौळीस्फुरत् तारानायकशेखरां स्मितमुखीमापीनवक्षोरुहां पाणिभ्यामलिपूडरक्तचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। ॐ ಸರಿ, ನಾವು ಹಿಂದಿನ ಕ್ಲಾಸಲ್ಲಿ ಮೂವತ್ತೆಂಟು ನೂರನೇ ನಾಮ. 38 ಓಕೆ. ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪೂರಾಂತರ್ವಿತ ವಿಷ್ಣು ಗ್ರಂಥಿ ವಿಭೇದಿನಿ. ಸಮಯಾಚಾರ ನೋಡಿದ್ವಿ. ಇದಕ್ಕಿಂತ ಮುಂಚೆ ಆ ಸಮಯಾಚಾರದಲ್ಲಿ ಹೇಗೆ ಅಮ್ಮನವರು ಮತ್ತೆ ಈಶ್ವರ ಶಿವ ಒಂದೇ ತತ್ವದಲ್ಲಿ ನೆಲೆ ನಿಲ್ಲಿಸಿದ್ದಾರೆ. 50-50, ಯಾರು ಹೆಚ್ಚು ಅಲ್ಲ ಯಾರು ಕೀಳು ಅಲ್ಲ. ಅದರಲ್ಲಿ ಸಮಯಾಚಾರ ಅಂದ್ರೆ ದಕ್ಷಿಣಾಚಾರ ಅಂತ ನಾ ಹೇಳಿದೆ. ಅದು ದಕ್ಷಿಣದಲ್ಲಿ ವೇದ ಪರವಾಗಿರೋದು ದಕ್ಷಿಣಾಚಾರ. ಮಿಕ್ಕಿದ್ದೆರಡು ವಾಮಾಚಾರ ಮತ್ತೆ ಮಿಶ್ರ. ನಮಗದು ಬೇಡ, ಯಾಕಂದ್ರೆ ನಾವು ಪಾಲನೆ ಮಾಡೋದು ಇಲ್ಲಿ ಹೆಚ್ಚಿನವಾಗಿ. ಯಾರು ಮ್ಯೂಟ್ ಮಾಡ್ಬೇಕು, ಸ್ವಲ್ಪ ಡಿಸ್ಟರ್ಬ್ ಬರ್ತಾ ಇದೆ, ದಯವಿಟ್ಟು ಮ್ಯೂಟ್ ಮಾಡಿ. ಹೆಚ್ಚಿನಾಗಿ ಸೌತ್ ಇಂಡಿಯಾ, ಇಲ್ಲಿ ದಕ್ಷಿಣ ಭಾರತದಲ್ಲಿ ಸಮಯಾಚಾರ ತತ್ಪರರ ನಾವೆಲ್ಲ. ಅಂದ್ರೆ ಈಕ್ವಲ್ ಸ್ಟೇಟಸ್ ಫಾರ್ ದೇವಿ ಅಂಡ್ ಶಿವ. ಅದು ವೇದ ಪರವಾಗಿರೋದು. ಅದರಲ್ಲಿ ಎರಡಿದೆ ಮತ್ತೆ ಸಬ್ ಡಿವಿಷನ್: ಬಹಿರ್ಯಾಗ, ಅಂತರ್ಯಾಗ. ಬಹಿರ್ಯಾಗ ಅಂದ್ರೆ ಶ್ರೀಚಕ್ರವನ್ನು ಮುಂದೆ ಇಟ್ಟು ಪೂಜೆ ಮಾಡ್ತಕ್ಕದ್ದು. ಅಂತರ್ಯಾಗ ಅಂದ್ರೆ ಅಂತರದಲ್ಲಿ ನಾನು ಮತ್ತೆ 3 ಹೇಳಿದೆ: ಅಂತರ, ಅಂತರತರ, ಅಂತರತಮ. ಅಂತರ ಅಂದ್ರೆ ಹೃದಯದಲ್ಲಿ ಶ್ರೀಚಕ್ರವನ್ನೆಲ್ಲ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಧ್ಯಾನ ಮಾಡೋದು. ಅಂತರತರ 38 ಮತ್ತೆ 39 ಮೊದಲನೇ ಲೈನು. ಅಂತರತಮ ಸೂಪರ್ಲೇಟಿವ್ ಡಿಗ್ರಿ, ಉತ್ಕೃಷ್ಟವಾದ ಸಾಧನೆ, ಅದು 39 ಎರಡನೇ ಲೈನು ಅಂತ ಹೇಳಿದ್ದೆ. ಅದರಲ್ಲಿ ಇವಾಗ 38 ನೋಡ್ತಿದ್ದೀವಿ. ಈ ಗ್ರಂಥಿ ಅಂದ್ರೆ ಗಂಟು ಅಂತ ಅರ್ಥ. ಈ ಗಂಟೆನೆ ಸಂಸಾರಕ್ಕೆ ಕಾರಣ. ಸಂಸಾರ ಅಂದ್ರೆ ನಾವು ಗೃಹಸ್ಥಾಶ್ರಮೇ ಸಂಸಾರ ಅಲ್ಲ. ಸಾಧನೆ ಮಾಡದೇ ಇದ್ರೆ ಅದು ಸಂಸಾರ ಅಂತಾನೆ ಅರ್ಥ. ಮನಸ್ಸು ಹೊರಗಡೆ ಹೋಯ್ತು ಅಂದ್ರೆ ಸಂಸಾರ. ಅದು ಹೆಚ್ಚುವಾಗಿ ಹೊರಗಡೆ ಹೋಗೋದು ಗೃಹಸ್ಥಾಶ್ರಮದಲ್ಲಿ, ಅದಕ್ಕೆ ಸಂಸಾರ ಅಂತ ಹೆಸರು. ಅಲ್ಲಿ ಷಟ್ಚಕ್ರಗಳಿದೆ ನೋಡಿದ್ವಿ: ಮೂಲಾಧಾರ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಹತ, ವಿಶುದ್ಧ, ಆಜ್ಞಾ. 6 ಚಕ್ರಗಳು. ಅಕುಲ, ಸಹಸ್ರಾರ. ಇದು ಗ್ರಂಥಿ. ಗ್ರಂಥಿ ಅಂದ್ರೆ ಗಂಟು. ಇವಾಗ ಗಂಟು ಬಿಡಿಸ್ಬೇಕು ಅಂದ್ರೆ ಬಹಳ ಕಷ್ಟ ಅಲ್ವಾ? ಇಷ್ಟಪಟ್ಟು ಗಂಟು ಹಾಕೊಂಡ್ವಿ, ಇವಾಗ ಬಿಡಿಸೋದು ಬಹಳ ಕಷ್ಟ. ಸೊ ಅದ್ರಲ್ಲಿ ನಾವೇನ್ ನೋಡಿದ್ವಿ? ಮೂಲಾಧಾರ ಮತ್ತೆ ಬ್ರಹ್ಮಗ್ರಂಥಿ. ಬ್ರಹ್ಮಗ್ರಂಥಿ ಅಂದ್ರೆ ಸ್ವಾಧಿಷ್ಠಾನದ ಮೇಲ್ಭಾಗಕ್ಕೆ ಬ್ರಹ್ಮಗ್ರಂಥಿ ಅಂತ ಹೆಸರು. ಅದೆರಡು ಕಟ್ಟಿದಾಗ ಒಂದು ಗಂಟು. ಏನು ಬ್ರಹ್ಮಗ್ರಂಥಿ ಅಂದ್ರೆ ಸ್ಥೂಲ ಶರೀರ, ಗ್ರಾಸ್ ಬಾಡಿ. ನಾವೆಲ್ಲರೂ ಗ್ರಾಸ್ ಬಾಡಿ ಐಡೆಂಟಿಫಿಕೇಶನ್ಸ್. ನಮಗೆಲ್ಲ ಎಷ್ಟೇ ಸಾಧನೆ ಮಾಡಿದ್ರು ಎಲ್ಲೋ ಒಂದ್ ಕಡೆಯಲ್ಲಿ ದೇಹ ಅಭಿಮಾನ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅದು ಆರೋಗ್ಯ ಸರಿ ಇಲ್ಲ ಅಂದ್ರೆ ದೇಹ ಅಭಿಮಾನ ಜ್ಞಾಪಕ ಮಾಡ್ಕೊಳುತ್ತೆ. ಆರೋಗ್ಯ ಸರಿ ಇದ್ರೆ ಆಹಾರ ತಿನ್ಬೇಕು ಅಂದ್ರೆ ದೇಹ ಅಭಿಮಾನ ಜ್ಞಾಪಕ ಬರುತ್ತೆ. ಯಾರ ಜೊತೆ ಗಲಾಟೆ ಮಾಡ್ಕೊಂಡ್ರೆ ಮತ್ತೆ ದೇಹ ನಾನೇನ್ ಕಮ್ಮಿ ಅಂತ ಬರುತ್ತೆ. ಗಂಡ ಹೆಂಡತಿ ಜಗಳ ಮಾಡ್ಬೇಕಂದ್ರೆ ನೀನ್ ಹೆಚ್ಚ ನಾನ್ ಹೆಚ್ಚ ಅಂತ ತಾನು ಮಾಡೋದು ಸ್ಟಾರ್ಟಿಂಗ್ ಅಲ್ಲಿ. ಸೊ ಅವಾಗೇನ್ ದೇಹ ಅಭಿಮಾನ ಬಂತಲ್ಲ. ಎಲ್ಲೋ ಒಂದ್ ಕಡೆ ಮೂಲಾಧಾರ ಸ್ವಾಧಿಷ್ಠಾನದಲ್ಲೇ ನಮ್ ಜೀವನ ನಡೀತಾ ಇದೆ, ಅದಕ್ಕೆ ಮೇಲೆ ಹೋಗ್ತಾನೆ ಇಲ್ಲ. ಅದಕ್ಕೆ ಬ್ರಹ್ಮಗ್ರಂಥಿ. ಇದು ಮಾಯೆ ಅಂತ ತಿಳಿಬೇಕು ನಾವು. ಅಂದ್ರೆ ತೋರಿಕೆ ಮಾತ್ರ. ಯಾಕೆ ಹೀಗೆಲ್ಲ ಮಾಡ್ತೀವಿ? ನಮ್ಮ ನಿಜ ಸ್ವರೂಪ ತಿಳಿದೇ ಇದ್ರೆ ಹೀಗೆಲ್ಲ ಗಲಾಟೆ ಮಾಡೋದೇ ನಾವು. ನನ್ನ ನಿಜ ಸ್ವರೂಪ
ಆತ್ಮ ಏನಂತಾರೆ, ಕಾನ್ಶಿಯಸ್, ನಿಲ್ಲಿಸ್ಬೇಕು, ಮ್ಯೂಟ್ ಮಾಡಿ ಪ್ಲೀಸ್. ನನ್ನ ನಿಜ ಸ್ವರೂಪ ಆತ್ಮಜ್ಞಾನ, ಆ ಜ್ಞಾನದಿಂದ ಆತ್ಮ ಸಾಕ್ಷಾತ್ಕಾರ, ಅದೇ ನನ್ನ ನಿಜ ಸ್ವರೂಪ. ಐ ಆಮ್ ದಿ ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್. ನಾನು ಮತ್ತೆ ವೇದಾಂತ ಕ್ಲಾಸಲ್ಲಿ ಹೇಳದೆ ಇಷ್ಟೇ, ಇಲ್ಲೂ ಅದೇ ಹೇಳ್ತೀನಿ. ನಾನು ಸಾಕ್ಷಿ ಚೈತನ್ಯ ಅನ್ನೋದು ಇಟ್ ಈಸ್ ಅ ಫ್ಯಾಕ್ಟ್, ಇಟ್ ಈಸ್ ನಾಟ್ ಸಮಥಿಂಗ್ ಅನ್ ಇನ್ಸ್ಪಿರೇಷನ್. ಕೆಲವರೆಲ್ಲ ಸೈಕಾಲಜಿಸ್ಟ್ ಎಲ್ಲ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನೋದು ತುಂಬಾ ನಾವು ವೀಕ್ ಆಗ್ಬಿಟ್ಟಿದ್ರೆ ಈ ತರ ಮಹಾವಾಕ್ಯವನ್ನ ಹೇಳ್ಕೊಂಡು ಮೇ ಯು ಲಿಫ್ಟ್ ಯುವರ್ ಸೆಲ್ಫ್ ಅಂತ. ದಟ್ ಈಸ್ ರಾಂಗ್. ದಿಸ್ ಇಸ್ ಅ ಫ್ಯಾಕ್ಟ್. ದಿ ಮಹಾವಾಕ್ಯಾಸ್ ಆರ್ ಅ ಫ್ಯಾಕ್ಟ್ ವಿಚ್ ಇಸ್ ಗಿವಿಂಗ್ ಯು ದ ಸುಪ್ರೀಂ ನಾಲೆಡ್ಜ್, ಶೋಯಿಂಗ್ ಯು ವಾಟ್ ಯು ಆರ್, ಹೂ ಯು ಆರ್. ಈ ಗ್ರಂಥಿ ಬಿಡಿಸ್ಕೊಳ್ಬೇಕು ಅಂದ್ರೆ ಏನು, ಜ್ಞಾನ ಪ್ರಧಾನವಾಗ್ಲೇಬೇಕು. ಮತ್ತೆ ಇದೆಲ್ಲ ಮಾಯೆ. ದೇಹ ಅಭಿಮಾನ ಎಲ್ರಿಗೂ ಸಹಜ ಬರೋದು, ದೇಹ ಅಭಿಮಾನ ಬರಲ್ಲ ಅಂತಲ್ಲ, ಆದಷ್ಟು ಕಮ್ಮಿ ಮಾಡ್ಕೊಳ್ಬೇಕು, ಆದಷ್ಟು. ಮತ್ತೆ ಇದನ್ನ ಮಾಯೆ ಅಂತ ನೋಡ್ಬೇಕು. ನಾನು ಹೇಳಿದೆ 38ರಿಂದ 50 ಶ್ಲೋಕ ಲಲಿತಾ ಸಹಸ್ರನಾಮದಲ್ಲಿ ವೇದಾಂತ ಪರವಾಗಿದೆ. ಸೊ ವೇದಾಂತಕ್ಕೆ ಅವ್ರು ಉತ್ತರ ಕೊಡಬೇಕು. ಮತ್ತೆ ಇದೆಲ್ಲ ಯೋಗಿಯ ನಿಲುವು. DVG ಜ್ಞಾಪಿಸ್ಕೊಂಡ್ರೆ ಅವರೊಂದು ಅದ್ಭುತವಾದ ಕಗ್ಗ ಹೇಳ್ತಾರೆ ಇದಕ್ಕೆ, ಮಾಯೆಗೆ. ಕೇಳಿ ಮಾಯೆಯದು ನೃತ್ಯಗತಿ ಬರಿತೋರ್ಗೆ, ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನು, ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತ ಕ್ಲಿಪ್ತ, ಲೀಲಾಪ್ತಿಯಂ ಬ್ರಹ್ಮ ಮಂಕುತಿಮ್ಮ. ಕೇಳಿಯಂ ಮಾಯೆಯದು ನೃತ್ಯಗತಿ ಬರಿ ತೋರ್ಕೆ, ಅದು ತೋರಿಕೆ ಮಾತ್ರ. ಅಪಿಯರೆನ್ಸಸ್ ಆರ್ ಡಿಸೆಪ್ಟಿವ್ ಅಂತಲ್ವಾ, ಹಾಗೆ ಅದಕ್ಕೆ ವಾಸ್ತವವಾದ ನೆಲೆ ಇಲ್ಲ. ನಮ್ಮ ಭ್ರಮೆ, ನಾವೆಲ್ಲ ಅದನ್ನ ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಭ್ರಮೆ ಹೇಗ್ ಹೋಗುತ್ತೆ, ಅಜ್ಞಾನದಿಂದ ತಾನೇ ನಮಗ್ ಭ್ರಮೆ ಬಂದಿರುತ್ತೆ. ಸೊ ಜ್ಞಾನದಿಂದಲೇ ಹೋಗ್ಬೇಕು. ತಪಸ್ಸು ಸಾಧನೆ ಮಾಡ್ತಾ, ಜ್ಞಾನ ವಿಚಾರ ಮಾಡ್ತಾ ಇದು ತಾನಾಗಿ ಗ್ರಂಥಿ ಬಿಡಿಸ್ಕೊಳತ್ತೆ. ನಾವ್ ಎಷ್ಟು ಸಂಸಾರದಲ್ಲಿ ಇಂಪಾರ್ಟೆನ್ಸ್ ಕೊಟ್ಟು, ಹೊರ ಜಗತ್ತಿಗೆ ಇಂಪಾರ್ಟೆನ್ಸ್ ಕೊಟ್ಟು, ಹೊರ ಜಗತ್ತು ಅಂದ್ರೆ ಎಲ್ಲಾನು ಸೇರಿರೋದು, ಸಂಸಾರವು ಹೊರ ಜಗತ್ತೆ ಕೊಡ್ತೀವೋ, ನಿಮ್ಮ ಪ್ರಾಣ ಶಕ್ತಿ ಮೂಲಾಧಾರ ಸ್ವಾದಿಷ್ಟಾನದಲ್ಲೇ ಇರ್ತದೆ, ಮೇಲಕ್ಕೆ ಹೋಗಲ್ಲ. ಕೇಳಿಯಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ. ಆದ್ರೆ ಸಾಧನೆ ಮಾಡಿರೋನ್ಗೆ, ಮೂಲ ಕಂಡಿದವನ್ಗೆ ಸಂಭ್ರಾಂತಿ ಏನು? ಕೇಳಿಯಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ, ಮೂಲಮಂ ಕಂಡಂಗೆ. ಮೂಲ ಅಂದ್ರೆ ಅವನು ನಿಜ ಸ್ವರೂಪ ಗೊತ್ತಿರೋನ್ಗೆ ಸಂಭ್ರಾಂತಿ ಏನು? ಅವನು ಆಳದಲ್ಲಿ ನಿರ್ಲಿಪ್ತ, ಮೇಲೆ ನಿಯತ ಕ್ಲಿಪ್ತ, ಲೀಲಾಪ್ತಿಯಂ ಬ್ರಹ್ಮ ಮಂಕುತಿಮ್ಮ. ಕೃಷ್ಣನು ಇದೇ ಹೇಳ್ತಾನೆ ಗೀತೆಯಲ್ಲಿ, ದೈವಿ ಹೇಷಾಂ ಗುಣಮಯೀ ಮಮ ಮಾಯಾ ದುರತ್ಯಯ, ಮಾಮೇವ ಏ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ. ದಿಸ್ ಇಸ್ ಮೈ ಓನ್ ಪ್ರೊಜೆಕ್ಷನ್ ಅರ್ಜುನ. ಯು ಶುಡ್ ಕ್ಲಿಯರ್ಲಿ ನೋ ಐ ಆಮ್ ಪ್ರೊಜೆಕ್ಟಿಂಗ್ ದ ಮಾಯಾ ಬಿಕಾಸ್ ಆಫ್ ಒನ್ಸ್ ಓನ್ ಪ್ರಾರಬ್ಧ ಕರ್ಮ. ದೈವಿ ಹೇಷಾಂ ಗುಣಮಯೀ ಮಮ ಮಾಯಾ ದುರತ್ಯಯ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ರಾಸ್ ಓವರ್ ದಿಸ್ ಮಾಯಾ. ಈವನ್ ದೇವತೆಗಳಿಗೂ ಆಗಲ್ಲ, ಎಲ್ಲೋ ಬಿದ್ದು ಬಿಡ್ತಾರೆ. ಆದರೆ ಇಫ್ ಯು ಸರೆಂಡರ್ ಟು ಮೀ, ನನಗ್ ಶರಣಾದ್ರೆ, ಏನದು, ದೈವಿ ಹೇಷಾಂ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಐ ವಿಲ್ ಮೇಕ್ ಯು ಕ್ರಾಸ್ ಓವರ್. ಸೊ ಆದಷ್ಟು ನಮ್ಮ ಸಾಧನೆ ಏನು, ದೇಹ ಅಭಿಮಾನವನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಬರ್ಬೇಕು. ಇವತ್ತಲ್ಲ ನಾಳೆ ಹೋಗೋದೇ ಶರೀರ ಇದು. ಎಷ್ಟು ಅಂತ ನೀವು ನೋಡ್ಕೊಂಡು ಅದನ್ನ ಪ್ಯಾಂಪರ್ ಮಾಡ್ತೀರಾ? ಒಂದು ಸಫಿಶಿಯಂಟ್ ಫುಡ್, ಸಫಿಶಿಯಂಟ್ ಕೇರ್ ತಗೊಳ್ಬೇಕು. ಜಾಸ್ತಿ ಮಾಡಿದಷ್ಟು ಬಂಧನನೇ. ಎಂತೆಂತ ಮಹಾತ್ಮರಿಗೆ ರೋಗ ಬರ್ಲಿಲ್ಲ, ಅವರೆಲ್ಲ ಹೇಗ್ ನಡೆಸಿದ್ರು? ಭಗವಾನ್ ರಮಣರಿಗೆ ಬರ್ಲಿಲ್ವಾ? ಭಗವಾನ್ ನಿತ್ಯಾನಂದರಿಗೆ ಬರ್ಲಿಲ್ವಾ? ಅದು ಅವ್ರ ಕರ್ಮವಲ್ಲ, ಬೇರೆಯವ್ರ ಕರ್ಮ ಎಲ್ಲ ತಗೊಂಡು ಸಫರ್ ಮಾಡಿದ್ರು. ನಾವು ನಮ್ ಕರ್ಮ ತಗೊಂಡು ಸಫರ್ ಮಾಡಕ್ಕೆ ಆಗಲ್ಲ ಅಲ್ವಾ? ಜ್ಞಾನಿಗಳೇ ಹಾಗೆ ನಿಸ್ವಾರ್ಥಿಗಳು. ಅಷ್ಟು ನಿಸ್ವಾರ್ಥದಿಂದ, ಅಟ್ಲೀಸ್ಟ್ ಸ್ವಾರ್ಥದಿಂದ ನಾವು ನಮ್ಮ ಸಾಧನೆ ಮಾಡ್ಕೊಂಡು ಈ ಗ್ರಂಥಿಗಳನ್ನೆಲ್ಲ ಯಥಾಶಕ್ತಿ, ಇವತ್ತು ಹೇಳಿದ ತಕ್ಷಣ ನಾಳೆ ಬಿಡಕ್ ಆಗಲ್ಲ, ಅದು ಸಾಧ್ಯವೂ ಇಲ್ಲ, ಅದು ಅವಶ್ಯಕತೆನೂ ಇಲ್ಲ. ನಿಧಾನಕ್ಕೆ ಹಂತ ಹಂತವಾಗಿ ಸಾಧನೆಯಲ್ಲಿ ಮುಂದುವರಿಬೇಕು ಅಂದ್ರೆ ಈ ಗ್ರಂಥಿನ ಬಿಡಿಸ್ಕೊಳ್ಳೇಬೇಕು.
ಗ್ರಂಥಿ ಬಿಡಿಸ್ಕೊಳ್ಬೇಕು ಅಂದ್ರೆ ಮೂಲಾಧಾರ ಸ್ವಾಧಿಷ್ಠಾನದಿಂದ ಮೇಲಕ್ಕೆ ಹೋಗ್ಲೇಬೇಕು. ಸೊ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ, ಇದು ಫಸ್ಟ್ ಸ್ಟೇಜ್, ಇನ್ನ ಮುಗ್ದಿಲ್ಲ. ಮಣಿಪೂರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ. ಸ್ವಾಧಿಷ್ಠಾನ ನೋಡಿದ್ವಿ, ಮೂಲಾಧಾರ ಆಯ್ತು. ನೆಕ್ಸ್ಟ್ ಮಣಿಪುರ. ಅಲ್ಲಿ ಪದ ಹಾಕಿರೋದು ಎಷ್ಟು ಚೆನ್ನಾಗಿ ಹಾಕಿದ ನೋಡಿ. ಮಣಿಪೂರಾಂತರು ಉದಿತ, ಹಿಂದಿನದು ಮೂಲಾಧಾರೈಕ ನಿಲಯ, ಮುಂದಿನದು ಆಜ್ಞಾ ಚಕ್ರಾಂತರಾಳಸ್ಥ. ಈ ಪದವನ್ನ ನೀವು ನೋಡ್ಕೊಂಡು ಬಂದ್ರೇನೆ ತುಂಬಾ ಚೆನ್ನಾಗತ್ತೆ. ಅದಕ್ಕೆ ಈ ಸ್ತೋತ್ರ ಸಾಹಿತ್ಯ ಎಷ್ಟು ಚೆನ್ನಾಗಿ ಮಾಡಿದರೆ, ಉತ್ಕೃಷ್ಟವಾದ ವೇದಾಂತ ತತ್ವವನ್ನು ಕಾವ್ಯ ರೂಪದಲ್ಲಿ ಕೊಟ್ಬಿಟ್ರೆ ನಮ್ಗೆ ಮನಸ್ಸಿಗೆ ನಾಟತ್ತೆ, ಜ್ಞಾಪಕ ಮಾಡ್ಕೊಳಕ್ ಈಸಿ. ಅದ್ ನಾ ಹೇಳೋದಲ್ಲ, DVG ಮತ್ತೆ ಹೇಳಿದ್ದಾರೆ. ಯಾಕೋ ಇವತ್ತು DVG ತುಂಬಾ ಜ್ಞಾಪಕ ಬರ್ತಿದ್ದಾರೆ. ಅವರು ಕಗ್ಗದಲ್ಲಿ ಕೊನೆ ಸಮಯದಲ್ಲಿ ಅವ್ರು ಬರೀತಾರೆ, ಯಾತಕ್ ನಾ ಕಗ್ಗ ಬರ್ದೆ ಅಂತ. ಶಾಸ್ತ್ರೀಯವಾಗಿ ಸಂಪ್ರದಾಯ ರೀತಿ ಅಧ್ಯಯನ ಮಾಡಿದವರು ಅವರೆಲ್ಲ. ಬ್ರಹ್ಮಸೂತ್ರ, ಉಪನಿಷತ್, ಗೀತೆ ಎಲ್ಲ ಸುಮ್ನೆ ಪುಸ್ತಕ ತೆಗೆದು ಓದ್ಲಿಲ್ಲ, ಸಂಪ್ರದಾಯಸ್ಥ ಗುರು ಹತ್ರ ಹೋಗಿ ಕಲ್ತವ್ರು ಅವರು. ಅದರಲ್ಲ ಅವರು ಬರೀತಾರೆ, ಯಾಕೆ 950 ಹತ್ತತ್ರ 950 ಕಗ್ಗ ಇದೆ ಅದರಲ್ಲಿ. ಅದ್ರ ಕೊನೆಯಲ್ಲಿ ಬರೀತಾರೆ, ಕವಿಯಲ್ಲ ವಿಜ್ಞಾನಿಯಲ್ಲ ಬರಿತಾರಾಡಿ ಅವನೊಲುವಿಗೆ, ಆ ಪುಸ್ತಕದಲ್ಲಿ ವರವಿಗೆ ಅಂತಿದೆ, ನಾ ಸ್ವಲ್ಪ ಚೇಂಜ್ ಮಾಡಿದೆ, ಅವನೊಲುವಿಗೆ ಎಟಕುವ ಒಂದಾತ್ಮನಯವ ಹವಣಿಸಿದನು ಪಾಮರ ಜನದ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಕವನ ನೆನಪಿಗೆ ಸುಲಭ. ಇಲ್ಲಿ ನೋಡಿ, ಮೂಲಾಧಾರೈಕ ನಿಲಯ ಅಂದ್ರೆ ಅಮ್ಮನವರ ಫಸ್ಟ್ ಜಾಗ ಏನು, ಅವರ ಓನ್ ಹೌಸ್ ಮೂಲಾಧಾರ. ಸೊ ಅಲ್ಲಿ ನೆಲೆ ನಿಂತಿದ್ದಾಳೆ. ಮಣಿಪೂರಾಂತರುದಿತ, ಉದಿತ ಅಂದ್ರೇನು, ಅದೊಂದು ಸ್ಟೇಷನ್ ಇದ್ದಾಗ, ರೈಲ್ವೆ ಸ್ಟೇಷನ್ ತರ. ಒಂದ್ ಸ್ಟೇಷನ್ ಇಂದ ಮತ್ ಸ್ಟೇಷನ್ಗೆ ಹೋದಾಗ ಸ್ಟಾರ್ಟ್ ಮಾಡ್ಬೇಕಲ್ಲ ಗಾಡಿನ. ಸೊ ಉದಿತ ಅಂದ್ರೆ ಮೂಲಾಧಾರ ಸ್ವಾಧಿಷ್ಠಾನ ಆಯ್ತು. ಮಣಿಪುರದಲ್ಲಿ ಆ ಸ್ಟೇಷನ್ ಮಾಡ್ಕೊಂಡು 2 ಸ್ಟೇಷನ್ಸ್ 1 ಸ್ಟಾಪ್, ಉದಿತ ಹೇಳೋದು. ಸೊ ಸ್ವಾಧಿಷ್ಠಾನದಲ್ಲಿ ಸುಮಾರು ಶಕ್ತಿ ಇರುತ್ತೆ ಅಂತ. ಸ್ವಾಧಿಷ್ಠಾನದಲ್ಲಿ ಅಮ್ಮನವರ ಕುಂಡಲಿನಿ ಶಕ್ತಿ, ನಾವು ಇದೆಲ್ಲ ಕುಂಡಲಿನಿ ನೋಡ್ತಾ ಇದ್ವಿ. ಕುಂಡಲಿನಿ ಇಸ್ ಸ್ತ್ರೀಲಿಂಗ, ಈಕಾರ ಅಂತಹ ಸ್ತ್ರೀಲಿಂಗ, ಕುಂಡಲಿನಿ ಶಬ್ದ, ಕುಂಡಲಿನಿ ಕುಂಡಲಿನ್ಯೌ ಕುಂಡಲಿನ್ಯ ಇತಿ ರೂಪಾಣಿ. ಉದಿತ ಅಂದ್ರೆ ಅಲ್ಲಿ ನಿಲ್ಲೋದು. ಇಲ್ಲೇನಾಗತ್ತೆ, ನಿಂತಾಗ ಮಣಿಪುರ ಮತ್ತೆ ಅನಾಹತ, ಅನಾಹತನ ಮೇಲ್ಭಾಗಕ್ಕೆ ವಿಷ್ಣು ಗ್ರಂಥಿ ಅಂತ ಹೆಸರು. ಅನಾಹತದ ಮೇಲ್ಭಾಗಕ್ಕೆ ವಿಷ್ಣು ಗ್ರಂಥಿ ಅಂತ ಹೆಸರು. ಇಲ್ಲೇನಾಗತ್ತೆ, ಸೂಕ್ಷ್ಮ ಶರೀರದ ಬಗ್ಗೆ ವಿಶ್ಲೇಷಣೆ. ಮೂಲಾಧಾರ ಸ್ವಾಧಿಷ್ಠಾನ ಸ್ಥೂಲ ಶರೀರ ಅಂದ್ರೆ ಗ್ರಾಸ್ ಬಾಡಿ. ಮಣಿಪುರ ಮತ್ತೆ ಅನಾಹತ ಸೂಕ್ಷ್ಮ ಶರೀರ, ಸಟಲ್ ಬಾಡಿ. ಸೂಕ್ಷ್ಮ ಶರೀರ ಅಂದ್ರೇನು, 17 ತತ್ವವುಳ್ಳದ್ದು ಸೂಕ್ಷ್ಮ ಶರೀರ, 17 ಕಾಂಪೊನೆಂಟ್ಸ್. ಪಂಚ ಜ್ಞಾನೇಂದ್ರಿಯಾಣಿ, ಪಂಚ ಕರ್ಮೇಂದ್ರಿಯಾಣಿ, ಪಂಚ ಪ್ರಾಣಾದಯ, ಮನಃ ಬುದ್ಧಿ ಚಿತ್ತ ಅಹಂಕಾರ. 19 ಆಯ್ತು. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ 4. ಪಂಚ ಪ್ರಾಣ, ಒಂದೇ ಪ್ರಾಣ, ಅದು ವಿಧವಾಗಿ ಕೆಲಸಗಳನ್ನು ಮಾಡಬೇಕು, ಫಂಕ್ಷನ್ಸ್ ಮಾಡಬೇಕು ಅಂದ್ರೆ 5 ತರ: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಸೊ ಪಂಚ ಪ್ರಾಣ, 5 + 4 9. ಪಂಚ ಕರ್ಮೇಂದ್ರಿಯಾಣಿ, 5 ಆರ್ಗನ್ಸ್ ಆಫ್ ಆಕ್ಷನ್, 2 ಕೈ, 2 ಕಾಲು, ಮತ್ತೆ ಎಕ್ಸ್ಕ್ರೀಟರಿ ಸಿಸ್ಟಮ್, ಯೂರಿನ್ ಪಾಸ್ ಮಾಡೋದೊಂದು, ವೇಸ್ಟ್ ಪಾಸ್ ಮಾಡೋದೊಂದು. ಮತ್ತೆ ಪಂಚ ಜ್ಞಾನೇಂದ್ರಿಯಾಣಿ, 5 ಸೆನ್ಸ್ ಆರ್ಗನ್ಸ್: ಕಣ್ಣು, ಮೂಗು, ಕಿವಿ, ಬಾಯಿ, ಸ್ಪರ್ಶ. ಕಣ್ಣು, ಮೂಗು, ಕಿವಿ, ಬಾಯಿ, ಸ್ಪರ್ಶ. ಇಷ್ಟು ಸೇರಿಸಿ ಸೂಕ್ಷ್ಮ ಶರೀರ, ಸಟಲ್ ಬಾಡಿ. ಇದು ಮತ್ತೆ ಮತ್ತೆ ಜನ್ಮಕ್ಕೆ ಕಾರಣ ನಮ್ಗೆ. ಸ್ಥೂಲ ಶರೀರ ಗ್ರಾಸ್ ಬಾಡಿ ಈ ಜನ್ಮಕ್ಕೆ ಮಾತ್ರ. ಪ್ರಾಣ ಹೋಗಿದ ತಕ್ಷಣ ಇದನ್ನ ಸುಡಬೇಕು, ಇಲ್ಲಾಂದ್ರೆ ಹೂಣಬೇಕು. ಮತ್ತೆ ಮುಂದಿನ ಜನ್ಮಕ್ಕೆ ಇಲ್ಲೆಲ್ಲ ಈ ಶರೀರದಲ್ಲಿ ಇದ್ಕೊಂಡು ಗಳಿಸಿರ್ತೀವಲ್ಲ, ಪಾಪ ಪುಣ್ಯ ಎಲ್ಲ, ಅದೆಲ್ಲ ಸೂಕ್ಷ್ಮ ಶರೀರದಲ್ಲಿ ಸೇರ್ಕೊಂಡು ಮತ್ತೆ ಮುಂದಿನ ಜನ್ಮಕ್ಕೆ ಕಾರಣ. ಚಿಕ್ಕದಾಗ ಹುಟ್ಟಾಗ್ಲೇನೆ ಮಾತಿರಲ್ಲ, ಕಣ್ ಕಾಣಲ್ಲ. ಯಾಕೆ? ಏನೋ ಈ ಜನ್ಮದಲ್ಲಿ ತಪ್ಪು ಮಾಡಿರ್ತಾರೆ.
ಸೊ ಅದಕ್ಕೆ ಹೇಳ ಸೂಕ್ಷ್ಮ ಶರೀರವನ್ನು ಹುಷಾರಾಗಿ ನೋಡ್ಬೇಕು. ಒಳ್ಳೇದನ್ನ ಕೇಳೋದು, ಒಳ್ಳೇದನ್ನ ಮಾತಾಡೋದು, ಒಳ್ಳೇದನ್ನ ನೋಡೋದು, ಒಳ್ಳೆ ಸಹವಾಸ ಮಾಡೋದು ವೆರಿ ಇಂಪಾರ್ಟೆಂಟ್. ನಾವ್ ಅನ್ಕೊಂಡಿದೀವಿ, ಮಕ್ಳಿಗೆ ಹೇಳ್ತಿರ್ತೀವಿ ಒಳ್ಳೇದನ್ನ ನೋಡು ಕೆಟ್ಟದನ್ನ ನೋಡ್ಬೇಡ, ಒಳ್ಳೇದನ್ನ ಕೇಳು ಕೆಟ್ಟದನ್ನ ಕೇಳ್ಬೇಡ ಅಂತ. ಅದೊಂದ್ ರೈತಿಗೆ ಪರವಾಗಿಲ್ಲ, ಅದು LKG. ನಾವ್ ಮಾಡ್ತಿರೋದು ಅದೇನೆ ತಾನೆ. ನಮಗ್ ಯಾವ್ದು ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತಾನೆ ಗೊತ್ತಿಲ್ಲ. ಮನಸ್ ಬೆಳಗ್ಗೆ ಎತ್ತು ಅಂದ್ರೆ ಹೊರಗಡೆ ಹೋಯ್ತು, ಅದು ಕಂಡದ್ದೆಲ್ಲ ಬೇಕು, ನೋಡದ್ದೆಲ್ಲ ಬೇಕು. ಇದು ಕೆಟ್ಟದ್ದೇ, ಸಾಧಕನಿಗೆ ಇದೆಲ್ಲ ಕೆಟ್ಟದ್ದೇ. ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಈ ಮನಸ್ಸಿನ ಹತೋಟಿಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಮಣಿಪುರ ಅನಾಹತ ಇಸ್ ಕ್ಲೀನ್. ವಿತೌಟ್ ಎನಿ ಆಬ್ಸ್ಟಕಲ್ ಪ್ರಾಣ ವಿಲ್ ಫ್ಲೋ, ಮೀನ್ಸ್ ಕುಂಡಲಿನಿ ಶಕ್ತಿ ವಿಲ್ ಫ್ಲೋ. ಉದಿತ ಮಣಿಪೂರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ. ಮತ್ತೆ ಆಜ್ಞಾ ಚಕ್ರಾಂತರಾಳಸ್ಥ ರುದ್ರ ಗ್ರಂಥಿ ವಿಭೇದಿನಿ. ಅಮ್ಮನವರ ಮೂಲ ಜಾಗ. ನಮ್ಗೆ ಹೋಮ್ ಟೌನ್ ಅಂತ ಇರುತ್ತೆ, ರೆಸಿಡೆನ್ಸ್. ಆದ್ರೂ ಇನ್ನೆಲ್ಲೋ ಮನೇಲಿ ಇಷ್ಟು ದೊಡ್ಡ ಮನೆ ಇದ್ರು, ಆದ್ರೆ ನಮ್ ರೂಮಲ್ಲಿ ನಾವು ಸ್ವಲ್ಪ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತೀವಲ್ವಾ. ಮನೆ ಪೂರ್ತಿ ನಮ್ದೇನೆ, ಆದ್ರೂ ಮನೇಲಿ ಕಿಚನ್ ಅಥವಾ ರೂಮ್ ಇರತ್ತಲ್ವಾ ನಮಗೆ ಅಂತ, ಅಲ್ಲಿ ವಿ ಆರ್ ಕಂಫರ್ಟಬಲ್. ಸೊ ದಿಸ್ ಕುಂಡಲಿನಿ ಶಕ್ತಿ ಇಸ್ ಕಂಫರ್ಟಬಲ್ ವೇರ್? ಆಜ್ಞಾ ಚಕ್ರ. ಅದಕ್ಕೆ ಆಜ್ಞಾ ಚಕ್ರಾಂತರಾಳಸ್ಥ ಅಂದ್ರೆ ಕೂಟಸ್ಥ ಅಂತ ಅರ್ಥ. ಚೆನ್ನಾಗಿ ನೆಲೆ ನಿಲ್ಸ್ಬಿಟ್ಟಿದೆ. ಶಿ ಇಸ್ ವೆರಿ ಕಂಫರ್ಟಬಲ್ ದೇರ್. ಸಿಟ್ಸ್ ಫರ್ಮ್ಲಿ ಅಂತ. ಇಲ್ಲಿ ಅನಾಹತ ಹೇಳಿಲ್ಲ, ರುದ್ರ ಗ್ರಂಥಿಗೆ ಅನಾಹತ ಇದು ವಿಶುದ್ಧಿ ಅಂತ ಹೆಸರು. ರುದ್ರ ಗ್ರಂಥಿ ಇಸ್ ಈಕ್ವಲ್ ಟು ವಿಶುದ್ಧಿ. ಮತ್ತೆ ಇಲ್ಲಿ ಸ್ವಲ್ಪ ಹಿಂದೆ ಹೋಗೋಣ, ಮಣಿಪುರದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು. ನಮ್ಮ 6 ಚಕ್ರದಲ್ಲೂ ಮಣಿಪುರ ಚಕ್ರ ಡಿನೋಟ್ಸ್ ಪಾಸ್ಟ್ ಕರ್ಮ. ಅದಕ್ಕೆ ಸೂಕ್ಷ್ಮ ಶರೀರ. ನಾವು ಎಷ್ಟು ಜನ್ಮ ತಗೊಂಡಿದೀವೋ ಅದರಷ್ಟು ಜನ್ಮ ಕರ್ಮವು ಇಟ್ ಇಸ್ ಸ್ಟೋರ್ಡ್ ಇನ್ ಮಣಿಪುರ. ಈ ಆಸ್ಟ್ರಲ್ ಟ್ರಾವೆಲ್ ಎಲ್ಲ ಮಾಡ್ತಾರಲ್ಲ, ಅವ್ರಿಗೆಲ್ಲ ಮಣಿಪುರ ತುಂಬಾ ಸ್ಟ್ರಾಂಗ್ ಆಗಿದ್ರೇನೆ ಆಸ್ಟ್ರಲ್ ಟ್ರಾವೆಲ್ ಮಾಡಕ್ ಸಾಧ್ಯ. ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ ಏನು? ಸೂಕ್ಷ್ಮ ಶರೀರವನ್ನು ಇಲ್ಲಿ ಬಿಟ್ಟು, ಸ್ಥೂಲ ಶರೀರವನ್ನು ಇಲ್ಲಿ ಬಿಟ್ಟು, ಈ ಜಾಗದಲ್ಲಿ ಬಿಟ್ಟು ಸೂಕ್ಷ್ಮ ಶರೀರವಾಗಿ ಎಲ್ಲೆಲ್ಲೋ ಸಂಚರಿಸೋದು. ಆಸ್ಟ್ರಲ್ ಬಾಡಿ ಅಂತ ಹೆಸರು. ಇದು ಅದೆಲ್ಲ ಪುಸ್ತಕ ಎಲ್ಲ ಬಂದಿದೆ, ಫಾರಿನರ್ಸ್ ಎಲ್ಲ ಸುಮಾರು ಮಾಡಿದ್ದಾರೆ. ಈಗಲೂ ಸುಮಾರು ಜನ ಗುರುಗಳು ಇದೇ ಮಾತಾಡೋದು. ಪಾಪ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಶಾಸ್ತ್ರ ಎಷ್ಟೊಂದಿದೆ ಅಧ್ಯಯನ ಮಾಡಕ್ಕೆ, ಇದನ್ನೇ ಮಾತಾಡ್ಬೇಕು. ಸೊ ಸೂಕ್ಷ್ಮ ಶರೀರ ಯಾವಾಗ್ಲೂ ಸಿಲ್ವರ್ ಕಾಯಿಲ್ಡ್ ಫಾರ್ಮ್ ಅಲ್ಲಿ ಇರುತ್ತೆ. ಈ ತರ ಇವಾಗ ಬಾಡಿ ಚಕ್ರ ಹೀಗಿದೆ ಅಂದ್ರೆ ಔಟ್ಲೈನ್ ವಿಲ್ ಬಿ ಲೈಕ್ ಸಿಲ್ವರ್. ಅದಕ್ಕೆ ಅಂಬಲಿಕಲ್ ಕಾರ್ಡ್ ಸೇರಿಸಿರ್ತಾರೆ ಟು ದ ಮೈನ್ ಹ್ಯೂಮನ್ ಬಾಡಿ. ಸಪೋಸ್ ನಾನು ಬೇರೆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಮಣಿಪುರದಿಂದ, ಸೊ ಇಟ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಟು ಮೈ ಮಣಿಪುರ. ಎಲ್ಲೇ ಹೋದ್ರು ಐ ಕ್ಯಾನ್ ಕಮ್ ಬ್ಯಾಕ್. ಯಾಕೆ? ಎಲ್ಲಾ ಕರ್ಮಗಳು ಇಲ್ಲಿರೋದ್ರಿಂದ ಐ ನೋ ಹೌ ಟು ಕಮ್ ಬ್ಯಾಕ್. ಐ ಲೀವ್ ದಿ ಪ್ರೆಸೆಂಟ್ ಬಾಡಿ ಅಂಡ್ ಗೋ ಟು ಡಿಫರೆಂಟ್ ಪ್ಲೇನ್ ಅಂಡ್ ಐ ನೋ ವೆನ್ ಟು ಕಮ್ ಬ್ಯಾಕ್, ಬಿಕಾಸ್ ಮೈ ಮಣಿಪುರ ವಿಚ್ ಡಿನೋಟ್ಸ್ ದಿ ಪಾಸ್ಟ್ ಕರ್ಮ ಇಸ್ ಕನೆಕ್ಟೆಡ್. ಹೇಗೆ ತಾಯಿ ಮತ್ತೆ ಮಗುಗೆ ಅಂಬಲಿಕಲ್ ಕಾರ್ಡ್ ಸೇರಿಸಿರ್ತಾರಲ್ವಾ, ಹಾಗೆ ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಹೋದಾಗ ಇಟ್ ಇಸ್ ಕನೆಕ್ಟೆಡ್. ಸೊ ಎಲ್ಲಾ ಕರ್ಮಗಳು ಮಣಿಪುರದಲ್ಲಿ ಇರುತ್ತೆ. ಸೊ ಕರ್ಮ ಕ್ಷಯ ಆಗ್ಬೇಕಂದ್ರೆ ಮಣಿಪುರ ಚಕ್ರ ಶುದ್ಧಿ ಆಗಿರ್ಬೇಕು. ಹೇಗ್ ಶುದ್ಧಿ ಆಗುತ್ತೆ? ಅದೊಂದು ಸಾಧನೆ. ಷಟ್ಚಕ್ರ ಸಾಧನೆ ಅಂತಾನೆ ಶ್ರೀ ವಿದ್ಯಾ ಪರಂಪರೆಯಲ್ಲಿದೆ. ಅದು ಮಾಡಿದ್ರೇನೆ. ನೀವ್ ಯಾವ್ದೇ ಕ್ಲೆನ್ಸಿಂಗ್ ಮಾಡಿ, ಯಾವ್ದೇ ಹೀಲಿಂಗ್ ಮಾಡಿ ಕ್ಲೆನ್ಸ್ ಆಗಲ್ಲ. ಸುಮಾರು ಜನ್ಮದ ಕರ್ಮ ಕ್ಲೆನ್ಸಿಂಗ್ ಮೂಲಕ ಹೋಗಕ್ ಸಾಧ್ಯನಾ? ಹೆಸರಿಗೆ ಮಾತ್ರ ಅಷ್ಟೇ. ಅದು ಕ್ಲೆನ್ಸ್ ಮಾಡ್ತೀನಿ, ಹೀಲ್ ಮಾಡ್ತೀನಿ ಅಂತ ನೆವರ್ ಪಾಸಿಬಲ್. ಶಾಸ್ತ್ರೀಯವಾಗಿ ಒಪ್ಕೊಳಕ್ ಸಾಧ್ಯವೇ ಇಲ್ಲ, ಯಾರೇನೇ ಹೇಳಿ. ಅದಕ್ಕೆ ಸತತವಾಗಿ ಸಾಧನೆ ಮಾಡ್ಬೇಕು, ತಪಸ್ಸಿರ್ಬೇಕು. ಕರ್ಮ ಕ್ಷಯ ಆಗ್ಬೇಕು ಅಂದ್ರೆ ಮಣಿಪುರ ತುಂಬಾ ಚೆನ್ನಾಗಿರ್ಬೇಕು. ಈ ಕನ್ಸೆಲ್ಲ ಬರುತ್ತಲ್ಲ, ಎಲ್ಲಿ ಆಲ್ ದ ಕನ್ಸು ಇಂಗ್ಲಿಷು ಸೇರಿಸ್ತಾ ಇದೀನಿ, ಕನ್ನಡನೂ ಸೇರಿಸ್ತಾ ಇದೀನಿ. ಕನ್ಸಿರತ್ತಲ್ಲ, ಅದೆಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ? ಮಣಿಪುರ ಚಕ್ರದಲ್ಲಿ. ಗೊತ್ತಿಲ್ದೇ ಇರೋ ಕನ್ಸೆಲ್ಲ ಬರುತ್ತೆ. ಕೆಲವು ಕನ್ಸೆಲ್ಲ ಚಿಕ್ಕ ವಯಸ್ಸಲ್ಲಿ ಆಗಿರುತ್ತೆ, ಮರ್ತ ಹೋಗಿರುತ್ತೆ, ಸಡನ್ ಆಗಿ ಬರುತ್ತೆ. ಬಟ್ ಗೊತ್ತಿಲ್ದೇ ಇರೋದು, ಜನ ನೋಡೇ ಇಲ್ದೇ ಇರೋದು ಹೇಗ್ ಬರುತ್ತೆ? ಅಂದ್ರೆ ಪೂರ್ವ ಜನ್ಮದ ವಾಸನೆಗಳು ಇವಾಗ ಇಟ್ ಇಸ್ ರೆಡಿ ಟು ಫ್ರಟಿಫೈ ಇನ್ ದ ಡ್ರೀಮ್.
ಫಿಸಿಕಲ್ ವರ್ಲ್ಡ್ ಅಲ್ಲಿ ಇಫ್ ಇಟ್ ಡಸಂಟ್ ವಾಂಟ್ ಟು ಮ್ಯಾನಿಫೆಸ್ಟ್, ಇಟ್ ಮ್ಯಾನಿಫೆಸ್ಟ್ ಇನ್ ದ ಡ್ರೀಮ್. ಅದು ಘೋರವಾದ ಕನಸು, ಯಾರನ್ನು ನೋಡೇ ಇರಲ್ಲ. ಆಲ್ ಕರ್ಮಾಸ್ ಆರ್ ರಿಲೇಟೆಡ್ ಟು ಮಣಿಪುರ ಚಕ್ರ. ಸೊ ವೆನೆವರ್ ಯು ಆರ್ ಹ್ಯಾವಿಂಗ್ ಎನಿ ಬ್ಯಾಡ್ ಡ್ರೀಮ್ ಆರ್ ಎನಿ ಕೈಂಡ್ ಆಫ್ ಟ್ರೌಮಾ, ಸಿ ದಟ್ ಯುವರ್ ಮಣಿಪುರ ಚಕ್ರ ಇಸ್ ಬ್ಲಾಕ್ಡ್. ಸೊ ಅದ್ರ ಕಡೆ ಗಮನ ಕೊಡಬೇಕು. ಶಾಸ್ತ್ರೀಯವಾಗಿ ಇದನ್ನ ಅಂದ್ರೆ ಸಾಧನೆ ಮಾಡಬೇಕು. ಇದಕ್ಕೆ ಷಟ್ಚಕ್ರ ಸಾಧನಾ ದೀಕ್ಷಾ ಪದ್ಧತಿ ಅಂತಾನೆ ಇದೆ ಶಾಸ್ತ್ರದಲ್ಲಿ. ಅದನ್ನ ತಗೊಂಡು ಹಂತವಾಗಿ ಮಾಡ್ಬೇಕು. ನಾ ಇನಿಷಿಯಲ್ ಆಗಿ ಹೇಳಿದೆ, 1 ವರ್ಷ ಆದ್ರೂ ಮಾಡ್ಬೇಕು ಒಂದೊಂದು ಚಕ್ರ ಸಾಧನೆ. ಅವಾಗ್ಲೇ ಆ ಚಕ್ರ ಹೇಗೆ ಏನು ಅಂತ ಗೊತ್ತಾಗದು. 11 ದಿವಸ, 2 hours 3 hours ಸಾಧ್ಯವಿಲ್ಲ. ಇರ್ಲಿ. ಸೊ ಇಲ್ಲಿ ನೆಕ್ಸ್ಟ್ ಮುಂದಕ್ಕೆ ಹೋದಾಗ ವಿಶುದ್ಧಿ ಚಕ್ರ ಅವ್ರು ಹೇಳಿಲ್ಲ. ವಿಶುದ್ಧಿ ಚಕ್ರಕ್ಕೆ ರುದ್ರ ಗ್ರಂಥಿ ಅಂತ ಹೇಳಿದ್ದಾರೆ. ಮತ್ತೆ ಆಜ್ಞಾ ಚಕ್ರಕ್ಕೆ 2 ಸೇರಿಸಿದ್ರೆ ಅದೊಂದು ಗ್ರಂಥಿ. ಇಲ್ಲಿ ಏನಾಗುತ್ತೆ, ಕಾರಣ ಶರೀರ ನಾಶವಾಗುತ್ತೆ. ಸ್ಥೂಲ ಶರೀರ ಗ್ರಾಸ್ ಬಾಡಿ, ಸೂಕ್ಷ್ಮ ಶರೀರ ಸಟಲ್ ಬಾಡಿ. ಕಾರಣ ಶರೀರ ಅಂದ್ರೆ ಬೀಜ ರೂಪವಾಗಿ ಎಷ್ಟೋ ಸಂಸ್ಕಾರಗಳು ನಮ್ಮಲ್ಲಿ ಗೊತ್ತಿಲ್ಲದೆ ಬೆಳೆದು ಬಿಟ್ಟಿರುತ್ತೆ. ಗೊತ್ತಿಲ್ಲದೆ, ಇವಾಗ ಸಪೋಸ್ ಟಿವಿ ಹಾಕ್ತಿವಿ ಅಂತ ಹೇಳಿ ಎಕ್ಸಾಂಪಲ್, ನೋಡ್ತಾ ಇರ್ತೀವಿ, ಊಟನೂ ಮಾಡ್ತಾ ಇರ್ತೀವಿ, ಮಲ್ಟಿ ಟಾಸ್ಕಿಂಗ್. ಗೊತ್ತಿಲ್ಲದೆ ನಮ್ ಗಮನ ಊಟದಲ್ಲಿರತ್ತೋ ಟಿವಿ ಮೇಲೆ ಇರತ್ತೋ ಗೊತ್ತಿರಲ್ಲ. ಬಟ್ ಆಲ್ ದ ಇಂಪ್ರಿಂಟ್ಸ್ ವಿಲ್ ಬಿ ರಿಜಿಸ್ಟರ್ಡ್ ಇನ್ ಯುವರ್ ಮೆಮೊರಿ. ಇದಕ್ಕೆ ಕಾರಣ ಶರೀರ ಅಂತ ಹೆಸರು. ಇದು ಬೀಜ ರೂಪದಲ್ಲಿರುತ್ತೆ. ಇಟ್ ವಿಲ್ ಬಿ ಇನ್ ದ ಸೀಡ್ ಫಾರ್ಮ್. ಇಟ್ ಕ್ಯಾನ್ ಮ್ಯಾನಿಫೆಸ್ಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಇನ್ ದಿಸ್ ಜನ್ಮ ಆರ್ ನೆಕ್ಸ್ಟ್ ಜನ್ಮ ಆರ್ 100 ಜನ್ಮಸ್. ಅಲ್ಲಿವರೆಗೂ ಶರೀರ ತಗೊಳ್ತಾನೆ ಇರಬೇಕು. ನಾವು ನೋಡುವ ದೃಶ್ಯ, when it gets registered in the mind, the karma phala denotes what type of body one should have. ಸಪೋಸ್ ನಾವು ಕ್ರೂರವಾಗಿ ಒಂದು ಎಕ್ಸಾಂಪಲ್ ಡಿಸ್ಕವರಿ ಚಾನೆಲ್ ನೋಡೋಣ ಅಂತ ಅನ್ಕೊಂಡು ನೋಡ್ತಾ ಇದೀವಿ. ಅಲ್ಲಿ ಒಂದು ಸಿಂಹ ಒಂದು ಜಿಂಕೆನ ಅಟ್ಯಾಕ್ ಮಾಡ್ತಿದೆ, ಕೊಲ್ತಾ ಇದೆ. ಇದು ನಾವು ಸಾಧಾರಣವಾಗಿ ತಗೊಳ್ತೀವಿ. ಕ್ಯಾಮ್ರಾ ಅಟೆಂಡ್ ಬರೋ ನೋಡು, ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಇದ್ ಮಾಡಿದಾನೆ ಅಂತೆಲ್ಲ ಹೇಳ್ತೀವಿ. ಆದ್ರೆ ನಮಗ್ ಗೊತ್ತಿಲ್ಲದೆ ಇಟ್ ಇಸ್ ಗೆಟಿಂಗ್ ರಿಜಿಸ್ಟರ್ಡ್ ಇನ್ ಅವರ್ ಮೈಂಡ್. ಸೊ ಇಟ್ ಇಸ್ ಎ ರಜಸಿಕ್ ಆಕ್ಟಿವಿಟಿ ಅಂಡ್ ತಾಮಸಿಕ್ ಆಕ್ಟಿವಿಟಿ ವಿಚ್ ಇಸ್ ರಿಜಿಸ್ಟರ್ಡ್ ಇನ್ ದ ಮೈಂಡ್. ಈ ಫಲ ನಮ್ಗೆ ಅನುಭವಿಸ್ಬೇಕಾದ್ರೆ ವಿ ಮೈಟ್ ಹ್ಯಾವ್ ಟು ಟೇಕ್ 1 more ಜನ್ಮ. ಯಾಕಂದ್ರೆ ಆ ಥಾಟ್ ಬಂತಲ್ಲ ಮನಸ್ಸಿಗೆ, ಅದು ಮನುಷ್ಯ ಜನ್ಮನೂ ಆಗಿರ್ಬಹುದು, ಇಲ್ಲಾಂದ್ರೆ ನಾವು ಪ್ರಾಣಿಯಾಗೂ ಹುಟ್ಟಬಹುದು, ಗೊತ್ತಿಲ್ಲ. ಸೊ ಕಾರಣ ಶರೀರ ಇಸ್ ಸ್ಟಿಲ್ ವೆರಿ ಇಂಪಾರ್ಟೆಂಟ್. ನಾವು ಕ್ಯಾಶುಯಲ್ ಆಗಿ ಟಿವಿ ಆನ್ ಮಾಡ್ಕೊಂಡು ಊಟ ಮಾಡೋದು ಅಭ್ಯಾಸ ಎಲ್ಲ ಚೆನ್ನಾಗಿದೆ, ದೀವಾನ್ ಇದೆ, ಎಲ್ಲ ಇದೆ, ಕೋಸಿಯಾಗಿ ಕೂತ್ ಮಾಡ್ಬಿಡ್ತೀವಿ. ಬಟ್ ವಿ ಡೋಂಟ್ ನೋ ಕರ್ಮ ಹೌ ಇಟ್ ಟೇಕ್ಸ್ ದಿ ಜರ್ನಿ. We should be very careful in entertaining all actions. Karana Sharira, the causal body, is a seed for all our karmas. Sthula Sharira sattag hogatte, Sukshma Sharira next janmake, until Jnanam it will continue. Karana Sharira, the bija ರೂಪವಾಗಿರೋದು ನೆಕ್ಸ್ಟ್ ಪ್ರಳಯ, ನೆಕ್ಸ್ಟ್ ಸೃಷ್ಟಿವರೆಗೂ ಇರುತ್ತೆ, ಅಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ. So next ಸೃಷ್ಟಿವರೆಗೂ your karmas are bound to get exhausted. So ಕೇರ್ಫುಲ್ ಆಗಿ ಆಜ್ಞಾ ಅಂಡ್ ವಿಶುದ್ಧಿನ ಹ್ಯಾಂಡಲ್ ಮಾಡ್ಬೇಕು. ಅಂದ್ರೆ ಎಲ್ಲ ಥಾಟ್ ಪ್ಯಾಟರ್ನ್ಸ್ ರಿಜಿಸ್ಟರ್ ಆಗೋದು ಆಜ್ಞಾ ಚಕ್ರದಲ್ಲಿ, ಭ್ರೂ ಮಧ್ಯ ಇದೆಯಲ್ಲ ಅಲ್ಲಿ. ಯೋಗೀಸ್ ಎಲ್ಲ ಹೇಳೋದು ಇಲ್ಲೇ ಮನಸ್ಸಿದೆ ಅಂತ. ಕೆಲವರು ಅನಾಹತದಲ್ಲಿ ಇದೆ ಅಂತ ಹೇಳ್ತಾರೆ, ಪರವಾಗಿಲ್ಲ, ಇರ್ಲಿ. ಡಿಫ್ರೆಂಟ್ ಒಪಿನಿಯನ್ಸ್ ಮ್ಯಾಟರ್, ಬಟ್ ಡಸಂಟ್ ಮ್ಯಾಟರ್. ಅಟ್ಲೀಸ್ಟ್ ಎಲ್ಲ 6 ಚಕ್ರದಲ್ಲಿ ಇದೆ, ಎಲ್ಲೋ ಒಂದ್ ಕಡೆ ಇದೆ. ಇನ್ನೊಬ್ರು ಯಾರೋ ಮೊನ್ನೆ ಹೇಳ್ತಿದ್ರು, ದೇಹದಲ್ಲಿ 6 ಚಕ್ರ ಇಲ್ಲ, 21 ಚಕ್ರ ಇದೆ ಅಂತ. ಅದು ಗೊತ್ತಿಲ್ಲ. 6 ಕಾಣಕ್ ಬಹಳ ಕಷ್ಟ. ಇನ್ 21 ಹುಡ್ಕಕ್ ಹೋದ್ರೆ ನಾವು ಏನ್ ಮಾಡ್ಬೇಕು ಗೊತ್ತಿಲ್ಲ. ಎ ಬಿಗ್ ಸ್ಪಿರಿಚುವಲ್ ಲೀಡರ್ ಹ್ಯಾಸ್ ಟೋಲ್ಡ್ ದಿಸ್. somebody asked me. I said it is totally nonsense. ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರ್ಬೋದು ಎಷ್ಟೊತ್ತಿಗೆ. ಎ ಗಾಡ್ ಮ್ಯಾನ್ ಇನ್ ರೀಸೆಂಟ್ ಟೈಮ್ಸ್. ಆತರ ಇದೆ. ಪ್ರತಿಯೊಂದು ಚಕ್ರವೇ ದೇಹದಲ್ಲಿ. 6 ಚಕ್ರನೇ ನಮ್ಗೆ ಕುಂಡಲಿ ಚಕ್ರಿ ಮೇಲ್ಗಡೆ ಎಪ್ಸೋದ್ ಕಷ್ಟ. ಇನ್ 21 ಚಕ್ರ ಎಪ್ಸಕ್ ಆಗತ್ತ? ಅದೆಲ್ಲ ಸಟಲ್ವಾಗಿ ಸೂಕ್ಷ್ಮವಾಗಿ ಸುಮಾರು ಇರುತ್ತೆ. ಇವಾಗ 72,000 ನಾಡಿಗಳಿದೆ.
ನಾವ್ ಎಲ್ಲದಕ್ಕೂ ಗಮನ ಕೊಡ್ತೀವ? ಎಲ್ಲೋ ಒಂದ್ 10 ನಾಡಿಗೆ ಗಮನ, ಅದರಲ್ಲೂ ಇಡ ಪಿಂಗಳ ಸುಷುಮ್ನ. ಸೊ 21 ಚಕ್ರಕ್ಕೆಲ್ಲ ಬೆಲೆ ಕೊಡಬಾರ್ದು, ಫಸ್ಟ್ ಇದನ್ನ ನೋಡ್ಕೊಳ್ಳೋಣ. ಸೊ ವೆರಿ ಇಂಪಾರ್ಟೆಂಟ್ ಹೌ ಯು ಹ್ಯಾಂಡಲ್ ಯುವರ್ ಥಾಟ್ ಪ್ಯಾಟರ್ನ್. ದಿ ಥಾಟ್ ಪ್ಯಾಟರ್ನ್ ಡಿನೋಟ್ಸ್ ಯುವರ್ ಆಜ್ಞಾ ಅಂಡ್ ವಿಶುದ್ಧಿ. ಆಜ್ಞಾ ಥಾಟ್ ಪ್ಯಾಟರ್ನ್ ಮತ್ತೆ ವಿಶುದ್ಧಿ ದ ಸ್ಪೀಚ್ ಯು ಹ್ಯಾವ್ ಟು ಕಂಟ್ರೋಲ್. ವೆರಿ ಇಂಪಾರ್ಟೆಂಟ್. ಆಜ್ಞಾ ಚಕ್ರಾಂತರಾಳಸ್ಥ ರುದ್ರ ಗ್ರಂಥಿ ವಿಭೇದಿನಿ. ಮತ್ತೆ ನಮ್ಮ ಎಲ್ಲ ವಾಸನ ಇಂಪ್ರೆಷನ್ಸ್ ಇದೆಲ್ಲ ಆಜ್ಞಾ ಚಕ್ರದಲ್ಲಿ ಸ್ಟೋರ್ ಆಗಿರುತ್ತೆ. ಅಂದ್ರೇನು? ಕಾರಣ ಶರೀರ ಮತ್ತೆ ಕಗ್ಗ. ದಾಸರೋ ನಾವೆಲ್ಲ ಶುಣಕನಂದದಿ ಜಗದ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ನಾವೆಲ್ಲರೂ ದಾಸರುಗಳು, ವಿಷಯ ಸುಖಕ್ಕೆ ಬಿದ್ದಿದ್ದೀವಿ. ದಾಸರೋ ನಾವೆಲ್ಲ ಕ್ಷುಣಕನಂದದಿ ಜಗತ, ಕ್ಷಣಿಕ ಮಾತ್ರ ಸುಖ, ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು. ಅದ್ರೇನ್ ಮಾಡ್ಬೇಕು? ವಾಸನಾಕ್ಷಯ ಮೋಕ್ಷ. ವಾಸನಾಕ್ಷಯವಾದ್ರೆ ಮೋಕ್ಷವೇ. ಸೊ ಜ್ಞಾನ ಇದು ಆಜ್ಞಾ ಚಕ್ರವನ್ನು ದಾಟಿದ್ರೆ ಸಹಸ್ರಾರ ಮೋಕ್ಷ. ಇಷ್ಟೇ 6 ಚಕ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಗ್ರೂಪ್ ಇನ್ 2 ಚಕ್ರಾಸ್ 1 ಗ್ರೂಪ್. ಮೂಲಾಧಾರ ಸ್ವಾಧಿಷ್ಠಾನ ಸ್ಥೂಲ ಶರೀರ, ಮಣಿಪುರ ಅನಾಹತ ಸೂಕ್ಷ್ಮ ಶರೀರ, ವಿಶುದ್ಧಿ ಆಜ್ಞಾ ಕಾರಣ ಶರೀರ. ಶರೀರ ತ್ರಯ ನಿವಾರಣಾರ್ಥಂ ಸಹಸ್ರಾರ ಅಕುಲಃ ಮೋಕ್ಷ ಪ್ರಾಪ್ತಿ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಪ್ರಬಲ ವೃದ್ಧಿ ಪ್ರಾಪ್ತಿ. ಇವಾಗ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಮಹಾಪೆರಿವಾಗೆ ಆಜ್ಞಾ ಚಕ್ರದಲ್ಲಿ ಕುಂಡಲಿನಿ ಇತ್ತು. ಅಂದ್ರ ಅರ್ಥ ಏನು? ವಾಸ್ ಎನ್ ಅವತಾರ. ಅವ್ರ ಕರ್ಮ ಇರ್ಲಿಲ್ಲ. 5 ಚಕ್ರವನ್ನು ದಾಟಿ ಆಜ್ಞಾ ಚಕ್ರದಲ್ಲಿ ಮಾತ್ರ ನೆಲೆಸಿದ್ರು ಅಂದ್ರೆ ಅವ್ರಿಗೆ ಒಂದೇ ಒಂದು ಕರ್ಮ ಆಯ್ತಿತ್ತು. ಅವತಾರರಿಗೆ ಒಂದೇ ಕರ್ಮ ಏನು? ಪ್ರಪಂಚವನ್ನ ಧಾರ್ಮಿಕವಾಗಿ ನಡೆಸಬೇಕು. ಅದೊಂದೇ ಕರ್ಮ. ಈ ಜನ್ಮದ ಮಾತ್ರ ಕರ್ಮ. ಎಲ್ಲ ಮಹಾತ್ಮರಿಗೂ they work only at the level of Agnya Chakra because they have to do some balancing thing. Adala dodda maatu balance anadu. They have come for some purpose and they want to do and then go. ಎಲ್ಲರೂ ಅದು ಆದಿಶಂಕರರಾಗಿರ್ಲಿ, ಭಗವಾನ್ ರಮಣರಾಗಿರ್ಲಿ, ಭಗವಾನ್ ನಿತ್ಯಾನಂದರಾಗಿರ್ಲಿ, ಮಹಾಪೆರಿವ ಯಾರೆಲ್ಲ ಮಹಾತ್ಮರು ಅಂತ ಕರಿತೀವೋ ಅವ್ರಿಗೆಲ್ಲ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗಿರುತ್ತೆ. ಅಲ್ಲಿ ಮಾತ್ರನೇ ಅವ್ರು ಇರೋದು. ದೇ ವರ್ಕ್ ಓನ್ಲಿ ಫ್ರಮ್ ದಟ್ ಸ್ಟ್ಯಾಂಡ್ ಪಾಯಿಂಟ್. ಮತ್ತೆ ಸ್ವಲ್ಪ ಟಾಪಿಕ್ ಚೇಂಜ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಮುಂದೆ ಹೇಳೋದು ಇಟ್ ಇಸ್ ಅ ಸ್ಲೈಟ್ ಡಿಫ್ರೆಂಟ್ ಟಾಪಿಕ್ ಬಟ್ ರಿಲೇಟೆಡ್ ಟು ಲಲಿತಾ ಸಹಸ್ರನಾಮ ಷಟ್ಚಕ್ರಕ್ಕೆ. ಇದು ಎಲ್ಲೂ ಹೇಳಿಲ್ಲ, ಯಾವ ಪುಸ್ತಕದಲ್ಲೂ ಇಲ್ಲ, ಟ್ರೆಡಿಷನಲ್ ಬಂದಿರೋದು ಮಾತ್ರ. ಅಂದ್ರೆ ಟ್ರೆಡಿಷನಲ್ ಇರೋ ಕೆಲವು ಪುಸ್ತಕಗಳು ಸಿಗಲ್ಲ, ಲಭ್ಯವಿಲ್ಲ, ಅಲ್ಲಿ ಮಾತ್ರ. ಏನಂದ್ರೆ ನಮಗೆಲ್ಲರಿಗೆ ಗೊತ್ತಿರೋ ಹಾಗೆ 6 ಚಕ್ರಗಳು ದೇಹದಲ್ಲಿ ಇದೆ ಅಂತ. ಅದು ಮೂಲಾಧಾರದಿಂದ ಆಜ್ಞಾ, ಫ್ರಮ್ ದಿ ಬೇಸ್ ಆಫ್ ಎನ್ ಆರ್ಗನ್, ಫ್ರಮ್ ದಿ ಜೆನಿಟಲ್ ಆರ್ಗನ್ ಕೆಳಗಡೆಗಿಂತ ಭ್ರೂ ಮಧ್ಯದವರೆಗೂ ಇದೆ ಅಂತ ಅಲ್ವಾ? ಎಲ್ರೂ ಒಪ್ಕೊಂಡಿದೀವಿ ಇದಕ್ಕೆ. ಇದು ವಾಸ್ತವ ಅಲ್ಲ. ಈಗ ಹೇಳ್ತಾ ಇದೀವಿ, ಇದು ವಾಸ್ತವ ಅಲ್ಲ. ಎಲ್ಲ 6 ಚಕ್ರವು ಮುಖದಲ್ಲೇ ಇದೆ. ಆಲ್ 6 ಚಕ್ರಾಸ್ ಆರ್ ಇನ್ ದ ಫೇಸ್. ಈ ವಿಶುದ್ಧಿ ಅಂತ ನಾವು ಅನ್ಕೊಂಡಿದೀವಲ್ಲ, ಅಲ್ಲಿಂದ ಶುರು ಆಗುತ್ತೆ. ಇದರ ರಿಫ್ಲೆಕ್ಷನ್ ಮೂಲಾಧಾರ ಜೆನಿಟಲ್ ಆರ್ಗನ್ಸ್ ಕೆಳಗಡೆ ಅಥವಾ ಸ್ವಾದಿಷ್ಠಾನ ಕೆಳ ಹೊಟ್ಟೆ ಹಾಗೆ. ಬಟ್ ಇರೋ ಚಕ್ರಗಳೆಲ್ಲ ಇಲ್ಲಿ, ಅದರ ರಿಫ್ಲೆಕ್ಷನ್ ಅಲ್ಲಿ. ಸೊ ಕರೆಕ್ಷನ್ ಏನೇ ಮಾಡ್ಬೇಕಂದ್ರೂ ರಿಫ್ಲೆಕ್ಷನ್ ಕರೆಕ್ಷನ್ ಮಾಡಿದ್ರೆ ಇಲ್ಲಿ ಸರಿ ಹೋಗುತ್ತೆ. ಹಠಯೋಗ ಪ್ರದೀಪಿಕಾ, ಪತಾಂಜಲಿ ಯೋಗ ಸೂತ್ರ, ಈ ಗ್ರಂಥವನ್ನ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಈ ವಿಚಾರ ಹೇಳ್ತಾರೆ. ಮಿಕ್ಕಿದ ಯಾರು ಇದನ್ನು ಹೇಳಲ್ಲ, ಯಾಕಂದ್ರೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿಲ್ಲ.
ಸೊ ಅದಕ್ಕೆ ಸಿದ್ಧ ಪುರುಷರು ಮತ್ತೆ ನಮ್ಮ 18 ಸಿದ್ಧಾಸ್ ಅಲ್ಲಿ ತಿರುಮೂಲರೆಲ್ಲ ನೀವು ಅವ್ರ ಗ್ರಂಥ ಅಧ್ಯಯನ ಮಾಡಿದ್ರೆ ತಮಿಳು ಗ್ರಂಥದಲ್ಲಿ ಪ್ರಾಣ ದೇ ಸ್ಪೀಕ್ ಓನ್ಲಿ ಆಫ್ ಅಟ್ ದಿ ಫೇಸ್ ಲೆವೆಲ್, ಆಲ್ವೇಸ್ ಇನ್ಹಲೇಷನ್ ಫ್ರಮ್ ಹಿಯರ್, ಮೂಗಿಂದ ಮೇಲಕ್ಕೆ. ಸೊ ನೆಕ್ಸ್ಟ್ ಟೈಮ್ ಇಂದ ಯಾರಿಗಾರು ಇವಾಗ ಈ ಷಟ್ಚಕ್ರ ಸಾಧನೆ ಮಾಡಬೇಕು ಅಂತ ಮುಂದೆ ಬಂದ್ರೆ ಇಲ್ಲಿಂದ ಮಾಡತಕ್ಕದ್ದು. ಇಲ್ಲಿ ನೀವು ಅಂದ್ರೆ ಆಲ್ವೇಸ್ ಇನ್ಹೇಲ್ ಯು ಹ್ಯಾವ್ ಟು ವಿಜುವಲೈಸ್ ದ ಚಕ್ರಾಸ್ ಆರ್ ಫ್ರಮ್ ದ ವಿಶುದ್ಧಿ. ವಿಶುದ್ಧಿ ಇಸ್ ದ ಮೂಲಾಧಾರ ಒರಿಜಿನಲಿ, ಫ್ರಮ್ ಹಿಯರ್ ಟು ಅಪ್. ಅದ್ರ ರಿಫ್ಲೆಕ್ಷನ್ ಕೆಳಗಡೆ ಇದೆ. ಇಷ್ಟು ಮಾತ್ರ ಹೇಳ್ತೀನಿ, ಬಿಕಾಸ್ ಇಟ್ ಇಸ್ ಸಂಪ್ರದಾಯ ರೀತಿಯಾಗಿ ಇದು ರಹಸ್ಯ ವಿದ್ಯೆ, ಇದು ಗುರುಮುಖೇನ ಕಲಿಬೇಕು. ಸೊ ಇದು ನಿಮ್ಗೆ ಪುಸ್ತಕದಲ್ಲಿ ಅಂಗಡಿಲಿ ಸಿಗೋ ಪುಸ್ತಕದಲ್ಲಿ ಹುಡುಕಿದ್ರೆ ಸಿಗಲ್ಲ, ಯಾರು ಇದನ್ನ ಹೇಳೋದು ಇಲ್ಲ. ಗುರುಮುಖೇತ ಉಪದೇಶ ಆಗ್ಬೇಕು ಇದಕ್ಕೆಲ್ಲ. ಸರಿ, ನೆಕ್ಸ್ಟ್ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ. ಇದು ಕೊನೆಯದು, ಅಂತರತಮ. 6 ಚಕ್ರವನ್ನು ಕುಂಡಲಿನಿ ಶಕ್ತಿ ದಾಟ್ತು ಅಂದ ತಕ್ಷಣ ಆ ಜ್ಞಾನಿಗೆ ಅಥವಾ ಯೋಗಿಗೆ, ಎಸ್ಪೆಷಲಿ ಯೋಗಿ ಹಿಯರ್, ಅವನಿಗೆ ಆನಂದ ಪ್ರಾಪ್ತಿವಾಗುತ್ತೆ. ನಿಜ ಸ್ವರೂಪವನ್ನ ಹೇಗೆ ಜ್ಞಾನಿ ತಿಳಿತಾನೋ ಹಾಗೆ ಯೋಗಿಗೂ ಇದು ಅನುಭವ ಮೂಲಕ ಸಿದ್ಧವಾಗುತ್ತದೆ. ಜ್ಞಾನಿಗೆ ವಿಚಾರ ಮೂಲಕ ಸಿದ್ಧ ಆಗುತ್ತೆ, ಯೋಗಿಗೆ ಅನುಭವದ ಮೂಲಕ ಸಿದ್ಧವಾಗುತ್ತೆ. ಎರಡು ಒಂದೇ, ನೆಲೆ ನಿಲ್ಲದ ಎರಡು ಒಂದೇ ಜಾಗದಲ್ಲಿ. ಡಿಪೆಂಡ್ಸ್ ಅಪಾನ್ ದ ಇಂಟ್ರೆಸ್ಟ್ ವಾಟ್ ಒನ್ ಹ್ಯಾಸ್. ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ. ಸಹಸ್ರಾರ ಅಂದ್ರೆ ತಲೆ ಮೇಲೆ ಇಲ್ಲಿರೋದು ಸಹಸ್ರಾರ. ಏನದು? ಅದು ಒಂದು ಚಕ್ರ. ಸಹಸ್ರಾರ ಅಂದ್ರೆ 1000 ದಳದ ಚಕ್ರ, ಲೋಟಸ್. ಇವಾಗ 1000 ಅಂದ ತಕ್ಷಣ 1000 ಅಂತ ಅನ್ಕೊಳ್ಬೇಡಿ, ಬರ್ಕೊಳ್ಬೇಡಿ. 1000 ಅನ್ನೋದು ಅನಂತವಾಚಿ ಶಬ್ದ. ಶತ, ಸಹಸ್ರ, ದಶ, 10 ಸಹಸ್ರ, ಇದೆಲ್ಲ ಅನಂತ ಇನ್ಫೈನೈಟ್ ನಂಬರ್ಗೆ ಸಹಸ್ರಾರ ಅಂತ ಒಂದು ಹೆಸರು. ಅಲ್ಲಿ 1000 ಪೆಟಲ್ಸ್ ಇದೆ ಅಂತ ಲೆಕ್ಕ ಹಾಕಕ್ಕಾಗಲ್ಲ. ಯೋಗಿ ಕಷ್ಟಪಟ್ಟು ಪ್ರಾಣಶಕ್ತಿಯನ್ನು ಮೇಲೆತ್ತಿ ಇಲ್ಲಿ ಸಹಸ್ರಾರಕ್ಕೆ ಹೋದಾಗ ಅಲ್ಲವನು 1 ಇದೆಯಾ, 2 ಇದೆಯಾ, 3 ಇದೆಯಾ, 1000 ಎಣಿಸ್ತಾ ಇರ್ತಾನ ಅಲ್ಲಿ. ನಾವಾದ್ರೆ ಮಾಡ್ತೀವಿ. ಅವನಿಗೆ ಆನಂದ ಪ್ರಾಪ್ತಿ ಅದು. ಅವನು ಅಮ್ಮನವ್ರು ಬಿಟ್ರಲ್ಲಿ ತಾದಾತ್ಮ್ಯತೆ ಹೊಂದ್ಬಿಟ್ಟಿದೆ. ನಮ್ಮಂತ ಮುಟ್ಟಾಳ್ರು ಮಾಡ್ಬೇಕು. ಅಲ್ಲಿ 1000 ಇದೆಯಾ, 900, ಯಾರೋ ಒಬ್ರು ಬರ್ದಿದ್ದಾರೆ 999 ಇದೆ, ಒಂದೇ ಒಂದು ಮಿಸ್ ಆಗಿದೆ ಹಾಗಂತ. ಇದೆಲ್ಲ ಎಷ್ಟು ಹುಚ್ಚತನ ಅಂದ್ರೆ ಅದು ಅನುಭವ ಗಮ್ಯ. ಅದು ಅಂದ್ರೆ ಅನಂತವಾಗಿದೆ ಅಂತ. ಹಠಯೋಗ ಪ್ರದೀಪಿಕದಲ್ಲಿ 16 ದಳ ಇದೆ ಅಂತ ಮಾತ್ರ ಬರೀತಾರೆ. ಸ್ವಾಮಿ ಬ್ರಹ್ಮಾನಂದರು ವ್ಯಾಖ್ಯಾನ ಮಾಡಿದ್ದಾರೆ, ಜ್ಯೋತ್ಸ್ನಾ ಅಂತ ಕಾಮೆಂಟ್ರಿ ಅದಕ್ಕೆ ಹೆಸರು. He says 16 petals are only there and it is so thick that it seems as if it is a bunch of petals. ಅದಕ್ಕೆ ಅವರು ಸಹಸ್ರಾರ ಅಂತ ಕರೆದಿರೋದು. ಇವಾಗ ನೀವು ಲೋಟಸ್ ತಗೊಂಡ್ರೆ, ತಾವರೆ ಹೂ ತಗೊಂಡ್ರು ಆ ಪೆಟಲ್ಸ್ ದಳಗಳು ಒಂದ್ರೊಳಗಡೆ ಒಂದಿರತ್ತೋ ಇಲ್ವಾ, ಅಟ್ಯಾಚ್ ಆಗಿರುತ್ತೆ ನೋಡಿ. ಅದನ್ನ ಹೆಂಗ್ ಕೌಂಟ್ ಮಾಡ್ತೀರಾ ನೀವು? ಇದು ಆನಂದ ಸ್ಥಿತಿ ಅಂದ್ರೆ ಪೂರ್ತಿ ಅರಳಿರುವ ತಾವರೆ. ನಾವೆಲ್ಲ ಹೀಗ್ ಮೊಗ್ಗಾಗಿರ್ತೀವಿ, ಅದಕ್ಕೆ ನಮ್ಗೆಲ್ಲ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್, ಏನು ಬಿಚ್ಕೊಳಕ್ಕಾಗಲ್ಲ ಹಾಗೇನು. ಇದು ಜ್ಞಾನ ಬಂದ್ಬಿಟ್ಟಿದೆ ಯೋಗಿಗೆ. ಅವ್ನು ಕಷ್ಟಪಟ್ಟು ಸಾಧನೆ ಮಾಡಿದಾನೆ, ಇವಾಗ ಅದು ಬಿಚ್ಕೊಂಡಿದೆ, ಹೀಗಿದೆ ಅದು. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಹೇಗೆ ಭಾವನೆ ಮಾಡಬೇಕು ಅಂತ. ಈ ಫನಲ್ ಪೈಪ್ ಇರುತ್ತಲ್ಲ, ಸಿಮೆಂಟ್ ಎಲ್ಲ ಹಾಕ್ತಾರಲ್ಲ, ಹೀಗೆ ಇಟ್ಕೊಳ್ಬೇಕು, ಹೀಗಿರುತ್ತೆ ಸಹಸ್ರ. ಈ ಫನಲ್ ಪೈಪ್ ನ ವಿಜುವಲೈಸ್ ಮಾಡ್ಬೇಕಿಲ್ಲಿ ತಲೆ ಮೇಲೆ. ಪೂರ್ತಿ 16 ದಳಗಳು. ಅಲ್ಲಿ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿ. ಸುಧಾ ಅಂದ್ರೆ ಅಮೃತ. ಅಮೃತಕ್ಕೆ ಎಕ್ಸಾಂಪಲ್ಲೇ ಇಲ್ಲ, ಬಟ್ ಮ್ಯಾಕ್ಸಿಮಮ್ ಎಕ್ಸಾಂಪಲ್ ಕೊಡ್ಬೇಕಾಗಿರೋದು ಜೇನು, ಹನಿ. ಕುಂಡಲಿನಿ ಶಕ್ತಿ ಸಹಸ್ರಾರಕ್ಕೆ ಹೋಗ್ತಾ ಇದ್ದಾಗೆ ಇಲ್ಲಿ ಇದೆಲ್ಲ ಪಾಕೆಟ್ಸ್ ಆಫ್ ಎನರ್ಜಿ ಅಂತ ಕರೀತಾರೆ. ಈ ಜಾಗ, ಈ ಕೆನ್ನೆ, ಈ 2 ಸೈಡ್ಸ್ ಇದೆಲ್ಲ, ಮತ್ತೆ ಇಲ್ಲಿ ಕಣ್ಣಿನ ಮೇಲ್ಭಾಗ, ಹುಬ್ಬು, ಇದಕ್ಕೆಲ್ಲ ಪಾಕೆಟ್ಸ್ ಆಫ್ ಎನರ್ಜಿ. ಇಲ್ಲಿಂದೆಲ್ಲ ಅವನಿಗೆ ಅಮೃತ ಧಾರ ಸುರಿಯತ್ತೆ ಯೋಗಿಗೆ. ಇದಕ್ಕೆ ಲಂಬಿಕಾ ಯೋಗ ಅಂತ ಹೆಸರು.
ಅಥವಾ ಖೇಚರಿ ಮುದ್ರಾ. ಖೇಚರಿ ಅಂದ್ರೆ ಖ ಅಂದ್ರೆ ಆಕಾಶ ಅಂತ, ಖಗ ಅಂದ್ರೆ ಹಕ್ಕಿ ಅಂತ ಅರ್ಥ. ಆಕಾಶದಲ್ಲಿ ಹಾರುವುದಕ್ಕೆ ಖಗ. ಸೊ ಖೇಚರಿ ಅಂದ್ರೆ ಈ ಮುಖ ಇದೆಯಲ್ಲ, ಈ ಈ ಈ ಫೇಸ್, ಇದಕ್ಕೆ ಅದೇ ಏನೋ ಒಂದು ಪದ ಇದೆ ಮರ್ತೆ. ಈ ಜಾಗಕ್ಕೆ ಖಗ ಅಂತ, ಬಿಕಾಸ್ ಇನ್ಸೈಡ್ ಓನ್ಲಿ ಸ್ಪೇಸ್ ಇಸ್ ದೇರ್. ಸ್ಪೇಸ್ ಇದೆ ಅಂದ್ರೆ ಏನು ಬುದ್ಧಿ ಇಲ್ಲ ಅಂತ ಅರ್ಥ ಅಲ್ಲ. ಓನ್ಲಿ ಸ್ಪೇಸ್ ಇಸ್ ದೇರ್ ಅಂತ ಅಂದ್ರೆ ಜ್ಞಾನಿಗೆ ಬೇರೆ ನಮಗಿರುವಂತಹ ಅವನಿಗೆ ಬಂಧನ ಇಲ್ಲ. ಆ ಯೋಗಿಗೆ ಹೆಡ್ ಇಸ್ ಫುಲ್ ಆಫ್ ಸ್ಪೇಸ್, ಕಂಪ್ಲೀಟ್ ಸ್ಪೇಸ್. ಸೊ ಇಲ್ಲಿ ಖಗ, ಹಕ್ಕಿ ಅಂದ್ರೆ ಪ್ರಾಣ. ಅದ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಇದ್ದಾಗೆ ವೆನ್ ಇಟ್ ರೀಚಸ್ ದ ಟಾಪ್ ಇಟ್ ಇಸ್ ಫುಲ್ ಆಫ್ ಫ್ರೀಡಮ್. ಈ ಪಾಕೆಟ್ಸ್ ಆಫ್ ಎನರ್ಜಿಯಿಂದ ಅಮೃತ ಧಾರ ಸುರಿಯತ್ತೆ. ಇದು ಅನುಭವ ಗಮ್ಯ. ನಾನು ಎಷ್ಟೇ ಹೇಳಿದ್ರು ಕೇಳಿಸ್ಬೋದು, ಬಟ್ ನಾವು ಅದನ್ನ ತಪಸ್ಸಿಂದನೇ ಮಾಡ್ಬೇಕು. ನಮ್ಗೆ ಅದು ಹೇಳಕ್ಕೆ ಸಾಧ್ಯವಾಗಲ್ಲ. ಸುಮಾರು ಜನ ಇದ್ದಾರೆ ಈ ಕಾಲದಲ್ಲೂ ಏಕಾಂತವಾಗಿ ಮಾಡಿರೋರು ಸುಮಾರು ಜನ ಇದ್ದಾರೆ, ಪ್ರತ್ಯಕ್ಷವಾಗಿ ನೋಡಿದ್ವಿ. ಸುಧಾಸಾರಾಭಿವರ್ಷಿಣಿ, ಅಲ್ಲಿ ಮಳೆ ಸುರಿದಂಗೆ ಆ ಯೋಗಿಗೆ ಅಮೃತ ಧಾರ ಸುರಿಯುತ್ತೆ. ಇಲ್ಲಿಂದ ಅಂದ್ರೆ ಈ ಅನುಭವ ಯಾವಾಗ ಆಗುತ್ತಲ್ಲ, ಇಲ್ಲಿಂದ ಇಟ್ ಇಸ್ ಅಪ್ ಟು ಹಿಮ್ ಟು ಸ್ಟೇ ಇನ್ ದ ಬಾಡಿ ಆರ್ ಲೀವ್ ದ ಬಾಡಿ. ಇಫ್ ಹಿ ವಾಂಟ್ಸ್ ಹಿ ಕ್ಯಾನ್ ಕ್ವಿಟ್ ದ ಬಾಡಿ. ಯಾಕಂದ್ರೆ ಅನುಭವ ಆಯ್ತು, ಮತ್ತೆ ಈ ಶರೀರವನ್ನ ತ್ಯಾಗ ಮಾಡಿಬಿಟ್ಟಿದ್ದಾನೆ. ಯೂಶಲಿ ಬಿಟ್ವೀನ್ 3 to 21 days or 3 to 30 days most of the yogis leave the body. ಎನರ್ಜಿ ತಡೆಯಕ್ಕಾಗಲ್ಲ. But there are still rare souls where they continue and guide people. So it is up to the yogi's prarabdha. He has its own willpower. ಸರಿ, ಕಗ್ಗ ಸಾಕು. ಸೌಂದರ್ಯ ಲಹರಿಗೆ ಬನ್ನಿ ಇವಾಗ. 10ನೇ ಶ್ಲೋಕ. ಸುಧಾಧಾರಾಸಾರೈಃ ಚರಣಯುಗಳಾಂತರ್ವಿಗಲಿತೈಃ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮನಸಃ ಅವಾಪ್ಯ ಸ್ವಾಂ ಭೂಮಿಂ ಭುಜಗನಿವ ಮಧ್ಯುಷ್ಠವಲಯಂ ಸ್ವಮಾತ್ಮಾನಂ ಕೃತ್ವಾ ಸ್ವಪಿಶಿ ಕುಲಕುಂಡೇ ಕುಹರಿಣೀ. ನೋಡಿ, ಸುಧಾಧಾರಾಸಾರೈಃ. ಇಲ್ಲಿ ಶಂಕರರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಹೇಗೆ ಆ ಅಮೃತ ಧಾರೆ ಆಗತ್ತೆ ಅನ್ನೋದು. ಚರಣ ಯುಗಳಾಂತರ್ ವಿಗಳಿತೈ. ಅಮ್ಮ, ನಿನ್ನ 2 ಕಾಲುಗಳಿಂದ ಅಮೃತ ಧಾರೆ ಸುರಿಸ್ತಾ ಇದೆ. ಲಲಿತಾ ತ್ರಿಪುಸುಂದಿ 2 ಕಾಲುಗಳಿಂದ ಚರಣ ಯುಗಳಾಂತರ್ ವಿಗಳಿತೈ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮನಸಃ. ಅಂದ್ರೆ ಇಲ್ಲಿ ಕಾಲುಗಳು ಅಂದ್ರೆ ಹೇಗ್ ತಗೊಳ್ಬೇಕು? ಇಡ ಮತ್ತೆ ಪಿಂಗಳ. ಈ ಇಡ ಮತ್ತೆ ಪಿಂಗಳ ಎಲ್ಲ ಸೇರುತ್ತೋ, ಸುಷುಮ್ನ ನಾಡಿ ಸೇರುತ್ತೋ, ಅಲ್ಲಿಂದನೇ ಈ ಅಮೃತ ಧಾರೆ ಆಗುತ್ತೆ. ಅದು ತಲೆಯಲ್ಲಿ ಇಲ್ಲಿ ಸಾಕಷ್ಟು. ಅದನ್ನ ನೀವು ಆಮೇಲೆ ಅಧ್ಯಯನ ಮಾಡ್ಕೊಳ್ಳಿ, ಯಾಕಂದ್ರೆ ಅದನ್ನೇ ಹೇಳ್ಕೋದಾಗ ಹೆಚ್ಚಿನ ಸಮಯ ಆಗುತ್ತೆ. ಸೊ ಈ 3 ಶ್ಲೋಕದಲ್ಲಿ 38, 39 2 ಶ್ಲೋಕದಲ್ಲಿ 6 ಚಕ್ರವನ್ನು ನೋಡಿದೀವಿ. ಇನ್ನ ಚಕ್ರದ ವ್ಯಾಖ್ಯಾನ ಮುಗ್ದಿಲ್ಲ, ಮುಂದೆ ಬರುತ್ತೆ, ಅಲ್ಲಿ ನೋಡೋಣ. ಇಲ್ಲಿ ಜ್ಞಾನಿಯ ಅನುಭವ ಮಾತ್ರ ಹೇಳಿದ್ದಾರೆ, ಅಷ್ಟು ನೋಡೋಣ. ಡೀಟೇಲ್ಸ್ ಆಫ್ ಚಕ್ರ ವಿಲ್ ಕಮ್ ಇನ್ ಫರ್ದರ್ ನೇಮ್ಸ್, ಅಲ್ಲಿ ನೋಡೋಣ. ಮತ್ತೆ ಈ ಜ್ಞಾನ, ಈ ಅನುಭವ ಆಗ್ತಾ ಇದ್ದಂಗೆ ಯೋಗಿ ಹೇಗೆಲ್ಲ ಆಗತ್ತೆ ಶರೀರದಲ್ಲಿ ಅನ್ನುವ ನೆಕ್ಸ್ಟ್ ಶ್ಲೋಕ ಹೇಳುತ್ತೆ. ಕಟಿಲ್ಲತಾ ಸಮಋಷಿ ಷಟ್ಚಕ್ರೋಪರಿ ಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ಬಿಸತಂತು ತನೀಯಸಿ. ತಟಿಲ್ಲತ ಅಂದ್ರೆ ಮಿಂಚು ಅಂತ ಅರ್ಥ. ಇವಾಗೆಲ್ಲ ಮಳೆ ಬಂದಾಗ ಮಿಂಚು ಬರುತ್ತಲ್ಲ, ಎಲ್ಲಿ ಮಿಂಚು ಕಾಣುತ್ತೆ? ಮೇರುದಂಡ. ದ ಸ್ಪೈನ್ ಬಿಕಮ್ಸ್ ವೆರಿ ಸ್ಟ್ರಾಂಗ್ ಅಂಡ್ ಇಟ್ ಶೈನ್ಸ್ ಲೈಕ್ ಎ ಲೈಟ್ನಿಂಗ್. ಯಾವಾಗ ಪ್ರಾಣಶಕ್ತಿ, ದಟ್ ಇಸ್ ಕುಂಡಲಿನಿ, ವೆನ್ ಇಟ್ ರೀಚಸ್ ಸಹಸ್ರಾರ, ದ ಸ್ಪೈನ್ ಬಿಕಮ್ಸ್ ವೆರಿ ಸ್ಟ್ರಾಂಗ್ ಅಂಡ್ ಇಟ್ ಶೈನ್ಸ್ ಲೈಕ್ ಎ ಲೈಟ್ನಿಂಗ್. ಇದಕ್ಕೇನ್ ಪ್ರಮಾಣ? ನಾರಾಯಣ ಸೂಕ್ತಕ್ಕೆ ಬನ್ನಿ.
ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಗುಂ ಸವಿದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶ ಪ್ರತೀಕಾಶಗಂ ಹೃದಯಂ ಚಾಪ್ಯಧೋಮುಖಂ ಅಧೋ ನಿಷ್ಠ್ಯಾವಿತಸ್ಯಾಂತೆ ನಾಭ್ಯಾಮುಪರಿ ತಿಷ್ಠತಿ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್ ಸಂತತಗುಂ ಶಿಲಾಭಿಸ್ತುಲಂ ಭತ್ಯಾಕೋಶಸನ್ನಿಭಂ ತಸ್ಯಾಂತೆ ಸುಶಿರಗುಂ ಸೂಕ್ಷ್ಮಂ ತಸ್ಮಿನ್ ತತ್ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಮಹಾನಗ್ನಿರ್ವಿಶ್ವಾರ್ಚಿರ್ವಿಶ್ವತೋ ಮುಖಃ ಸೌಘ್ರಭುಗ್ವಿಭಜನ್ ತಿಷ್ಠನ್ನಾಹಾರಮಚರಕವಿಃ ತಿರ್ಯಗೂರ್ಧ್ವಮದಶಾಯೀ ರಶ್ಮಯಸ್ತಸ್ಯ ಸಂತತ ಸಂತಾಪಯತಿ ಸ್ವಂದೇಹಮಾಪಾತದಲಮಸ್ತಕಃ ತಸ್ಯ ಮಧ್ಯೆ ವನ್ನಿಃ ಶಿಖಾ ಅಣೀಯೋ ಊರ್ಧ್ವಾ ವ್ಯವಸ್ಥಿತಃ ನೀಲತೋ ಯಜ ಮಧ್ಯಸ್ಥಾತ್ ನೋಡಿ ಇವಾಗ ನೀಲತೋ ಯಜ ಮಧ್ಯಸ್ಥ ದ್ವಿಜುಲ್ಲೇಖೇವ ಭಾಸ್ವರ ದ್ವಿಜುಲ್ಲೇಖೆ ಅಂದ್ರೇನು ಅಟಿಲ್ಲತಾ ಸಮರುಷಿ ಇಟ್ ಶೈನ್ಸ್ ವಿದ್ಯುಲ್ಲ ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ ನೀಲ ಬಣ್ಣದಲ್ಲಿ ಈ ಲೈಟ್ನಿಂಗ್ಸ್ ಆಗತ್ತೆ ಹೆಂಗಿನ ಇಟ್ ಇಸ್ ಕೈಂಡ್ ಆಫ್ ಎ ಬ್ಲೂ ಲೈಟ್ ಮೇರುದಂಡ ಜಸ್ಟ್ ಒಂದು ಹೀಗಾಗತ್ತದ ಆ ಎಕ್ಸ್ಪೀರಿಯನ್ಸ್ ಅನುಭವ ಟೈಮಲ್ಲಿ ದ ಮೂಮೆಂಟ್ ದ ಪ್ರಾಣಶಕ್ತಿ ಗೆಟ್ಸ್ ಮರ್ಜ್ಡ್ ಇಂಟು ಕುಂಡಲಿನಿ ಮೇರುದಂಡ ಹೀಗೊಂದ್ಸತಿ ಆಗತ್ತೆ ಅವಾಗಲೇ ಬಾಡಿ ಶೇಕ್ ಆಗುತ್ತೆ ಅದು ಗೊತ್ತಿಲ್ಲ ಎಷ್ಟೋ ಜನ ಈಗಲೇ ಸ್ಟಾರ್ಟಿಂಗ್ ಅಲ್ಲೇ ಶೇಕ್ ಮಾಡ್ಬಿಡ್ತಾರೆ ಆಮೇಲೆ ಆಗದೆ ಇರ್ಲಿ ಪರವಾಗಿಲ್ಲ ಈಗಲೇ ಮಾಡಿಟ್ಬಿಟ್ಟಿದೀನಿ ಆಗೋಗ್ಲಿ ಅಂತ ನ್ಯಾಚುರಲ್ ಆಗಿ ಆಗ್ಬೇಕದು ನಮ್ಮ ದೈಹಿಕವಾದ ಪ್ರಜ್ಞೆನೇ ಇರಬಾರ್ದು ಅಂದ್ರೇನು ಮೂಲಾಧಾರ ಸ್ವಾಧಿಷ್ಠಾನವನ್ನು ದಾಟಿದ್ರೆ ನಮ್ಗೆ ಕಂಟ್ರೋಲ್ ಇಲ್ದೇನೆ ಬಾಡಿ ಶೇಕ್ ಆಗತ್ತೆ ಹೀಗೆ ಇದೆಲ್ಲ ಅನುಭವ ಗಮ್ಯ ಇದೆಲ್ಲ ಸಾಕ್ಷಾತ್ ಆಗಿ ಒಬ್ಬ ಯೋಗಿ ನೋಡ್ತಾ ಇದ್ದಾಗ ಅನುಭವಿಸೋದು ನಮ್ಗೆಲ್ಲ ಈ ಜ್ಞಾನ ಇದ್ದಾಗ ನಾನು ಅವ್ರನ್ನ ನೋಡ್ಲಿಲ್ಲ ಈಗ ಅರ್ಥ ಆಗತ್ತೆ ಯಾರೋ ಒಬ್ಬರಿಬ್ಬರು ನೋಡಿ ಆಹಾ ಅನ್ನೋದು ಸುಮಾರು ಜನ ನೋಡಿದ್ವಿ ಬಟ್ ಇದನ್ನ ಅಧ್ಯಯನ ಮಾಡ್ತಾ ಇದ್ದಾಗ ಅದು ಗೊತ್ತಾಗ್ತಿರ್ಲಿಲ್ಲ ಅಧ್ಯಯನ ಮಾಡಿದಾಗ ಅವ್ರು ನೋಡಿದಾಗ ಇನ್ನ ಸಂತೋಷ ಆಗತ್ತೆ ಬಟ್ ಈಗಿಲ್ಲ ಅವರೆಲ್ಲ ಕೇಳ್ಬೋದು ಸ್ವಲ್ಪ ಹೇಳಪ್ಪ ಅನುಭವ ಅಂತ ಈಗ ಯಾರು ಇಲ್ವೇ ತಟಿಲ್ಲತಾ ಸಮರುಷಿ ಷಟ್ಚಕ್ರೋಪರಿ ಸಂಸ್ಥಿತ ಅಂದ್ರೇನು ಈ ಅನುಭವ ಆಗ್ಬೇಕು ಅಂದ್ರೆ ಷಟ್ಚಕ್ರಿ ಉಪರಿ ಸಂಸ್ಥಿತ ಈ ಕುಲವನ್ನು ದಾಟಿ ಆ ಕುಲದ ಸಹಸ್ರಾರಕ್ಕೆ ಹೋದ್ರೆ ಈ ಅನುಭವ ಗಮ್ಯ ಈ ಅನುಭವ ಸಿದ್ಧಿ ಮಹಾಸಕ್ತಿ ಅಂದ್ರೆ ಅಮ್ಮನವರಿಗೆ ಹಬ್ಬ ಹರಿದಿನಗಳು ಬಹಳ ಇಷ್ಟ ಅಂತ ಅರ್ಥ ಏನು ಇದು ವೇದಾಂತದಿಂದ ಮತ್ತೆ ಹಬ್ಬಕ್ಕೆ ಹೊಟ್ಟೋದ್ರಲ್ಲ ಅಂತ ಕೇಳ್ಬೇಡಿ ಹಬ್ಬ ಅಂದ್ರೆ ಏನ್ ಗೊತ್ತಾ ನವರಾತ್ರಿ ಆಚರಣೆ ಅಂದ್ರೆ ಹಬ್ಬ ನವರಾತ್ರಿ ಆಚರಣೆಯಲ್ಲಿ ನಮಗೆ ಕುಂಡಲಿನಿ ಸಾಧನೆಗೆ ವಿಶೇಷವಾದ ಪರ್ವಕಾಲ ಎಲ್ಲ 4 ನವರಾತ್ರಿಯೂ ಇಂಪಾರ್ಟೆಂಟು ಅದರಲ್ಲಿ ಶರನ್ನವರಾತ್ರಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಬರುತ್ತಲ್ಲ ಅದು ಸೌಮ್ಯವಾದ ನವರಾತ್ರಿ ಅಲ್ಲೇನೆ ಕುಂಡಲಿನಿ ನಾರ್ಮಲ್ ಆಗಿ ಪಾಸ್ ಆಗುತ್ತೆ ಮುಂದೆ ಆ ನಾಮಗಳೆಲ್ಲ ಬರುತ್ತೆ ಅವಾಗ ಮತ್ತೆ ಹೇಳ್ತೇನೆ ಯೂಶಲ್ ಅಂದ್ರೆ ನಾವು ಮಹಾಸಕ್ತಿ ಕುಂಡಲಿನಿ ಬಿಸತಂತು ತನೀಯಸಿ ಅಂದ್ರೆ ಶಿ ಹ್ಯಾಸ್ ಎ ಗ್ರೇಟ್ ಲೈಕಿಂಗ್ ಟು ಮೂವ್ ಟುವರ್ಡ್ ಸಹಸ್ರಾರ ಮಹಾಸಕ್ತಿ ಆಸಕ್ತಿ ಶಿ ವಾಂಟ್ಸ್ ಟು ಗೋ ಟು ಹರ್ ಓನ್ ಹೌಸ್ ಒಂದು ಎಕ್ಸಾಂಪಲ್ ಸಾಧಾರಣವಾದ ಎಕ್ಸಾಂಪಲ್ ಕೊಡ್ತೀನಿ ಅವಾಗ್ಲೇ ಅರ್ಥ ಆಗಲಿಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಗಂಡ ಬಂದ ಅಂದ್ರೆ ಹೆಂಡತಿ ಅಡ್ಗೆ ಮನೇಲಿ ಇರ್ತಾಳೆ ಈಗ ಇರ್ಬೇಕು ಈಗ ಅವಳು ಆಫೀಸಲ್ಲಿ ಇದ್ರೆ ಗೊತ್ತಿಲ್ಲ ಪಾಪ ನೋಡ್ಕೊಳ್ಳೋದು ಯಾರ ಅವ್ರನ್ನ ಸೊ ಹಳೆ ಕಾಲದಲ್ಲೆಲ್ಲ ಏನಾಗ್ತಿತ್ತು ಬಂದ ತಕ್ಷಣ ಅಂದ್ರೆ ಮದ್ವೆ ಆಗಿ ಹೊಸರಲ್ಲಿ ಇಷ್ಟ ಇರೋದು ಮನೆವರೆಗೂ ಬಾಗ್ಲಿಗೆ ಬಂದು ಬನ್ನಿ ಅಂತ ಕರೆಯೋರು ಈಗ ಬಂದ್ರೆ ಬರ್ತಾನ್ ಬಿಡು ಅನ್ನೋದು ಮುಖ ಬೇಜಾರು ಮಾಡ್ಕೊಂಡು ಬರ್ತಾನ್ ಬಿಡು ನಾರ್ಮಲ್ ತಾನೆ ಆದ್ರೆ ಅಮ್ಮನವ್ರಿಗೆ ಹಾಗಲ್ಲ ಎಟರ್ನಲ್ ಹ್ಯಾಪಿನೆಸ್ ಯಾವತ್ತಿಗೂ 50 ವರ್ಷ ಹೆಂಗೆ ಮ್ಯಾರೇಜ್ ಎಂಗೇಜ್ಮೆಂಟ್ ಆದ್ರೂ 60 ವರ್ಷ ಷಷ್ಠಿ ಪೂರ್ತಿ ಮಾಡ್ಕೊಂಡ್ರು 16 ವರ್ಷದ ಯೌವನದಲ್ಲಿ ಹೇಗೆ ಇಬ್ರು ಮದುವೆಯಾಗಿ ಇಷ್ಟಪಡ್ತಿದ್ರ ಅದೇ ತರ ಆಸಕ್ತಿ ಅದಕ್ಕೆ ಮಹಾಸಕ್ತಿ ಸಹಸ್ರಾರಕ್ಕೆ ಹೋಗಕ್ಕೆ ಕಥೆ ಮೂಲಕ ಹೇಳ್ತಾ ಇದ್ದೀನಿ ಸೊ ಏನಾಗತ್ತೆ ಕುಂಡಲಿನಿ ಮೇಲಕ್ಕೆ ರೀಚ್ ಆದಾಗ ಹಲವಾರು ಸಿದ್ಧಿಗಳು ಬರುತ್ತೆ ಸೊ ಅಮ್ಮನವರ ಪರಿಚಾರಿಕೆಗಳೆಲ್ಲ ಬಂದ್ ಕರೆದ್ರಂತೆ ಸೊ ಶಿವ ಬಂದಿದ್ದಾನೆ ಹಾಗೆ ಅಂತ
ಸೊ ಓಡ್ ಹೋದ್ಲು ಬಾಗ್ಲ ಹತ್ರ. ಪಕ್ಕದಲ್ಲಿರೋರೆಲ್ಲ ಬ್ರಹ್ಮಾದಿ ದೇವತೆಗಳು ಇಂದ್ರಾವರಣ ಎಲ್ಲ ಅಲ್ಲಿ ನಿಂತಿದ್ರು. ಅಮ್ಮನವ್ರು ಬಂದ್ಬಿಟ್ರು ಅಂತ ಅವರೆಲ್ಲ ಅವ್ರ ಆಸನದಿಂದ ಎದ್ರು. ಅವ್ರ ಕಿರೀಟ ಹಾಕೊಂಡಿದ್ರಲ್ಲ ಅವರೆಲ್ಲ ನಮಸ್ಕಾರ ಮಾಡಕ್ ಹೋದ್ರು ಅಮ್ಮನವ್ರಿಗೆ. ಆ ಕಿರೀಟ ಅಲ್ಲ ಅಮ್ಮನವ್ರ ಕಾಲಿಗೆ ಟಚ್ ಆಗ್ತಿದೆ. ವಿಜುವಲೈಸ್ ಮಾಡ್ಕೊಳ್ಳಿ ಇದಕ್ಕೆ ಹೇಳೋದಕ್ಕೋಸ್ಕರ. ಅದನ್ನೆಲ್ಲ ಅಮ್ಮನವ್ರು ಒದ್ದು ಹೋದ್ರು. ಅದೆಲ್ಲ ಒದ್ಬಿಟ್ಟು ಹೋಗಿ ಶಿವನ ಹತ್ರ ಸೇರ್ಕೊಂಡ್ಬಿಟ್ಟು. ಅಂದ್ರೇನು, ಕುಂಡಲಿನಿ ಹೋಗಿ ಸಹಸ್ರಾರಕ್ಕೆ ಸೇರ್ಬಿಡ್ತು. ಮಧ್ಯದಲ್ಲಿ ಆಬ್ಸ್ಟಕಲ್ಸ್ ಬಂತು. ಯಾರು ಆಬ್ಸ್ಟಕಲ್ಸ್? ಬ್ರಹ್ಮ ರುದ್ರಾದಿ ದೇವತೆಗಳಲ್ಲ. ಆಬ್ಸ್ಟಕಲ್ಸ್ ಅಂದ್ರೆ ಏನ್ ಗೊತ್ತಾ? ಸಿದ್ಧಿಗಳು ಅಂತ ಅರ್ಥ. ಈ ಕುಂಡಲಿನಿ ಶಕ್ತಿ ಮೇಲೆ ಹೋಗ್ತಾ ಇದ್ದ ಹಾಗೆ ಆ ಚಕ್ರದಲ್ಲಿ ಎಲ್ಲ ಬಿಚ್ಕೊಳ್ತಾ ಹೋದಾಗ ಸುಮಾರು ಸಿದ್ಧಿಗಳು ಬರುತ್ತೆ. ಆ ಸಿದ್ಧಿಗಳೇ ಈ ದೇವತೆಗಳು. ಸಾಂಬ ಪರಮೇಶ್ವರ ಅಲ್ಲಿ ಮೇಲಕ್ಕೆ ಸಹಸ್ರಾರದಲ್ಲಿ ಕಾಯ್ತಾ ಇದ್ದಾನೆ. ಕುಂಡಲಿನಿ ಹೋಗ್ಬೇಕು. ಹೋಗ್ತಾ ಇದ್ದಾಗ ಏನಾಗುತ್ತೆ? ಸಿದ್ಧಿಗಳು ಸುಮಾರು ಬರ್ತಾ ಹೋಗುತ್ತೆ. ದಿ ಮ್ಯಾನಿಫೆಸ್ಟಿಂಗ್ ಪವರ್ಸ್. ಅದನ್ನೆಲ್ಲ ದಾಟಿ ಹೋಗ್ಬೇಕು. ಈ ಪವರ್ಸ್ ನಾವೇ ಈ ಬಗ್ಬಿಟ್ರೆ ನಾವೆಲ್ಲ ಬೆಗ್ಗಸೆ. ಬ್ಲೈಂಡ್ ಫೋಲ್ಡ್ ಅಂತೆಲ್ಲ ಮಹಾತ್ಮ ಎಲ್ಲ ಮಾಡ್ತಿದಾರಲ್ಲ, ಬ್ಲೈಂಡ್ ಫೋಲ್ಡ್. ಚಿಕ್ಕ ಮಕ್ಳಿಗೆಲ್ಲ ಬ್ಲೈಂಡ್ ಫೋಲ್ಡ್ ಹಾಕಿ ರೀಡಿಂಗ್, ಬ್ಲೈಂಡ್ ಲೀಡಿಂಗ್ ಎಲ್ಲ ಅವಶ್ಯಕತೆ ಇಲ್ಲ. ಹುಷಾರಾಗಿರ್ಬೇಕು. ಸಾಧನೆ ಇಲ್ಲ. ಅದಕ್ಕೆ ಗೊತ್ತಿಲ್ಲದೆ ನಮ್ಗೆ ಹೇಗೋ ಮಾಯ ಸಿಕ್ಬಿಡತ್ತೆ. ಎಲ್ಲ ಸಂಸಾರದ ಮಾಯೆ ಎಲ್ಲ ಗೆದ್ದು ಬಂದಿರ್ತೀವಿ ಸಾಧನೆಗೆ. ಇಲ್ಲಿ ಮಹಾಮಾಯ ಸಿಗತ್ತೆ, ಸಿದ್ಧಿಗೆ ಬೀಳೋದು. ಮತ್ತೆ ಮಹಾಸಕ್ತಿ ಕುಂಡಲಿನಿ. ಆ ಆಸಕ್ತಿ ಹೇಗಿರ್ಬೇಕಂದ್ರೆ ನಂಗೆ ಲಕ್ಷ್ಯ ಗುರಿ ಮುಟ್ಟಬೇಕು. ಮಧ್ಯದಲ್ಲಿ ಯಾವ್ದೇ ಬರುವ ಸಾಧನೆಯಿಂದ ಬರುವ ಫಲವನ್ನು ತಿರಸ್ಕಾರ ಮಾಡಬೇಕು. ಅದ್ ಹೇಗ್ ಗೊತ್ತಾಗತ್ತೆ ನಮ್ಗೆ? ಗುರು ಇದ್ರೇನೆ. ಗುರು ಹ್ಯಾಸ್ ಟು ಟೇಕ್ ಯುವರ್ ಹ್ಯಾಂಡ್ ಅಂಡ್ ಗೈಡ್. ಮತ್ ಗೈಡ್ ಮಾಡ್ತಿರ್ಬೇಕು ಪಕ್ಕದಲ್ಲೇ ಇದ್ದು. ಕುಂಡಲಿನಿ ಎಲ್ಲ ನಾನು ಗುರುವಿಂದ ಕಲೀಲಿಲ್ಲ. ಬುಕ್ ನೋಡಿದೆ, ಆರ್ಟ್ ಇದಲ್ಲಿ ಅದು ಋಷಿಕೇಶ್ ಶಿವಾನಂದ ಸ್ವಾಮಿ ಕುಂಡಲಿನಿ ಯೋಗ ಅಂತ ಬರ್ದಿದ್ರು. ಅದು ಓದ್ದೆ, ಚೆನ್ನಾಗಿತ್ತು. ಯೂಟ್ಯೂಬ್ ಅಲ್ಲಿ ಒಂದೆರಡು ವಿಡಿಯೋ ನೋಡಿದೆ. ಅವ್ರ ಕುಂಡಲಿನಿ ಹೀಗೆ ರೈಸ್ ಮಾಡು ಅಂದ್ರು, ಹಾಗೆ ಮಾಡು ಅಂದ್ರು. ಒಂದು ಆನ್ಲೈನ್ ಕೋರ್ಸ್ ಇತ್ತು, ಸೇರ್ಕೊಂಡೆ. ರೈಸ್ ಮಾಡಕ್ ಶುರು ಮಾಡಿದೆ. ಅಷ್ಟೇ, ರೈಸ್ಡೇ ಅಲ್ಲ, ಅಷ್ಟೇ ಮುಗಿತು. ಅಲ್ಲ, ಇದು ಮಹಾವಿದ್ಯೆ. ಇದು ನಮಗ್ ಸುಮ್ನೆ ಕುಂಡಲಿನಿ ಆಟ ಆಗೋಗಿದೆ. ಪ್ರಾಣಶಕ್ತಿನ ಅಷ್ಟು ಸುಲಭವಾಗಲ್ಲ ನಾವು ರೈಸ್ ಮಾಡಕ್ ಸಾಧ್ಯವಾ? ಬಹಳ ಬಹಳ ಕಷ್ಟ. ಅದ್ ಮಾಡಿದ್ರು ಗುರಿ ಮುಟ್ಟದ್ ಬಹಳ ಕಷ್ಟ. ಹುಷಾರ ಕ್ರಮ, ಅದೊಂದು ಬೌಂಡ್ರಿ ಹಾಕೊಳ್ಬೇಕು. ಅದು ಶ್ರೀವಿದ್ಯಾ ಸಾಧನೆ ಅಂತ ಬಂದ್ಬಿಟ್ರೆ ಒಂದು ಬೌಂಡ್ರಿ. ಹೊರ ಪ್ರಪಂಚದಲ್ಲಿ ಆಸಕ್ತಿನೇ ಇರಬಾರ್ದು ಒಬ್ಬ ಶ್ರೀವಿದ್ಯಾ ಸಾಧಕನಿಗೆ. ಯೋಗ್ಯವಾದ ಶಿಷ್ಯನಿಗೆ ಬಂದ್ರೆ ಮಾತ್ರ ಹೇಳ್ಕೊಡ್ಬೇಕು. ಇಲ್ಲ ಅಂದ್ರೆ ಅವನ್ ಪಾಡಿಗೆ ಒಂದ್ ಸಾಧನೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು. ಅವನ್ ಶ್ರೀವಿದ್ಯಾ ಸಾಧನೆ ಮಾಡ್ತಿದ್ದಾನೆ ಅಂತ ಅವಳು ಶ್ರೀವಿದ್ಯಾ ಸಾಧನೆ ಮಾಡ್ತಾ ಇದೀನಿ ಅಂತ ಹೇಳಲೂಬಾರ್ದು. ಅಷ್ಟು ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಈಗ ಅದನ್ನೆಲ್ಲ ಮಾರಾಟದ ಲೆವೆಲ್ಗೆ ಬಂದಿದೆ. ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳ್ಬೇಕು. ಅದಕ್ಕೆ ಮನು ಒಂದ್ ಕಡೆ ಬರೀತಾರೆ, ಶ್ರೀವಿದ್ಯಾ ಸಾಧಕನಾಗ್ಲಿ ಈ ತರ ಮಾಡಿರೋನ್ಗೆ ಹೇಗೆ ಪ್ರಪಂಚದಲ್ಲಿ ಇರ್ಬೇಕು ಅಂತ. ಮನು ಧರ್ಮಶಾಸ್ತ್ರ ವೆರಿ ಆಪ್ಟ್. ನಾ ಪೃಷ್ಟಂ ಕಸ್ಯಚಿತ್ ಭ್ರೂಯಾತ್ ನ ಅನ್ಯಾಯೇನ ಚ ಪೃಷ್ಟತಃ ಜಾನನ್ನಪಿ ಮೇಧಾವಿ ಜಡವನ್ ಲೋಕ ಆಚರೇತ್. ನಾ ಪೃಷ್ಟ ಕಶ್ಚಿತ್ ಭ್ರೂಯಾತ್ ನ ಅನ್ಯಾಯೇನ ಚ ಪೃಷ್ಟತಃ. ಬುಕ್ ನೋಡ್ಕೊಂಡು ಓದೋದು, ಗುರು ಇಲ್ದೆ ಕ್ಲಾಸಸ್ ಮಾಡೋದು. ಇವಾಗ ಈ ಕ್ಲಾಸ್ ಮಾಡ್ಬೇಕು ಅಂದ್ರೆ ವಿತೌಟ್ ಗುರು ಪರ್ಮಿಷನ್ ನಾನು ಶುರು ಮಾಡಕ್ ಸಾಧ್ಯವಿಲ್ಲ. ನೀವೇನೇ ಮಾಡಿ, ಯಾಕಂದ್ರೆ ಅವ್ರ ಆಶೀರ್ವಾದ ಇದ್ದಿದ್ರೇನೆ ಚೆನ್ನಾಗಿ ಹೋಗೋದು. ನಾ ಅನ್ಯಾಯೇನ ಚ ಪೃಷ್ಟತಃ. ಯೂಟ್ಯೂಬ್ ಮತ್ತೊಂದೋ ಮಗದೊಂದೋ ನೋಡ್ಕೊಂಡು ಮಾಡಿದ್ರೆ, ಅದೆಲ್ಲ ಮಾಡಿ ಏನೋ ಪ್ರಶ್ನೆ ಕೇಳಿದ್ರು, ಪ್ಲೀಸ್ ಟೆಲ್ ಮಿ ವಾಟ್ ಈಸ್ ಕುಂಡಲಿನಿ. ಯಾವ ಸಂಸ್ಕಾರ ಇದೆ ಅಂತ ಹೇಳಕ್ಕೆ, ಐ ರೆಡ್ ದಿಸ್ ಬುಕ್, ಪ್ಲೀಸ್ ಆನ್ಸರ್ ಮಿ ವಾಟ್ ಈಸ್ ಕುಂಡಲಿನಿ. ಗೋ ಅಂಡ್ ಸರ್ಚ್ ಇನ್ ದ ಬುಕ್. ಜಾನನ್ನಪಿ ಮೇಧಾವಿ ಜಡವಲ್ಲೋಕ ಆಚರೇತ್. ನಿನಗೆಲ್ಲಾ ಗೊತ್ತಿದ್ರು ಆಕ್ಟ್ ಲೈಕ್ ಆಸ್ ಇಫ್ ಯು ಡೋಂಟ್ ನೋ. ಜಡವಲ್ ಲೋಕ ಆಚರೇತ್. ತೋರಿಸ್ಕೊಳ್ಳೇಬಾರ್ದು. ಅದೇ ಪದ ಉಪಯೋಗಿಸ್ಬೇಕು. ಕತ್ತೆ ತರ ಇದ್ಬಿಡ್ಬೇಕು. ಗೊತ್ತಿದ್ರು ಹಂಸವಾಗಿದ್ರು ಹೊರಗಡೆ ತೋರ್ಸ್ಕೊಳ್ತೆ ಸುಮ್ಮನೆ ಇರ್ಬೇಕು.
ಯಾವ ಸಾಧಕ ತೀವ್ರ ಇಚ್ಛೆಯಿಂದ ಬರ್ತಾನಲ್ಲ ಅವನಿಗೆ ಮಾತ್ರ ಇದನ್ನ ಹೇಳ್ಕೊಡ್ಲೇಬೇಕು, ಬಿಟ್ರೆ ಸೈಲೆಂಟ್ ಆಗಿರೋದು ಒಳ್ಳೇದು. ಯಾಕಂದ್ರೆ ಇದೆಲ್ಲ ಜಾಸ್ತಿ ನಾನು ನಿಮ್ಗೆ ಹೇಳಕ್ ಆಗಲ್ಲ, ಇದೆಲ್ಲ ಅನುಭವ ಗಮ್ಯ ಮಾತ್ರ. ಸತತವಾಗಿ 10 ವರ್ಷ, ಕನಿಷ್ಠ ಪಕ್ಷ ಒಂದು 2-3 ಇಯರ್ಸ್ ಇದನ್ನ ಮೆಲಕ್ ಹಾಕಿ ಕೂತು ಚೆನ್ನಾಗಿ ಜಪ ಧ್ಯಾನ ಮಾಡಿದ್ರೇನೆ ಇದ್ರದೆಲ್ಲ ಅನುಭವ. ಇಲ್ಲಾಂದ್ರೆ ಇಟ್ ಇಸ್ ಓನ್ಲಿ ಇನ್ಫಾರ್ಮೇಶನ್ ಅಂಡ್ ಯು ಆಲ್ಸೋ ಹ್ಯಾವ್ ಟು ಪಾಸ್ ದ ಸೇಮ್ ಇನ್ಫಾರ್ಮೇಶನ್ ಟು ದ ನೆಕ್ಸ್ಟ್ ಜನರೇಷನ್. ಅನುಭವದ ಜೊತೆಗೆ ಅಧ್ಯಯನ ಇದ್ರೆ ಫಲಕಾರಿ ಜಾಸ್ತಿ. ಬರೀ ಅಧ್ಯಯನ ವರ್ಕ್ ಆಗಲ್ಲ, ಬರೀ ಅನುಭವನೂ ವರ್ಕ್ ಆಗಲ್ಲ. ಅವನ್ ಅನುಭವನೇ ಇಂಪಾರ್ಟೆನ್ಸ್ ಕೊಟ್ಬಿಟ್ರೆ ಅವ್ನು ಶಾಸ್ತ್ರೀಯವಾಗಿದ್ದಾನೋ ಇಲ್ವೋ ಅಂತ ಹೆಂಗ್ ಗೊತ್ತಾಗತ್ತೆ? ಶಾಸ್ತ್ರೀಯವಾಗಿ ಸಾಧನೆ ಮಾಡ್ತಿದ್ದಾನೋ ಇಲ್ವೋ ಅಂತ ಹೇಗೆ ಗೊತ್ತಾಗತ್ತೆ? ಒಬ್ರು ಸಹಸ್ರ ಆಜ್ಞಾ ಚಕ್ರದಿಂದ ಕುಂಡಲಿ ರೈಸ್ ಮಾಡುವಂತಾರೆ, ಒಬ್ರು ಮೂಲಾಧಾರದಿಂದ ಮಾಡುವಂತಾರೆ. ನಿಮ್ಗೆ ಇದೆಲ್ಲ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಈ ಸುಮಾರು ಜನ ನೋಡಿರೋದ್ರಿಂದ ನಾನು ಈ ಪ್ರಶ್ನೆ ಎಲ್ಲ ಹೇಳ್ತಾ ಇದ್ದೀನಿ. ಅದೆಲ್ಲ ಬೇಡ, ನಿಮ್ಗೆ ಆಲ್ರೆಡಿ ಮಣಿಪುರದಲ್ಲಿ ಆಲ್ರೆಡಿ ನಿಮ್ಗೆ ಬಂದ್ಬಿಟ್ಟಿದೆ. ಅದು ಹೇಗ್ ಬಂತ ಗೊತ್ತಿಲ್ಲ, ಇವ್ರ ಮನೆಯಿಂದ ಮುಷ್ಟಿ ತೆಗೆದು ಅಲ್ಲಿ ಹೊಟ್ಟೆಗೆ ಹಾಕಿದ್ರೆ ನಾನು. ಯೋಗಿಗಳಿಗೆ ಮಾತ್ರ ಗಮ್ಯ ಕುಂಡಲಿನಿ ಶಕ್ತಿ ಎಲ್ಲಿದೆ ಅಂತ ಹೇಳಕ್ಕೆ. ಇವಾಗ ನಾವು ಆಲೋಚನೆ ಎಲ್ಲ ಮಾಡ್ತಾ ಇದೀವಲ್ಲ, ಎಲ್ರು ಗಮನ ಇಟ್ಟು ಕೇಳ್ತಿದ್ದೀರಾ, ಎಲ್ಲಿದೆ? ಮಣಿಪುರದಲ್ಲೇ ಇರೋದು ಇವಾಗ. ಯಾಕಂದ್ರೆ ಮೂಲಾಧಾರ ಸ್ವಾಧಿಷ್ಠಾನದ ಪ್ರವೃತ್ತಿ ಇಲ್ಲ ನೋಡಿ ಇವಾಗ. ಮೂಲಾಧಾರ ಸ್ವಾಧಿಷ್ಠಾನ ಅಂದ್ರೇನು? ದೇಹ, ನಾನು, ನನ್ನವರು. ಈಗ ಈ ಆಲೋಚನೆ ಇಲ್ವಾ ಇವಾಗ? 8:15 ಆದ್ಮೇಲೆ ಬರುತ್ತೆ, ಅಲ್ಲಿವರೆಗೂ ಇಲ್ವಲ್ಲ. ಈಗ ಅನಾಹತ ಆಜ್ಞೆ ಅದ್ರ ಮೇಲೆ ಇರೋದು. ಸೊ ಈ ಆಲೋಚನೆ ಬೆಳೆಸ್ತಾ ಬರ್ಬೇಕು ಯಾವಾಗ. ಸತ್ಸಂಗ ಬಹಳ ಇಂಪಾರ್ಟೆಂಟ್. ಸಹಸ್ರಾರಾಂಬುಜ ನೋಡೋದಲ್ಲ, ಮಹಾಸಕ್ತಿ ಕುಂಡಲಿನಿ, ತುಂಬಾ ಆಸೆ ಕುಂಡಲಿನಿ, ಆ ಪ್ರಾಣಶಕ್ತಿಗೆ ಹೋಗಕ್ಕೆ ಬಹಳ ಆಸೆ. ನಾ ಏನ್ ಹೇಳಕ್ ಬಂದೆ, ಶ್ರದ್ಧಾ ಭಕ್ತಿಯಿಂದ ಗುರು ಹೇಳಿರೋ ರೀತಿಯಲ್ಲಿ ಕುಂಡಲಿನಿ ಸಾಧನೆ ಮಾಡ್ತಾ ಬಂದಾಗ ಸಿದ್ಧಿಗಳು ಸಹಜವಾಗಿ ಬರುತ್ತೆ. ಅದನ್ನ ಆ ಸಿದ್ಧಿಗೆ ಬೀಳದೆ ಇರೋ ತರ ಮುಂದಕ್ಕೆ ಹೋಗ್ಬೇಕು. ಅದು ಧಾರ್ಮಿಕವಾಗಿದ್ರೆ ಗುರು ಒಪ್ಪಿಗೆ ಕೊಟ್ರೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು. ಬಿಸತಂತು ತನೀಯಸಿ. ಬಿಸತಂತು ತನೀಯಸಿ ಅಂದ್ರೆ ಲೋಟಸ್ ಸ್ಟೆಮ್ ನೋಡಿದಿರ್ವಿ ಎಲ್ಲ. ಲೋಟಸ್ ದಂಡು ಸ್ಟೆಮ್ ಇರುತ್ತಲ್ಲ, ಅದಕ್ಕೆ ದಂಡ್ ಹೆಸರು. ಅದನ್ನ ನೀವು 2 ಬ್ರೇಕ್ ಮಾಡಿದ್ರೆ ಅದ್ರಿಂದ ಒಳಗಡೆ ಒಂದು ಗಮ್ ತರ ಬರುತ್ತೆ, ಎಳ್ಕೊಂಡ್ ಬರುತ್ತೆ, ಹೀಗೆ ಎಲಾಸ್ಟಿಕ್ ಆಗಿರತ್ತೆ. ಸ್ಟೆಮ್ ಒಳಗಡೆ ಇರೋದು ಅದಕ್ಕೆ ಬಿಸತಂತು ಅಂತ. ಅದ್ರ ಒಳಗಡೆ ಶಕ್ತಿ ಇರತ್ತೆ. ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಎಕ್ಸಾಂಪಲ್. ಹಾಗೆ ಈ ಮೇರುದಂಡ, ದ ಸ್ಪೈನಲ್ ಕಾರ್ಡ್ ಈಸ್ ಲೈಕ್ ದಿ ಲೋಟಸ್ ಸ್ಟೆಮ್. ಆ ಸ್ಟೆಮ್ ಒಳಗಡೆ ಈ ದಾರಗಳೆಲ್ಲ ಬರುತ್ತಲ್ಲ, ಅಂಟ್ಕೊಂಡಿರುತ್ತೆ ಅನ್ನಲ್ಲ, ಅದೆಲ್ಲ ಇಡ ಮತ್ತೆ ಪಿಂಗಳ. ಅದ್ರ ಒಳಗಡೆ ಸುಷುಮ್ನಾ ನಾಡಿ ಇರುತ್ತೆ, ಸಣ್ಣದಾಗಿರುತ್ತೆ ನೋಡಿ, ದಟ್ ಈಸ್ ದ ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿ ಒಳಗಡೆ ಈ ಪ್ರಾಣಶಕ್ತಿ, ಈ 3.5 ಇಂಚ್ ಪ್ರಾಣಶಕ್ತಿ ಇನ್ನ ಸಟಲ್, ಇಟ್ ಮೂವ್ಸ್. ಬಿಸತಂತು ತನೀಯಸಿ ಅಂದ್ರೆ ಕುಂಡಲಿನಿ ಅಂತ ಅರ್ಥ. ಸೊ ಕುಂಡಲಿನಿ ಮೂವ್ ಆಗ್ಬೇಕು ಅಂದ್ರೆ ಒನ್ ಆಫ್ ದ ವೇಸ್ ಇನ್ ಟ್ರೆಡಿಷನ್, ವಾಟ್ ದೇ ಸೇ, ಟು visualize your spinal cord is like a lotus stem. Inside those lotus stem there are 2 streams, ida and pingala, and which is very subtle. Inside the ida and pingala there is another thin line, that is ಸುಷುಮ್ನಾ ನಾಡಿ. ಇನ್ಸೈಡ್ ಸುಷುಮ್ನಾ ನಾಡಿ ಕುಂಡಲಿನಿ ಫ್ಲೋಸ್. ಈ ತರ ಭಾವನೆ ಮಾಡಬೇಕು. ಮತ್ತೆ ಇನ್ನೊಂದು ಪ್ರಾಕ್ಟಿಕಲ್ ರೀಸನ್, ಯಾರ್ಯಾರು ಚಕ್ರ ಸಾಧನೆ ಮಾಡ್ತಿದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಚಕ್ರಗಳು ಹೀಗೆ ಇರುತ್ತೆ, ನಾಟ್ ಲೈಕ್ ದಿಸ್, ಇಟ್ ವಿಲ್ ಬಿ ಲೈಕ್ ದಿಸ್. ದೇಹಕ್ಕೆ ಅಂಟ್ಕೊಂಡಿರಲ್ಲ, ಹೀಗೆ. ಸಪೋಸ್ ನೋಡಿ, ಹೀಗಿರುತ್ತೆ, ಹೀಗಿರುತ್ತೆ, ಹೀಗಿರಲ್ಲ, ದೇಹಕ್ಕೆ ಅಂಟ್ಕೊಂಡಿರಲ್ಲ. ಎಷ್ಟೋ ಜನ ಹಿಂಗ್ ವಿಜುವಲೈಸ್ ಮಾಡ್ತಾರೆ, ಉಪಯೋಗ ಇಲ್ಲ. ಹೀಗೆ ವಿಜುವಲೈಸ್ ಮಾಡಿ, ಯಾಕಂದ್ರೆ ಮೇರುದಂಡ ಹೀಗಿರತ್ತಲ್ವಾ, ಒಂದೊಂದು ಪಿಯರ್ಸ್ ಆಗಿರುತ್ತದೆ. ಸೊ ಚಕ್ರ ಸಾಧನೆ ಮಾಡ್ಬೇಕಾದ್ರೆ ಇಮ್ಯಾಜಿನ್ ದಿಸ್ ಇಸ್ ಯುವರ್ ಸ್ಪೈನಲ್ ಕಾರ್ಡ್ ಅಂಡ್ ಆಲ್ ದ ಚಕ್ರಾಸ್ ಆರ್ ಸ್ಟ್ರಂಗ್ ಇನ್ ಬಿಟ್ವೀನ್. ಇಲ್ಲಿ ಹೀಗೆ ವಿಜುವಲೈಸ್ ಮಾಡ್ಕೊಳ್ಬೇಡಿ, ಹೀಗೆ ಮಾಡ್ಕೊಳ್ಳಿ. ಸೊ ಇಟ್ ಹೆಲ್ಪ್ಸ್. ಸರಿ,
ಏನ್ ಇದಕ್ಕೆಲ್ಲ ಶಾಸ್ತ್ರೀಯವಾಗಿ ಆಧಾರವಿದೆಯಾ? ಏನೇನೋ ಹೇಳ್ತಿದಿರಲ್ಲ, ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಇಲ್ಲ, ಯೋಗ ಶಾಸ್ತ್ರದಲ್ಲಿ ಆಧಾರ, ನಮ್ಗೆಲ್ಲ ಯೋಗ ಬೇಡ. ನೀವು ಇದು ವೇದ ಅಂತಂದ್ರಿ, ದಕ್ಷಿಣಾಚಾರ ಎಲ್ಲ ಕೇಳೋರು ಇದಾರೆ, ನೀವು ಕೇಳ್ತಿಲ್ಲ ಪಾಪ, ನೀವೆಲ್ಲ ಒಳ್ಳೆಯವರು, ಅದಕ್ಕೆ ನಾನೇ ಹೇಳ್ಬಿಡ್ತಾ ಇದ್ದೀನಿ. ವೇದಕ್ಕಿದಲ್ಲಿ ಏನಾರು ಆಧಾರ ಇದೆಯಾ? ನಾರಾಯಣ ಸೂಕ್ತದ ಆಧಾರ ಕೊಟ್ಟೆ. ನಾರಾಯಣ ಸೂಕ್ತ ಎಲ್ಲ ನಾವು ಒಪ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅದು ಇತ್ತೀಚೆಗೆ ಬಂದಿದ್ದು, ಅದು ಕಿಲ ಭಾಗ. ಮೂಲ ವೇದದಲ್ಲಿ, ಮೂಲ ವೇದ ಅಂದ್ರೆ ಅದು ಯಜುರ್ವೇದದಲ್ಲಿ ಇದೆಯಾ, ಋಗ್ವೇದದಲ್ಲಿ ತೋರಿಸ್ಲಾ? ಋಗ್ವೇದದ 5ನೇ ಮಂಡಲದ 81ನೇ ಶ್ಲೋಕದ 81ನೇ ಸೆಕ್ಷದ ಫಸ್ಟ್ ಶ್ಲೋಕ, 5th ಮಂಡಲ 81 ಸೆಕ್ಷನ್ ಫಸ್ಟ್ ಮಂತ್ರ. ಯುಂಜತೆ ಮನ ಉತ ಯುಂಜತೆ ಧಿಯೋ ವಿಪ್ರಸ್ಯ ಭ್ರಾತೋ ವಿಪಶ್ಚಿತಃ ವಿಹೋತ್ರ ಧತ್ತೆ ವಾಯುನಾಧಿಕ ಇಮೇ ದೇವಸ್ಯ ಸವಿತುಃ ಪರಿತುಷ್ಠತಿ. ಯುಂಜತೆ ಮನ ಉತ ಯುಂಜತೆ ಧಿಯೋ ವಿಪ್ರಸ್ಯ ಅಂದ್ರೆ ಯೋಗ ಸಿದ್ಧಾಂತವನ್ನು ಋಗ್ವೇದದಲ್ಲಿ ಅವಾಗಲೇ ಹೇಳ್ಬಿಟ್ಟಿದ್ದಾರೆ. ಯುಂಜತೆ ಮನ ಯುತ ಯುಂಜತೆ, ದ ಮೈಂಡ್ ಹ್ಯಾಸ್ ಟು ಲಿಂಕ್ ವಿತ್ ದ ಕಾನ್ಶಿಯಸ್ನೆಸ್ ಥ್ರೂ ಯೋಗ. ಯೋಗ ಅಂದ್ರೆ ಏನು? ಎರಡನ್ನು ಸೇರಿಸುವುದು. ಇದು 5ನೇ ಮಂಡಲ ಬಂದು ಅತ್ರಿ ಮಹರ್ಷಿಗಳಿಗೆ ಸಂಬಂಧಪಟ್ಟ ಮಂಡಲ. ಸುಮಾರು 700ಗಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ ಮಂತ್ರಗಳು. ಅವ್ರಿಗೆ 50 ಜನ ಋಷಿಗಳು. ಅದರಲ್ಲಿ ಒಬ್ಬ ಶ್ಯಾವಶ್ವ ಋಷಿ, ಆತ್ರೇಯಸ ಗೋತ್ರದ ಉಳಿದಿರುವ ಅವನಿಗೆ ಇದು ಸೂರ್ಯನಿಂದ ಲಭ್ಯವಾಗಿರುವ ಕುಂಡಲಿನಿ ವಿದ್ಯೆ. ಸೂರ್ಯನಿಂದ ಇಬ್ರು ಮಹಾತ್ಮರು ನಮ್ಗೆ ಸೂರ್ಯನಿಂದ ಸಾಕ್ಷಾತ್ ಆಗಿ ತಗೊಂಡಿರುವ ವಿದ್ಯೆ. ಒಂದು ಯಾಜ್ಞವಲ್ಕರು, ಇನ್ನೊಂದು ಈ ಮಹಾತ್ಮ ಶ್ಯಾವಸ್ವ ವರ್ಷಿ. ನೋಡಿ ಅಲ್ಲಿ ಧಿಯೋ ವಿಪ್ರಸ್ಯ, ಧಿಯಾ ಅಂತ ಎಲ್ಲಿ ಧಿಯಾ ಅಂತ ಶಬ್ದ ಬರುತ್ತೋ ವೇದದಲ್ಲಿ ಧಿಯಾ ಇಸ್ ಈಕ್ವಲ್ ಟು ಸೂರ್ಯ. ಮತ್ತೆ ನಮ್ ಪ್ರಾಣಿ ಹೀಲಿಂಗ್ ಎಲ್ಲ ಮಾಡ್ತಾರಲ್ಲ ಸುಮಾರು, ಅವ್ರಿಗೆಲ್ಲ ಯಾರು ದೇವತೆ? ಸೂರ್ಯನೇ, ಗುರು ಸೂರ್ಯನೇ. ಯಾರ್ಯಾರು ಪ್ರಾಣಿ ಹೀಲಿಂಗ್ ಮಾಡ್ತಾರೋ ಅವ್ರಿಗೆಲ್ಲ ದೇವತೆ ಸೂರ್ಯನೇ. ಸೊ ಸೂರ್ಯನ್ ಗ್ರೇಸ್ ಇಲ್ಲ ಅಂದ್ರೆ ಅವ್ರು ಮಾಡಕ್ ಆಗೋದಿಲ್ಲ. ಮಾಡ್ತಿದ್ದಾರೆ ಅಂದ್ರೆ ಸೂರ್ಯನ್ ಪ್ರಾರ್ಥನೆ ಮಾಡ್ಕೊಂಡು ಮಾಡ್ಬೇಕು. ವಿದ್ಯುಲ್ಲೇಖೆ ವಭಾಸ್ವರ ನೀವಾರ ಶೋಕವತ್ವನ್ವಿ ಪೀತಾಭಾ ಸತ್ಯನೂಪಮ ತಸ್ಯಾ, ನೋಡಿ ಅಲ್ಲಿ ತಸ್ಯಾ ಶಿಖಾಯಾಂ, ಶಿಖಾ ಅಂದ್ರೇನು? ಬಿಂದು. ತಸ್ಯಾ ಶಿಖಾಯಾಂ ಮಧ್ಯೆ ಪರಮಾ ಆತ್ಮ ವ್ಯವಸ್ಥಿತ. ಅಲ್ಲಿ ಪರಮಾತ್ಮ, ಅದನ್ನೇ ನಾವೆಲ್ಲ ಕರಿತಾ ಇದ್ದು ಸ ಬ್ರಹ್ಮ, ಸ ಶಿವ, ಸ ಹರಿ, ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಅದು ವೈಷ್ಣವರು ತಿರುಗಿಸ್ಬಿಟ್ರು ಅದನ್ನು. ಯಾಕಂದ್ರೆ ಪಾಠದಲ್ಲಿ 2 ಪಾಠ ಇದೆ, ಒಂದು ಕುಂಭಕೋಣಂ ಪಾಠ, ಒಂದು ವೈಷ್ಣವರ ಪಾಠ ಅಂತ. ಅಲ್ಲಿ ಸ ಬ್ರಹ್ಮ ಸ ಶಿವ ಅಂತ ಬಂದ್ರು, ಅವ್ರು ಶಿವ ಉಚ್ಚಾರಣೆ ಮಾಡಲ್ಲ, ಅದನ್ನ ಆ ಪದವನ್ನು ಎತ್ಬಿಟ್ರು, ಸ ಹರಿಹಿ ಅಂತ ಸೇರಿಸಿದ್ರು. ಇರ್ಲಿ ಬಿಡಿ. ಸೊ ಅಧ್ಯಯನ ಮಾಡೋದ್ರಲ್ಲೂ ಯಾವ ಪಾಠವನ್ನ ಆಧಾರ ಮಾಡ್ಬೇಕು ಅಂತ ಗೊತ್ತಾಗಬೇಕಲ್ಲ. ವೇದದಲ್ಲಿ 2 ಭಾಗ ಇದೆ, ಒಂದು ಕುಂಭಕೋಣಂ ವಿಧಿ, ಇನ್ನೊಂದು ವೈಷ್ಣವರ ವಿಧಿ. ಕುಂಭಕೋಣಂ ವಿಧಿ ವಾಸ್ತವ, ನಾವೆಲ್ಲರೂ ಒಪ್ಕೊಳ್ತೀವಿ, ಬಿಕಾಸ್ ನಾವೆಲ್ಲ ಲಾರ್ಜ್ ಹಾರ್ಟೆಡ್ ಅಂತ ಅನ್ಕೊಳ್ಬೇಕಷ್ಟೆ. ಸರಿ, 40 ಶ್ಲೋಕ ಮುಗಿಸಿದೀನಿ. ಇಲ್ಲಿಗೆ ಲಲಿತಾ ಸಹಸ್ರನಾಮ ಮುಗೀತು. ದಿ ಎಂಟೈರ್ ಲಲಿತಾ ಸಹಸ್ರನಾಮ ಇಸ್ ಕಂಪ್ಲೀಟೆಡ್ ವಿತ್ ದಿಸ್. ಆಶ್ಚರ್ಯನಾ? ಹೌದು. ಟ್ರೆಡಿಷನಲಿ 40 ಶ್ಲೋಕಗಳು ಮಾತ್ರ ಇರೋದು, ಸಂಪ್ರದಾಯಸ್ಥರು ಮಾತ್ರ ಮಾಡೋದು 40 ಶ್ಲೋಕವೇ ಮಾತ್ರ. ಈ 1 to 40 ಶ್ಲೋಕಕ್ಕೆ ಹೆಸರು ಪ್ರಕರಣ ಗ್ರಂಥ ಅಂತ ಹೆಸರು. 41ರಿಂದ 182ವರೆಗೆ ಹೆಸರು ವಿವರಣ ಗ್ರಂಥ. ಸೊ ನನ್ನ ಟೈಮ್ ಒಳಗಡೆನೆ ಮುಗಿಸ್ಬಿಟ್ಟೆ. ಯಾಕಂದ್ರೆ 40 ಶ್ಲೋಕಗಳಲ್ಲಿ ಎಲ್ಲ ನೋಡಿದ್ದಾಯ್ತು, ಯಾವುದು ಬಿಟ್ಟಿಲ್ಲ. ಅಮ್ಮನವರ ಆವಿರ್ಭಾವ ನೋಡಿದ್ವಿ,
ರೂಪ ವೈಭವವನ್ನ ನೋಡಿದ್ವಿ, ಉಪದೇವತೆಯನ್ನ ನೋಡಿದ್ವಿ, ಮಂತ್ರ ರೂಪ ನೋಡಿದ್ವಿ, ಕುಂಡಲಿ ರೂಪ ನೋಡಿದ್ವಿ, ವೇದಾಂತದ ರೂಪವನ್ನು ನೋಡಿದ್ವಿ. ಏನ್ ಬಿಟ್ಟಿದೆ? ಎಲ್ಲ ಆಯ್ತಲ್ಲ, ಸಾಧನೆ ಕಂಪ್ಲೀಟ್. ಸೊ 40ಗೆ ಲಲಿತಾ ಸಹಸ್ರನಾಮ ಮುಗೀತು. ಇನ್ನು ಮುಂದೆ ಬರೋದೆಲ್ಲ ವಿವರಣ ಗ್ರಂಥ. ಇದಕ್ಕೆ ಅರ್ಥ ಬಹಳ ಬಹಳ ಕಮ್ಮಿ, ಜಾಸ್ತಿ ಅರ್ಥ ಇರೋದಿಲ್ಲ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅರ್ಥ ಬೇಕಾಗುತ್ತೋ ಅಷ್ಟು ಮಾತ್ರ ಹೇಳಿ, ಮೂಲ ಅರ್ಥ ಒಂದೊಂದು ವರ್ಡ್ ಅಥವಾ ಒಂದೊಂದು ಸೆಂಟೆನ್ಸ್ ನೋಡ್ತಾ ಹೇಳಿ ಮುಂದಕ್ಕೆ ಹೋಗೋಣ. ಸಪೋಸ್ ಲಲಿತಾ ಸಹಸ್ರನಾಮ ಯಾರಿಗಾರು ಪೂರ್ತಿ 182 ಮಾಡಕ್ ಆಗಿಲ್ಲ ಅಂದ್ರೆ ಮಾಡ್ಬೇಕು. ನಾನು ಹೇಳಿದೆ ಅಂತ ದಯವಿಟ್ಟು ಲೀನಿಯನ್ಸಿ ತಗೊಳ್ಬೇಡಿ. 15 ನಿಮಿಷ ಆಗಲು 1ರಿಂದ 40 ಮಾಡಿ ಲಾಸ್ಟ್ 182 ಅದನ್ನ ಹೇಳಿ ಮುಗಿಸ್ಕೊಳ್ಬಹುದು. ಸಪೋಸ್ ಏನಾದ್ರು ಕಷ್ಟ ಇತ್ತು, ಎಲ್ಲಾರು ಹೋಗೋ ಟೈಮ್ ಇತ್ತು ಹಾಗೆ ಅಂತ. ಇಲ್ಲ ಅಂದ್ರೆ ಪೂರ್ತಿ ಮಾಡ್ಬಿಡಿ. ನಾ ಇದು ಹೇಳ್ಬಾರ್ದು ಅನ್ಕೊಂಡೆ, ಆದ್ರೂ ಎಲ್ಲ ಶಾಸ್ತ್ರೀಯವಾಗಿ ಹೋಗ್ತಿರೋದ್ರಿಂದ ಆದ್ರೂ ಹೇಳ್ಬಿಡೋಣ ಅಂತ ಅಷ್ಟೇ. ಎಕ್ಸೆಪ್ಷನಲ್ ಮಾತ್ರ ಇದು ಉಪಯೋಗಿಸಿ, ಡೈಲಿ ಉಪಯೋಗಿಸ್ಬೇಡಿ ಅದನ್ನ. 40 ತಾನೇ ಹಾಗೆ ಅಂತ. ಸರಿ, ಎಲ್ಲಿಗೆ ಮುಗ್ದಿದೆ, ಮುಂದಕ್ಕೆ ಹೋಗುವ. ಭವಾನಿ ಭಾವನಾ ಗಮ್ಯ ಭವಾರಣ್ಯ ಕುಠಾರಿಕಾ ಭದ್ರಪ್ರಿಯ ಭದ್ರಮೂರ್ತಿರ್ಭಕ್ತ ಸೌಭಾಗ್ಯದಾಯಿನಿ. 41ರಿಂದ 43 ಶಾಂತಿಮತಿ, ಅಲ್ಲಿವರೆಗೂ ಇದಕ್ಕೆ ಹೆಸರು ಶಾಂಭವಿ ವಿದ್ಯಾ ಅಂತ ಅರ್ಥ. ಶಾಂಭವಿ ವಿದ್ಯೆಯನ್ನು ಹೇಳುತ್ತೆ ಈ ನಾಮಗಳೆಲ್ಲ. ಶಾಂಭವಿ ವಿದ್ಯಾ ಅಂದ್ರೆ ನಥಿಂಗ್ ಬಟ್ ಬ್ರಹ್ಮವಿದ್ಯಾ. ವಿಶೇಷವಾಗಿ ಅದನ್ನು ಶಾಂಭವಿ ಮುದ್ರಾ ಅಂತೆಲ್ಲ ಕರೆಯೋದ್ರ ಕಾಯಿನ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್, ಇಟ್ ಇಸ್ ಬ್ರಹ್ಮವಿದ್ಯಾ, ಸ್ಪಿರಿಚುವಲ್ ನಾಲೆಡ್ಜ್. ಮಾರ್ಕೆಟಿಂಗ್ ಮಾಡಿದ್ರೆ ತಾನೆ ನಮ್ಗೆ ಏಳಿಗೆ ಆಗದು ಇವಾಗ. ಸರಿ, ಭವಾನಿ. ಭವಾನಿ ಅನ್ನೋದು ಅತ್ಯದ್ಭುತವಾದ ಮಾತು. ಸಂಪ್ರದಾಯದಲ್ಲಿ ಯಾವಾಗ್ಲೂ ಹೇಳ್ತಾರೆ. ನಮ್ಮ ಶೃಂಗೇರಿ ಜಗದ್ಗುರುಗಳು, ಶಿವಗಂಗಾ ಶಂಕರ ಮಠ ಅಂತ ಒಂದಿದೆ, ಸಚ್ಚಿದಾನಂದ ಸ್ವಾಮಿಗಳು ಅಂತ ಒಬ್ಬರಿದ್ರು. ಸ್ವಲ್ಪ ವರ್ಷದ ಹಿಂದಗಳೇ ಕಾಲವಾದ್ರು. ಮಹಾಪಂಡಿತರು, ತಪಸ್ವಿಗಳು, ಅನುಷ್ಠಾನ ತತ್ಪರರು, ಪ್ರಾತಸ್ಮರಣೀಯರು, ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಅವ್ರಿಗೊಂದು ಬಿರುದಾವಳಿಯನ್ನೇ ಕೊಟ್ಟಿದ್ರು, ಒಂದು ಹೆಸರು ಕೊಟ್ಟಿದ್ರು, ಅನುಷ್ಠಾನ ಚಕ್ರವರ್ತಿ ಅಂತ. ಸದಾ ಧ್ಯಾನ, ಸದಾ ಈ ನಾನೇನ್ ಹೇಳದ್ನಲ್ಲ, ಇಲ್ಲ ಕುಂಡಲಿನಿ ವಿದ್ಯೆ ಅಲ್ಲ, ಅದನ್ನ ನೀರ್ ಕುಡ್ದಂಗ್ ಕುಡ್ದು ಬಿಟ್ಟಿದ್ರು. ದಿನಕ್ಕೆ 16 ಅವರ್ 16 ಅವರ್ಸ್ ಹಿ ವಾಸ್ ಇನ್ ಮೆಡಿಟೇಷನ್. 16 ಅವರ್ಸ್. ಬೆಳಗ್ಗೆ ಕಣ್ಣು ಮುಚ್ಚಿದ್ರೆ 11 ಗಂಟೆಗೆ, ಮಧ್ಯರಾತ್ರಿನೇ ಕಣ್ ತೆಗೆಯೋರು. ಸುಮಾರು ವರ್ಷ ಆದ್ಮೇಲೆ ಮಂಡಿ ಹಿಂಗೆ ಕ್ರಾಸ್ ಮಾಡ್ತಾರಲ್ಲ, ಈಗ ಕಾಲ್ ಚಕ್ರಮುಖ ಹಾಕೊಂಡಿದ್ದಾಗ ಅದಕ್ಕೆ ಇಲ್ಲೇನೋ ಅಂತಾರಲ್ಲ, ಉಂಡೆ ಈ ತರ ಇರತ್ತಲ್ಲ, ಸೌದೋಗ್ಬಿಟ್ಟಿತ್ತು ಅವ್ರಿಗೆ. ಕೂತು 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 ಅದು ಸೌದೋಗಿತ್ತು. ಅಷ್ಟನುಷ್ಠಾನ ಅವ್ರದ್ದು. ಜಗದ್ಗುರುಗಳಿಗೆ ಅವ್ರದ್ದು ಟೈಟಲ್ ಕೊಡಬೇಕು ಅಂದ್ರೆ ಯೋಚನೆ ಮಾಡಿ, ಅನುಷ್ಠಾನ ಚಕ್ರವರ್ತಿ ಅಂತ. ಇನ್ ಯಾವ ಲೆವೆಲ್ಗೆ ಇರ್ಬೋದು. ಅವರು ಈ ನಾಮವನ್ನು ಯಾವಾಗ್ಲೂ ಹೇಳೋರು, ಭವಾನಿ 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 ಅಂತ. ಸೊ ನಾನು ಪ್ರತಿ ದಿವಸ ಇದನ್ನ ಓದ್ಬೇಕಾದ್ರೆ ಅವ್ರ ಜ್ಞಾಪಕ ಬರುತ್ತೆ. ಸೊ ಆದಷ್ಟು ನೀವು ಈ ನಾಮವನ್ನ ಮಾನಸಿಕವಾಗಿ ಸುಮ್ಮನೆ ಹೇಳ್ಕೊಳ್ತಾ ಬನ್ನಿ. ಹೇ ಭವಾನಿ, ತುಂಬಾ ಪವರ್ಫುಲ್ ನಾಮ. ಸರಿ, ಸೌಂದರ್ಯಲಹರಿಗೆ ಹೋಗೋಣ. ಶ್ಲೋಕ 22. ಭವಾನಿತ್ವಂ ದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾಂ ಇತಿ ಸ್ತೋತುಂ ವಾಂಛನ್ ಕಥಯತಿ ಭವಾನಿತ್ವಮಿತಿ ಯಃ ತ್ವದೈವತ್ವಂ ತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವೀಂ ಮುಕುಂದ ಬ್ರಹ್ಮೇಂದ್ರ ಸ್ಫುರಮಕುಟ ನೀರಾಜಿತ ಪದಾನ್. ಅದ್ಭುತವಾಗಿ ಹೇಳ್ತಾರೆ ಶಂಕರರು ಇದರಲ್ಲಿ. ಮಿಕ್ಕ ಎಲ್ಲ ದೇವರುಗಳು ಇತರ ದೃಷ್ಟಿಂ ಸ ಕರುಣಾಂ
ಮೈ ನಾನು ಶರಣ ಹೋದ್ರೆ ಮಿಕ್ಕ ದೇವರುಗಳೆಲ್ಲ ಅವರು ಎರಡು ಕೈಯಿಂದ ಆಶೀರ್ವಾದ ಮಾಡ್ತಾರೆ. ಆದ್ರೆ ನಿನ್ನನ್ನ ಜ್ಞಾಪಕ ಮಾಡ್ಕೊಂಡ್ರೆ, ಭವಾನಿ ತ್ವಂ ದಾಸೆ, ನಾನ್ ನಿನ್ನ ದಾಸ ಅಂತ ಜ್ಞಾಪಕ ಮಾಡ್ಕೊಂಡ್ರೆ ಸಾಕು. ಇತಿ ಸ್ತೋತುಂ ವಾಂಛನ್ ಕಥಯತಿ ಭವಾನಿ ತ್ವಮಿತಿ ಯಹ. ನೀನು ಆಲ್ರೆಡಿ ನನ್ನ ಸಂಸಾರ ಚಕ್ರದಿಂದ ಮೋಕ್ಷಕ್ಕೆ ಇನ್ನೊಂದು ಶೋರ್ ದಾಟಿಸ್ಬಿಟ್ಟೆ. To think I am a shishya, or I have taken refuge in you, that itself is enough for you to help me to keep me in the other shore. ಬೇರೆ ದೇವರುಗಳೆಲ್ಲ ಆಶೀರ್ವಾದ ಮಾಡ್ಬೇಕು, ಅದಕ್ಕೆ ಕೈ ಯಾವಾಗ್ಲೂ ಅಭಯ ವರದ ಹಸ್ತ ಇರುತ್ತೆ. ಬಟ್ ಅಮ್ಮನವರ ಆಲೋಚನದಿಂದನೇ ಶಿ ಹೆಲ್ಪ್ಸ್ ಇನ್ ಕ್ರಾಸಿಂಗ್ ಓವರ್ ದಿ ಸಂಸಾರ. ಅವಾನಿತ್ವಂ ದಾಸೇ ಮೈ ತದೈವ ತ್ವಂ ತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವಿ ಮುಕುಂದ್ರ ಬ್ರಹ್ಮೇಂದ್ರ ಸ್ಫುರ ಮಕುಟ ನೀರಾಜಿತ ಪದ. ಬ್ರಹ್ಮ, ಅದನ್ನ ನೀವು ಮತ್ತೆ ಅದು ಓದ್ಕೊಳ್ಳಿ. ಈಶ್ವರ ಬ್ರಹ್ಮ ರುದ್ರ ವಿಷ್ಣು ಕಷ್ಟಕರವಾದದ್ದ ಸಂಸಾರವನ್ನು ನಿನ್ನ ಹೆಸರಿನಲ್ಲಿ ದಾಟಿಸ್ತೀಯ ಅಂತ. ಸೊ ಭವಾನಿ ಯಾವಾಗ್ಲೂ ತುಂಬಾ ಅದ್ಭುತವಾದ ನಾಮ. ಮನಸ್ಸಿನಲ್ಲಿ ಯಾವಾಗ್ಲೂ ಹೇಳ್ಕೊಂಡ್ರೆ ಒಳ್ಳೇದು, ಪುಣ್ಯ. ಏನೇನೋ ಯೋಚನೆ ಮಾಡೋ ಬದಲು ಇದನ್ನ ಹೇಳ್ಬೋದಲ್ಲ. ಭಾವನಾ ಗಮ್ಯ ಅರ್ಥ ಎಲ್ಲ ಇವಾಗ ಕಮ್ಮಿ ಆಗತ್ತೆ, ಮುಗಿದಿತ್ತು ಇದನ್ನೆಲ್ಲ. ಇಟ್ ಇಸ್ ಇಲ್ಲ ವಿವರಣ ಗ್ರಂಥ, ಸಂಕ್ಷಿಪ್ತವಾಗಿ ನೋಡಿ ಹೋಗೋಣ. ಭಾವನಾ ಗಮ್ಯ. ಭಾವನಾ ಗಮ್ಯ ಅಂದ್ರೆ, ಗಮ್ಯ ಅಂದ್ರೆ ದಾರಿ ಅಂತ, ಪಾತ್. ಭಾವನಾ ಅಂದ್ರೆ ಧ್ಯಾನ ಅಂತ ಅರ್ಥ, ಮೆಡಿಟೇಷನ್, ಕಂಟಂಪ್ಲೇಷನ್. ಇಲ್ಲಿ ವಿಶೇಷವಾಗಿ ನಾನ್ ವ್ಯಾಖ್ಯಾನ ಅಂದ್ರೆ ನನ್ಗೆ ಅನ್ಸಿರೋದು ಧಾರಣ, ಫೋಕಸ್. ಮೆಡಿಟೇಷನ್ ಧ್ಯಾನಗಿಂತ ಫೋಕಸ್ ಆನ್ ಅನ್ ಆಬ್ಜೆಕ್ಟ್ ಫಾರ್ ಎ ಲೆಂತ್ ಆಫ್ ಟೈಮ್. ಒಂದು ಸಗುಣ ಧ್ಯಾನವನ್ನು ಮಾಡ್ತಿದೀವಿ ಅಂದ್ರೆ ಆ ಗಮನ ಅಲ್ಲೇ ಇರಬೇಕು. ಮಧ್ಯ ಮಧ್ಯದಲ್ಲಿ ಫೋನ್ ಬರೋದು ಅದೆಲ್ಲ ಬರಬಾರ್ದು. ಲಲಿತಾ ತ್ರಿಪುರ ಸುಂದರಿಯೋ ನಿಮ್ ಇಷ್ಟ ದೇವತೆ ಧ್ಯಾನ ಮಾಡ್ತಿದ್ರ ಅಂದ್ರೆ ಆ ಸಗುಣ ಧ್ಯಾನ ಅಷ್ಟು ಮಾತ್ರ ಜ್ಞಾಪಕ ಬರಬೇಕು. ಇನ್ನೊಂದು ಶಾಸ್ತ್ರೀಯವಾಗಿ ಅರ್ಥ, ಗುರು ಸಂಪ್ರದಾಯದಲ್ಲಿ ಹೇಳಿಕೊಟ್ಟಿರುವ ಹಾಗೆ ಧ್ಯಾನ ಮಾಡೋದಕ್ಕೆ ಭಾವನಾ ಗಮ್ಯ ಅಂತ ಅರ್ಥ. ಇಲ್ಲಿ 4 ವಿಧವಾಗಿ ನೋಡೋಣ ಹೇಗೆ ಭಾವನೆ ಮಾಡೋದು ಅಂದ್ರೆ. ಹೌ ಟು ಮೆಡಿಟೇಟ್. ಸಿಂಪಲ್. ಒಂದು ಜಪಶಬ್ದ ಭಾವನ, ಇನ್ನೊಂದು ಅರ್ಥ ಭಾವನ. ನಮಗೆಲ್ಲ ಯಾವ್ದೋ ಒಂದು ಮತ್ತೊಂದು ಮಂತ್ರ ಉಪದೇಶ ಆಗಿರತ್ತೆ. ಒಂದೇನು, ಜಪ ಮಾಡ್ತಾ ಇರ್ಬೇಕಂದ್ರೆ ಜಪ ಶಬ್ದದಿಂದ, ಒಂದು ಜಪ ಅಂದ್ರೆ ಒಂದು ಶಬ್ದ ಅಲ್ಲ, ಮಾಡ್ಬೇಕಂದ್ರೆ ಆ ಶಬ್ದದ ಅರಿವಿರ್ಬೇಕು. ಇವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳ್ತಾ ಇರ್ಬೇಕಂದ್ರೆ ಅದೊಂದು ಶಬ್ದ ಇದೆ ಅಲ್ವಾ, ಈ ಶಬ್ದದ ಕಡೆ ಗಮನ ಕೊಡ್ಬೇಕು. ಇದೇ ಒಂದು ಮೆಡಿಟೇಷನ್. ಸುಮಾರು ಸಂಪ್ರದಾಯದಲ್ಲೆಲ್ಲ ಹೇಳೋದಲ್ಲ ಹೀಗೇನೆ. ಇದಕ್ಕೆ ಜಪಶಬ್ದ ಭಾವನ, ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ದ ಸೌಂಡ್. ಇನ್ನೊಂದು ಅರ್ಥ ಭಾವನ ಅಂತ ಹೇಳಿದೆ. ಅರ್ಥ ಭಾವನದಲ್ಲಿ 3 ವಿಭಾಗ ಮಾಡ್ಕೊಳ್ಳೋಣ. ಅದರಲ್ಲಿ ಒಂದನೇದು ವಿಗ್ರಹದ ಸ್ಥೂಲ ರೂಪ. ವಿಗ್ರಹ ಅಂದ್ರೇನೆ ಸ್ಥೂಲ ರೂಪ. ದೇವತೆಯ ಸ್ಥೂಲ ರೂಪವನ್ನ ನೋಡಿ ಧ್ಯಾನ ಮಾಡೋದು. ಅದಕ್ಕೆ ಸಗುಣ ಧ್ಯಾನ ಅಂತ ಹೆಸರು. ಇವಾಗ ಅಮ್ಮನವ್ರು ಕೂತಿದ್ದಾರೆ ಅಂದ್ರೆ ಹೇಗೆ, ಬಲ್ಗಾಲ್ ಕೆಳಗಡೆ ಇರುತ್ತೆ ಅಥವಾ ಎಡಗಾಲ್ ಕೆಳಗಡೆ ಇರುತ್ತೆ. ಒಂದು ಅರ್ಧ ಪದ್ಮಾಸನದಲ್ಲಿ ಕೂತಿರ್ತಾರೆ. ಪಾಶ, ಅಂಕುಶ ಅದೆಲ್ಲ ಗೊತ್ತಿದೆ. ಇನಿಷಿಯಲ್ ಪೋರ್ಷನ್ಸ್ ಆಫ್ ಎಲ್ಲ ಜ್ಞಾಪಕ ಮಾಡ್ಕೊಳ್ಬೇಕು. ಅದನ್ನ ಭಾವನೆ ಮಾಡೋದು. ಕನಿಷ್ಠ ಪಕ್ಷ ಅಂದ್ರೆ 20 ನಿಮಿಷ ಆದ್ರೂ ಡೈಲಿ ಮಾಡ್ಲೇಬೇಕು. 20 ಮಿನಿಟ್ಸ್. ಮನಸ್ಸು ಅಲ್ಲ ಹೋಗುತ್ತೆ, ಇಲ್ಲಿ ಹೋಗ, ಸಹಜ, ಹೋಗ್ಲಿ ಬಿಡಿ, ಪರವಾಗಿಲ್ಲ. ಯಾಕಂದ್ರೆ ನಾವು ಮಾಡಿದ್ರೆ ತಾನೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ, ಅದೆಲ್ಲ ಬೇಡದೇ ಇರೋದು ಬರುತ್ತೆ. ಅದನ್ನ ತಳ್ಳಿ ಇದನ್ನ ಕಂಟಿನ್ಯೂ ಮಾಡ್ಬೇಕಷ್ಟೆ. ಈ ಯೋಚನೆಯನ್ನು ಮಾಡಿಲ್ಲ, ಎಷ್ಟೋ ಕೆಟ್ಟದ್ದೆಲ್ಲ ಬರುತ್ತೆ, ಪರವಾಗಿಲ್ಲ, ಅಷ್ಟೆಲ್ಲ ಸೇರಿಸ್ಕೊಂಡಿದೀವಿ ನಾವು. ಎಲ್ಲ ಮೆಕ್ಡೊನಾಲ್ಡ್ಸ್ ಎಲ್ಲ ಹಾಕಿದೀವಲ್ಲ, ಮತ್ತೆ ಆಚೆ ಹೋಗ್ಬೇಕಲ್ಲ. ಪಿಜ್ಜಾ ಹಟ್, ಮೆಕ್ಡೊನಾಲ್ಡ್ಸ್ ಎಲ್ಲ ಆಚೆ ಹೋಗ್ಬೇಕು. ಸಗುಣ ಧ್ಯಾನ ಇದು ಎಲ್ಲಿ ನೋಡಿ ಅರ್ಥ ಧ್ಯಾನದಲ್ಲಿ ಬರುತ್ತೆ. ಇನ್ನೊಂದು
ಸಗುಣ ಸಹಿತ ಮಂತ್ರ ಧ್ಯಾನ. ಶ್ರೀವಿದ್ಯೆ ಉಪಾಸಕರು ಯಾರ್ಯಾರಿದ್ದೀರೋ ಇದೆಲ್ಲ ಅವ್ರು ಮಾಡತಕ್ಕದ್ದು. ಹೇಗೆ? ಮನಸ್ಸಿನಲ್ಲಿ, ಹೃದಯದಲ್ಲಿಯೋ ಆಜ್ಞಾ ಚಕ್ರದಲ್ಲಿಯೋ ಅಮ್ಮನವರನ್ನ ಸ್ಥಾಪನೆ ಮಾಡಿ ಅವರ ಮೂಲ ಮಂತ್ರ ಯಾವ್ದಿರುತ್ತೋ, ಸಪೋಸ್ ಇವಾಗ ಎಕ್ಸಾಂಪಲ್ಗೆ ಶಿವ ಪಂಚಾಕ್ಷರಿ ತಗೋಣ. ಧ್ಯಾನಸ್ಥನಾಗಿ ಶಿವ ಕೂತಿದ್ದಾನೆ, ಅದನ್ನ ನೀವು ಆಜ್ಞಾ ಚಕ್ರದಲ್ಲೂ ಅನಾಹತದಲ್ಲೂ ಸ್ಥಾಪನೆ ಮಾಡ್ತೀರಾ ಆ ಮೂರ್ತಿಯನ್ನ. ಇವಾಗ ಮಂತ್ರ ಮಾಡ್ಬೇಕು. ಈಶ್ವರನ ಜಡೆ, ಆ ಜಡೆಯನ್ನು ಭಾವನೆ ಮಾಡ್ತಾ ಅಲ್ಲಿ ಒಂದು ಗಂಗಾದೇವಿ, ಆ ಗಂಗೆಗೆ ಈಶ್ವರನ ಹೆಸರು ನಾಮ ನಮಃ ಶಿವಾಯ ಹೇಳೋದು. ಪೂರ್ತಿ ಅಂದ್ರೆ ಆ ಸಗುಣ ರೂಪವನ್ನ ಮಂತ್ರಮಯವಾಗಿ ಮಾಡೋದು. ಆ ಜಟೆ ನೋಡೋದು ನಮಃ ಶಿವಾಯ, ಹಣೆ ನೋಡೋದು ನಮಃ ಶಿವಾಯ, ಹುಬ್ಬು ನಮಃ ಶಿವಾಯ, ಕಣ್ಣು ನಮಃ ಶಿವಾಯ, ಆಗ ಪಾದದವರೆಗೂ ಬರೋದು. ಹೀಗ್ ಮಾಡಿ ಗೊತ್ತಿಲ್ಲದೆ 1 ಗಂಟೆ ಕಾಲ ಆಗುತ್ತೆ. ಪ್ರತಿಯೊಂದು ಒಂದೊಂದು ಉಗ್ರು ಬಿಡಬಾರ್ದು. ನಮ್ ದೇಹದಲ್ಲಿ ಏನೇನಿದೆಯೋ ಎಲ್ಲ ಈಶ್ವರನ ಮೇಲೆ ಇಂಪೋಸ್ ಮಾಡಿ ನಿಮ್ ಇಷ್ಟ ದೇವತೆ ಮಾಡಿ ಆ ದೇವತೆಯ ಮಂತ್ರ ಹೇಳ್ತಾ ಬರೋದು. ಬಹಳ ಕಷ್ಟ. ಸಾಧಾರಣವಾಗಿ ಸಗುಣ ಧ್ಯಾನ ಮಾಡ್ಬೇಕಂದ್ರೆ ಮನ್ಸು ಅಲ್ಲಿ ಹೋಗುತ್ತೆ, ಅದ್ರ ಜೊತೆಗೆ ಮಂತ್ರವನ್ನು ಸೇರಿಸ್ಬೇಕಂದ್ರೆ ಬಹಳ ಕಷ್ಟ. ಎಷ್ಟು ಮಾಡ್ತಿರೋ ಮನಸ್ಸು ಅಷ್ಟು ಸೂಕ್ಷ್ಮವಾಗತ್ತೆ. ಪ್ರೆಸೆನ್ಸ್ ಆಫ್ ಮೈಂಡ್ ಇರತ್ತೆ. ದ ಕ್ವಾಲಿಟಿ ಆಫ್ ಮೈಂಡ್, ಮನಸ್ಸು ತಿಳಿಯಾಗುತ್ತೆ. ಇಟ್ ಬಿಕಮ್ಸ್ ವೆರಿ ಲೈಟ್, ಪೇಪರ್ ತರ ಆಗೋಗುತ್ತೆ ಮನಸ್ಸು. ಇನ್ನೊಂದು ಅಕ್ಷರ ಧ್ಯಾನ. ಮತ್ತೆ ನಮ ಶಿವಾಯ ಕನ್ನಡದಲ್ಲಿ ಬರೀತಿರೋ ಅಥವಾ ಸಂಸ್ಕೃತದಲ್ಲಿ ಬರೀತಿರೋ, ಇಂಗ್ಲಿಷ್ ಅಲ್ಲಿ ಬರೀತಿರೋ, ಹೇಗ್ ಬರೀತೀರಾ? ಇವಾಗ ಕನ್ನಡದಲ್ಲಿ ಬರೀಬೇಕು ಅಂದ್ರೆ ನ ಮ ಶಿವಾಯ, ಇದೇ ನಮ್ಮ ಮನಸ್ಸಿನಲ್ಲೇ ಬರಿಬೇಕು. ಬರಿತಾ ಬರಿತಾ ಹೇಳೋದು ಅಕ್ಷರ ಧ್ಯಾನ. ಅಲ್ಲಿ ನೋಡಿ ಅಕ್ಷರ, ಕ್ಷರ ಅಂದ್ರೆ ಕ್ಷಯಿಸೋದು. ಅಕ್ಷರ ನ ಕ್ಷರತಿ ಇತಿ ಅಕ್ಷರ. ಇದು ಇನ್ನ ಮತ್ತೆ ಸೂಕ್ಷ್ಮ. ಇಲ್ಲಾದ್ರೂ ಸಗುಣ ಮಾಡ್ಬೇಕಂದ್ರೆ ರೂಪ ಇದೆ, ಅದೊಂದು ಮಂತ್ರ ಇದೆ. ಇಲ್ಲಿ ನೀವು ಅದನ್ನ ರಿಡ್ಯೂಸ್ ಮಾಡ್ತಾ ಬರ್ತಾ ಇದ್ರೆ 2 letters, ಅಂಡ್ ಲೆಟರ್ಸ್ ತುಂಬಾ ಸಣ್ಣದು. ಎಷ್ಟು ಬರೀತೀರಾ ನೀವು ಮನ್ಸಲ್ಲಿ? ಇದು ಇನ್ನ ಸಟಲ್ ಮಾಡಿ ಅವಾಗ್ಲೇ ಗೊತ್ತಾಗೋದು ಎಷ್ಟು ಕಷ್ಟ ಅಂತ. ಇದು ಮಾಡಿದಾಗ ಅದ್ರ ಫಲ ಏನ್ ಗೊತ್ತಾ? ಆನಂದ ಸ್ಥಿತಿ. ಇದಕ್ಕೆ ಭಾವ ಸಮಾಧಿ ಅಂತ ಹೆಸರು. ರಾಮಕೃಷ್ಣ ಪರಮಹಂಸರು ಮಾಡಿದ್ದೇ ಇದನ್ನ. ಕಾಳಿ ಮಂತ್ರ ಹೇಳೋದು, ಕಾಳಿಯನ್ನು ಧ್ಯಾನ ಮಾಡೋದು. ಅವ್ರ ಫೋಟೋಸ್ ಎಲ್ಲ ನೋಡಿ, ಎಲ್ಲ ಭಾವಸ್ಥಿತಿಲೇ ಇರೋದು. ಅವರು ಇಂಟಾಕ್ಸಿಕೇಟೆಡ್. ಈ ಲಾಸ್ಟ್ ಕೊನೆಯದು ತತ್ವಭಾವನ. ತತ್ವಭಾವನ ಅಂದ್ರೆ ವೇದಾಂತದ ಜ್ಞಾನ. ಅಹಂ ಬ್ರಹ್ಮಾಸ್ಮಿ ವೃತ್ತಿ ಜ್ಞಾನ ಪ್ರಬಲವಾಗಿ ನಾನೇ ಎಲ್ಲದಕ್ಕೂ ಅಧಿಷ್ಠಾನ ಅನ್ನುವ ಧ್ಯಾನ. ನಿಧಿಧ್ಯಾಸನ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ನಾವು. ಸೊ ನಾವ್ ಯಾವ ಸ್ಟೇಜ್ ಅಲ್ಲಿ ಇದೀವೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಜಪಶಬ್ದ ಧ್ಯಾನ, ರೂಪ ಧ್ಯಾನ, ರೂಪ ಸಹಿತ ಮಂತ್ರ ಧ್ಯಾನ, ಅಕ್ಷರ ಧ್ಯಾನ, ತತ್ವ ಧ್ಯಾನ. ನಾವ್ ಯಾವ ಲೆವೆಲ್ ಇದೀವಿ ಅದನ್ನ ಮಾಡೋದಕ್ಕೆ ಭಾವನಾ ಗಮ್ಯ. ಗಮ್ಯ ಅಂದ್ರೆ ಪಾತ್. ಭವಾರಣ್ಯ ಕುಠಾರಿಕ. ಈ ತರ ಧ್ಯಾನ ಮಾಡೋದ್ರಿಂದ ಏನ್ ಫಲ ಸಿಗತ್ತೆ? ಭವಾಹ ಅಂದ್ರೆ ಸಂಸಾರ, ಅರಣ್ಯ ಅಂದ್ರೆ ಕಾಡು, ಫಾರೆಸ್ಟ್. ಸಂಸಾರದ ಕಾಡನ್ನು ಸುಡ್ತಾಳೆ ಅಂತ ಅರ್ಥ. ಭವಾರಣ್ಯ ಕುಠಾರಿಕ ಅಂದ್ರೆ ಆಕ್ಸ್, ಕೊಡಲಿ. ಸತತವಾಗಿ ಜಪಧ್ಯಾನ ಈ ಹೇಳಿರೋ ಕ್ರಮದಲ್ಲಿ ಮಾಡ್ಕೊಂಡು ಬಂದ್ರೆ ಸಂಸಾರವನ್ನ ನಿವಾರಣೆ ಮಾಡ್ತಾಳೆ. ಅಂದ್ರೆ ಅಜ್ಞಾನವನ್ನು ಹೋಗುತ್ತೆ. ದೇಹ ಅಭಿಮಾನ ಇರೋದಿಲ್ಲ. ಎಷ್ಟು ಬೇಕೋ ಅಷ್ಟಿರ್ಬೇಕು. ಓವರ್ ಪ್ರೊಡಕ್ಟಿವ್ ಪ್ಯಾಂಪರಿಂಗ್ ಎಲ್ಲ ಮಾಡಬಾರ್ದು. ಸ್ವಲ್ಪ ಚಳಿ ಆದ್ರೆ ಅಯ್ಯೋ ಚಳಿ ಆಗಲ್ಲ, ಶೆಕೆ ಆದ್ರೆ ಅಯ್ಯೋ ಆಗಲ್ಲ. ಚಳಿ ತಡೆದ್ ಬಿಡ್ತೀನಿ, ಅದ್ರ ಶೆಕೆ ಆಗಲ್ಲ ರೀ ನನಗೆ ಅಂತ ಕೆಲವರು. ಶೆಕೆ ಹೇಗಾದ್ರೂ ತಡೆಯೋದು ಪರವಾಗಿಲ್ಲ ಅಂತ ಒಂದು ತಣ್ಣೀರ್ ಹಾಕೊಂಡ್ರು ಪರವಾಗಿಲ್ಲ, ಅದೇ ಚಳಿ ತಡಿಯಕ್ಕಾಗಲ್ಲ ಅಂತ ತಿನ್ನೋದು.
ತಡಿಬೇಕು. ಆದಷ್ಟು ಸಾಧನೆ ಮಾಡ್ಬೇಕು, ತಡಿಬೇಕು. ಇಲ್ಲ ಸಂಸಾರಿಗಳೇ ಇರಬೇಕು ಅಂದ್ರೆ ಪರವಾಗಿಲ್ಲ. ಸಂಸಾರಿಗಳಾಗಿ ಇದ್ದುಕೊಂಡು ಏನೋ ಸಾಧನೆ ಮಾಡ್ತಿದೀನಿ ಅಂತ ನಾಟಕ ಮಾಡ್ಕೊಂಡ್ರೆ ಪರವಾಗಿಲ್ಲ, ಹಾಗೆ ಹೋಗ್ಬಿಡ್ಬೋದು. ಶ್ರೀವಿದ್ಯದಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಹೆಚ್ಚೆಚ್ಚು ಧ್ಯಾನ ಜಪ ಅವಶ್ಯಕತೆ. ಆತರ ಮಾಡೋದ್ರಿಂದ ಭವಾರಣ್ಯ ಕುಠಾರಿಕ, ದ ಫಾರೆಸ್ಟ್ ಆಫ್ ಸಂಸಾರ ಇಸ್ ಗಾನ್. ಇಲ್ಲಿ ವಿಶೇಷವಾಗಿ ಒಂದು ಮಂತ್ರ ಹೇಳ್ತಾರೆ, ಗುಪ್ತ ಗಾಯತ್ರಿ ಮಂತ್ರ. ಇದಕ್ಕೆ ಭವಾರಣ್ಯ ಕುಠಾರಿಕೆ ಬೀಜಾಕ್ಷರ ಗುಪ್ತ ಗಾಯತ್ರಿ. ಹೇಳ್ಬೇಕಾ? ಹೇಳಕ್ಕಾಗಲ್ಲ, ಹೆಸರೇ ಇದೆಯಲ್ಲ ಗುಪ್ತ ಗಾಯತ್ರಿ ಅಂತ. ಹೇಳಕ್ಕಾಗಲ್ಲ. ಏನಿದು, ಅದು ಯಾಕೆ ಅಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ಬಿಡ್ತೀರಾ ಹೇಳಿ? ಅದು ಸನ್ಯಾಸಿಗಳಿಗೆ ಮಾತ್ರ. ಯಾಕಂದ್ರೆ ನಮ್ಗೆ ಉಪನಯನ ಆದಲ್ಲಿ ಮಾತ್ರ ಗಾಯತ್ರಿ, ಅವ್ರಿಗೆ ಗುಪ್ತ ಗಾಯತ್ರಿ. ಒಂದು ಪ್ರಣವದ ಜೊತೆ ಇನ್ನೊಂದು ಸ್ವಲ್ಪ ಪ್ರಣವ ತರದ ಮಂತ್ರನ ಸೇರಿಸ್ತಾರೆ ಸನ್ಯಾಸ ಟೈಮ್. ಅದನ್ನು ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿ ಅಂತ ಒಂದು ನಂಬಿಕೆ. ನಿಲ್ಲಿಸ್ಲಾ ಅಥವಾ ಇನ್ನ ಸ್ವಲ್ಪ ಸುಮಾರು ಹೊತ್ತಾಗತ್ತೆ? ಹೇಗೆ? ಒಂದ್ 5-10 ನಿಮಿಷ ಲೇಟ್ ಆದ್ರೆ ಸ್ವಲ್ಪ ಕ್ಷಮಿಸಿ, ಇದೊಂದು ನಾಮ ಮುಗಿಸ್ಬಿಡೋಣ. ಭದ್ರಪ್ರಿಯ ಭದ್ರಮೂರ್ತಿರ್ ಭದ್ರ ಸೌಭಾಗ್ಯದಾಯಿನಿ. ಭದ್ರಪ್ರಿಯ, ಪ್ರಿಯ ಅಂದ್ರೆ ಇಷ್ಟಪಡುವವಳು. ಏನನ್ನ ಇಷ್ಟಪಡ್ತಾಳೆ? ಭದ್ರವನ್ನ. ಭದ್ರ ಅಂದ್ರೆ ಮಂಗಳ ಅಂತ ಅರ್ಥ. ಮಂಗಳ ಕಾರ್ಯವನ್ನು ಇಷ್ಟಪಡುವವಳು. ಧ್ಯಾನ ಶ್ಲೋಕ ಇದು, ಧ್ಯಾನ ಅಂತೀನಿ, ಶಾಂತಿ ಮಂತ್ರವೇ ಇದೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸ್ತುಷ್ಟ್ವಾಗುಂಸಸ್ತನೂಭಿಃ, ವಿಷೇಮ ದೇವಹಿತೈನ್ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಭದ್ರಂ ಕರ್ಣೇಭಿಃ, ನನ್ನ ಕಿವಿಯು ಭದ್ರವಾಗಿರ್ಲಿ, ಭದ್ರವನ್ನ ಕೇಳಲಿ, ಮಂಗಳವಾದ ವಾಕ್ಯವನ್ನ ಕೇಳಲಿ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವ. ಲೆಟ್ ಮಿ ಹಿಯರ್. ಭದ್ರಂ ಪಶ್ಯೇ, ಮಂಗಳವಾದ ವಸ್ತುಗಳನ್ನು ನೋಡಲಿ. ಮೊಬೈಲ್ ಅಲ್ಲಿ ಬರೋ ಚಾನೆಲ್ಸ್ ಎಲ್ಲ, ಯೂಟ್ಯೂಬ್ ಅಲ್ಲಿ ಎಲ್ಲಾ ವಿಡಿಯೋಸ್ ನೋಡೋದಲ್ಲ. ಭದ್ರಂ ಸಾಧನೆಗೆ ಸಂಬಂಧಪಟ್ಟದ್ದೇ ನೋಡ್ಬೇಕು. ಇವಾಗ ನೀವು ಜ್ಞಾಪಕ ಇಟ್ಕೊಳ್ಬೇಕು, ಗೊತ್ತೋ ಗೊತ್ತಿಲ್ದೋ ಮಾಡಿದ್ರೆ ಎಲ್ಲ ಥಾಟ್ಸ್ ಆರ್ ಗೆಟಿಂಗ್ ರಿಜಿಸ್ಟರ್ಡ್ ಇನ್ ದ ಕಾರಣ ಶರೀರ. ಇಟ್ ಹ್ಯಾಸ್ ಟು ಟೇಕ್ ಇಟ್ಸ್ ಟೈಮ್ ಫಾರ್ ಫ್ರಕ್ಟಿಫಿಕೇಶನ್, ಐದರ್ ಇನ್ ದಿಸ್ ಜನ್ಮ ಆರ್ ನೆಕ್ಸ್ಟ್ ಜನ್ಮ. ನನಗ್ ಜನ್ಮ ಬೇಡಪ್ಪ ಅಂದ್ರೆ ಕಾರಣ ಶರೀರ ಸ್ಟ್ರಾಂಗ್ ಆಗಿರ್ಬೇಕು. ಬೇಕು ಅಂದ್ರೆ ಪರವಾಗಿಲ್ಲ. ಇನ್ನೊಂದು, ಧಾರ್ಮಿಕವಾಗಿ ಕ್ರಿಯೆಗಳು ನಾವು ಮಾಡ್ತಾ ಇದ್ದಾಗ ಅಮ್ಮನವ್ರಿಗೆ ಇಷ್ಟ. ಅಂದ್ರೆ ಏನು? ಸಾಮೂಹಿಕ ಸಹಸ್ರನಾಮ ಎಲ್ಲರನ್ನು ಕರೆದು ಮಾಡೋದು, ಒಂದು ಮಾಡೋದು, ಅದೆಲ್ಲ ಧಾರ್ಮಿಕ ಕ್ರಿಯೆ. ಅದಕ್ಕೆಲ್ಲ ಭದ್ರ ಅಂತ ಹೆಸರು. ಭದ್ರಪ್ರಿಯ. ಈ ತರ ಮಾಡೋರ್ಗೆಲ್ಲ ಒಲಿತಾಳೆ ಅಂತ ಅರ್ಥ. ಅಂದ್ರೆ ಫಿಸಿಕಲ್ ಲೆವೆಲ್ ಅಲ್ಲೂ ಭದ್ರವಾಗಿರ್ಬೇಕು. ಅಂದ್ರೆ ಒಳ್ಳೆ ನೋಟ, ನಾವು ಹೋಗೋ ಜಾಗ, ಮತ್ತೆ ನಾವು ಮಾತಾಡೋದು, ಮೆಂಟಲ್ ಲೆವೆಲ್ ಯೋಚನೆ ಮಾಡೋದು, ವರ್ಬಲ್ ಲೆವೆಲ್ ಮಾತಾಡೋದು ಎಲ್ಲ ಭದ್ರವಾಗಿರ್ಬೇಕು. ಭದ್ರಮೂರ್ತಿ, ಆಸ್ಪಿಷಿಯಸ್ ಮೂರ್ತಿ. ಭದ್ರಮೂರ್ತಿ ಅಂದ್ರೆ ಮಂಗಳಕರವಾದ ಮೂರ್ತಿ. ಅಮ್ಮನವ್ರ ಫೋಟೋ ನೋಡಿ, ಕಾಮಾಕ್ಷಿಯನ್ನು ಒಂದ್ಸತಿ ನೀವು ನೋಡಿ, ಎಷ್ಟು ಮನಸ್ಸಿಗೆ ನೆಮ್ಮದಿ. ಭಕ್ತ ಸೌಭಾಗ್ಯದಾಯಿನಿ. ಭಕ್ತ ಸೌಭಾಗ್ಯದಾಯಿನಿ ಅಂದ್ರೆ ಯಾರು ಸಂಪೂರ್ಣವಾಗಿ ಅಮ್ಮನವರಲ್ಲಿ ಶರಣಾಗ್ತಾರೋ, ಶಿ ಟೇಕ್ಸ್ ಕೇರ್. ಇದು ಒಂದು ಇದಿದೆ, ಸರ್ವತೋ ಭದ್ರ ಚಕ್ರ ಅಥವಾ ಸರ್ವತೋ ಭದ್ರ ಮಂಡಲ ಅಂತ ಇರುತ್ತೆ. ನೀವು ಈ ದೇವತಾ ಪ್ರತಿಷ್ಠಾ ಎಲ್ಲ ಮಾಡಿದಾಗ ಈ ಮಂಡಲವನ್ನು ಹಾಕ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದೊಂದು ದಶ ಇದೆ, ಸರ್ವತೋ ಭದ್ರ ದಶ ಅಂತ. ಅಂದ್ರೆ ಎಲ್ಲಾ ದೇವತೆಗಳನ್ನ ಆಹ್ವಾನ ಮಾಡೋದು ಆ ಚಕ್ರದಲ್ಲಿ, ಆ ಮಂಡಲದಲ್ಲಿ. ಅಂದ್ರೆ ಭಕ್ತ ಸೌಭಾಗ್ಯದಾಯಿನಿ ಅಂದ್ರೆ ನೀವು ಅಮ್ಮನವರ ಶರಣಾಗತಿ ಆದ್ರೆ ಸಾಕು, ಎಲ್ಲಾ ದೇವತೆಗಳ ಆಶೀರ್ವಾದವು ನಿಮಗಿರುತ್ತೆ.
ಸೂಕ್ಷ್ಮವಾಗಿ ಸೌಭಾಗ್ಯ ಪಂಚದಶಿ ವಿದ್ಯೆ ಅಂತ ಅರ್ಥ ಇದಕ್ಕೆ. ಭಕ್ತಿ ಪ್ರಿಯ, ಭಕ್ತಿಗಮ್ಯ, ಭಕ್ತಿವಶ್ಯ, ಭಯಾಪಹ, ಶಾಂಭವಿ, ಶಾರದಾರಾಧ್ಯ, ಶರ್ವಾಣಿ, ಶರ್ಮದಾಯಿನಿ. ಇದೊಂದು ಮುಗಿಸ್ಬಿಡೋಣ, ಏನಿದೆ 40 ಸೆಕೆಂಡ್ ಶ್ಲೋಕ. ಭಕ್ತಿ ಪ್ರಿಯ ಅಂದ್ರೆ ಭಕ್ತಿಯಿಂದ ಅಮ್ಮನವರ ಹತ್ರ ಹೋಗಬೇಕು. ಅಪ್ರೋಚ್ ಹರ್ ವಿತ್ ಭಕ್ತಿ. ಯಾಕಂದ್ರೆ ಭಕ್ತಿ ಪ್ರಿಯ, ಅವಳಿಗೆ ಭಕ್ತಿ ಇಷ್ಟ. ಅಂದ್ರೆ ನಿಮ್ಗೆ ನೀವೊಂದು ವಾಟ್ಸಪ್ ಮೆಸೇಜ್ ಬಂದಿರುತ್ತೆ ನಿಮ್ಗೆ. ಸುಮಾರು ಶೃಂಗೇರಿ ಜಗದ್ಗುರುಗಳು ಸುಮಾರು ಒಂದು 2011ರಲ್ಲಿ ಈ ಭಕ್ತಿ ಬಗ್ಗೆ ಒಂದು ಮಾತಾಡಿದಾಗ ಒಂದು 3-4 ಮಿನಿಟ್ಸ್ ವಾಟ್ಸಪ್ ಬಂದಿದೆ. ಅವರೊಂದು ಶ್ಲೋಕವನ್ನು ಹೇಳ್ತಾರೆ. ನಾನು ಹೇಳಿದ್ರೆ ಮೋಸ್ಟ್ಲಿ ನಿಮ್ಗೆ ಗೊತ್ತಾಗತ್ತೆ. ಭಗವಂತ ಯಾರಿಗ್ ಒಲಿತಾನೆ ಅಂತ ಅವ್ರು ಹೇಳ್ತಾರೆ. ನಾ ಸುಮ್ನೆ ಇದನ್ನ ಕಾಪಿ ಚೆಕ್ ಮಾಡ್ತಾ ಇದ್ದೀನಿ. ಅವ್ರು ಏನ್ ಹೇಳಿದ್ರು ಅದನ್ನೇ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಭಗವಂತ ಯಾರಿಗ್ ಒಲಿತಾನೆ ಅಂತ. ಒಬ್ಬ ಮೂರ್ಖ ಇದ್ದಂತೆ, ಅವನ್ಗೆ ವಿಷ್ಣವೇ ನಮಃ ಅಂತ ಹೇಳಕ್ ಬರ್ತಿರ್ಲಿಲ್ಲ, ವಿಷ್ಣಾಯ ನಮಃ ಅಂತ ಹೇಳ್ತಾ ಇದ್ದ. ಇನ್ನೊಬ್ಬ ಪಂಡಿತನಿದ್ದಂತೆ, ಅವನು ಕರೆಕ್ಟ್ ಆಗಿ ವ್ಯಾಕರಣ ಸಹಿತವಾಗಿ ವಿಷ್ಣವೇ ನಮಃ ಅಂತ ಹೇಳ್ತಿದ್ದ. ಇಬ್ರು ಭಗವಂತ ನೋಡಿ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಯ್ತು. ಇಬ್ರು ಹೋದ್ರು. ಈ ಮೂರ್ಖನಿಗೆ ತುಂಬಾ ಸಂತೋಷ ಆಗೋಯ್ತು, ಭಗವಂತ ನನಗೆ ಸದ್ಗತಿಯನ್ನು ಕೊಟ್ಟ ಅಂತ. ಆದ್ರೆ ಈ ಪಂಡಿತನಿಗೆ ಬೇಜಾರಾಯ್ತು. ನಾನು ಒಳ್ಳೆ ಪದವನ್ನು ಉಪಯೋಗಿಸಿ ವ್ಯಾಕರಣ ಸಹಿತವಾಗಿ ವಿಷ್ಣವೇ ನಮಃ ಅಂತ ಹೇಳಿದ್ದೇನೆ, ಆದ್ರೆ ಆ ಮೂರ್ಖ ವ್ಯಾಕರಣ ತಪ್ಪು ಹೇಳಿ ಅಪಶುದ್ಧಿಯಿಂದ ವಿಷ್ಣಾಯ ನಮಃ ಅಂತ ಹೇಳಿದಾನೆ. ತನಗ್ ಸ್ವರ್ಗ ಪ್ರಾಪ್ತಿ ಆಗಿದ್ ಸರಿ, ಬಟ್ ಅವನಿಗಾಯ್ತಲ್ಲ ಅಂತ ಬೇಜಾರಾಯ್ತಂತೆ. ಆದ್ರೆ ಅವಾಗ ನಾರಾಯಣ ಹೇಳಿದಂತೆ, ನೀನು ವ್ಯಾಕರಣ ತರ್ಕ ನನಗ್ ಬೇಕಾಗಿಲ್ಲ, ಭಕ್ತಿ ನನಗ್ ಬೇಕು. ನೀನ್ ಎಷ್ಟು ಭಕ್ತಿ ಶ್ರದ್ಧೆಯಿಂದ ನನ್ನನ್ನು ಒಲಿಸಿದ್ಯೋ ನಾನ್ ನಿನಗೆ ಆಶೀರ್ವಾದ ಮಾಡ್ತೀನಿ. ಅವರೊಂದು ಅದ್ಭುತವಾದ ಶ್ಲೋಕ ಹೇಳ್ತಾರೆ. ಮೂರ್ಖೋ ವದತಿ ವಿಷ್ಣಾಯ, ವಿದ್ವಾನ್ ವದತಿ ವಿಷ್ಣವೇ, ಉಭಯೋ ಸದೃಶಂ ಪುಣ್ಯಂ, ಭಾವಗ್ರಾಹಿ ಜನಾರ್ದನ. ಮೂರ್ಖಃ ವದತಿ ವಿಷ್ಣವೇ ವಿಷ್ಣಾಯ, ವಿದ್ವಾನ್ ವದತಿ ವಿಷ್ಣವೇ, ಉಭಯೋಃ ಸದೃಶಂ ಪುಣ್ಯಂ, ಭಾವಗ್ರಾಹಿ ಜನಾರ್ದನ. ನಮ್ಮಲ್ಲಿ ಎಷ್ಟು ಭಕ್ತಿ ಇದೆ, ಎಷ್ಟು ಶರಣಾಗತಿ ಆಗ್ತೀವಿ, ಅದು ಇಂಪಾರ್ಟೆಂಟ್. ಅಪ್ರೋಚ್ ದಿ ಗಾಡೆಸಸ್ ವಿತ್ ಭಕ್ತಿ. ಭಕ್ತಿ ಗಮ್ಯ ಅಂದ್ರೆ ಗಮ್ಯ ಅಂದ್ರೆ ಪಾತ್, ಭಕ್ತಿಯ ಮಾರ್ಗದಲ್ಲಿ ಹೋಗೋದು. ಈ ಭಕ್ತಿ ಯೋಗಕ್ಕೆ ಯೂಶಲ್ ಆಗಿ ಒಂದು ರೂಢಿ ಮಾತಿದೆ. ಸಾಧಕ ಯಾವಾಗ್ಲೂ 5 ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಏನದ 5? ಒಂದು ಪಂಥ, ಒಂದು ಕ್ಷೇತ್ರ, ಒಂದು ತೀರ್ಥ, ಒಂದು ಮಂತ್ರ, ಒಂದು ಗ್ರಂಥ. ಈ 5 ಇರಬೇಕು ಒಬ್ಬ ಸಾಧಕನಿಗೆ. ಅದಕ್ಕೆ ಹೆಸರು ಭಕ್ತಿಗಮ್ಯ. ಫಸ್ಟ್ ಒನ್ ಏನೋ, ಒಂದು ಕ್ಷೇತ್ರ. ಯಾವುದೋ ಒಂದು ಕ್ಷೇತ್ರವನ್ನ ಆಧರಿಸ್ಬೇಕು. ಇವಾಗ ನಾವೆಲ್ಲ ದೇವಿ ಆರಾಧಕರು ಅಂದ್ರೆ ಏನು, ನಮಗೊಂದು ಕ್ಷೇತ್ರ ನಿರ್ಧಾರ ಆಗಿರ್ಬೇಕು. ಆ ಕ್ಷೇತ್ರಕ್ಕೆ ಯಾವಾಗ ನಮಗ್ ಬಿಡುವಾಗತ್ತೋ ಅಲ್ಲಿ ಹೋಗ್ಬೇಕು. ನಮ್ ಕ್ಷೇತ್ರ ಯಾವುದು? 3 ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಸುಮಾರಿದೆ ಇಂಪಾರ್ಟೆಂಟ್ ಪ್ಲೇಸಸ್: ಶೃಂಗೇರಿ, ಕಾಂಚಿ, ಮಧುರೈ. ಒಂದು ಕ್ಷೇತ್ರ. ಒಂದು ತೀರ್ಥ. ತೀರ್ಥ ಅಂದ್ರೆ ನದಿ, ಪವಿತ್ರವಾದ ನದಿ, ತುಂಗಾ ನದಿ ಹರಿತಾ ಇದೆ. ಒಂದು ಪಂಥ. ಪಂಥ ಅಂದ್ರೆ ಒಂದು ಸಂಪ್ರದಾಯವನ್ನು ಫಾಲೋ ಮಾಡ್ಬೇಕು. ಚುರುಮುರಿ ಆಗ್ಬಾರ್ದು ಯಾವತ್ತು. ನಾನು ಅಲ್ಲೂ ಹೋಗ್ತೀನಿ, ಇಲ್ಲೂ ಕಲಿತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಚುರುಮುರಿನೇ. ಒಂದು ಪಂಥ, ಶ್ರೀವಿದ್ಯಾ ಅನ್ನುವ ಪಂಥವನ್ನು ಚೆನ್ನಾಗಿ ಗುರುಮುಖೇನ ಕಲಿಬೇಕು. ಒಂದು ಮಂತ್ರ, ಅಮ್ಮನವ್ರದ್ದು ಯಾವ್ದಾದ್ರು ಒಂದು ಮಂತ್ರ ತಗೊಂಡು ಸತತವಾಗಿ ಅನುಷ್ಠಾನ ಮಾಡಬೇಕು. ಮತ್ತು ಒಂದು ಗ್ರಂಥ, ಲಲಿತಾ ಸಹಸ್ರನಾಮ ಒಂದು ಗ್ರಂಥ, ಸೌಂದರ್ಯ ಲಹರಿ ಒಂದು ಗ್ರಂಥ, ಶಾಕ್ತೇಯ ಗ್ರಂಥವನ್ನೆಲ್ಲ ತಗೊಂಡು ಅಧ್ಯಯನ ಮಾಡೋದು. ಈ 5 ಇದ್ರೆ ಭಕ್ತಿಗಮ್ಯ. ಭಕ್ತಿವಶ್ಯ.
ಭಕ್ತಿ ವಶ್ಯ ಅಂದ್ರೇನು? ಅಮ್ಮನವ್ರು ಕರಗ್ ಬಿಡ್ತಾರೆ, ಭಕ್ತಿಯಿಂದ ಅಪ್ರೋಚ್ ಮಾಡಿದ್ರೆ ಶಿ ಮೆಲ್ಟ್ಸ್ ಅವೇ. ಇಲ್ಲಿ ಇನ್ನು ಸ್ವಲ್ಪ ಇಲ್ಲಿ ಸ್ವಲ್ಪ ಮಿಸ್ ನಾಮರ್ಸ್ ಅಥವಾ ಏನೋ ತಪ್ಪು ತಿಳಿದಿದ್ರೆ ಸುಮಾರು ಜನ ತಿಳಿದ್ರೆ ಅದನ್ನ ಹೇಳ್ಬಿಡ್ತೇನೆ. ಈ ಭಕ್ತಿ ಯೋಗ ಅಂತ ವಿಶೇಷವಾಗಿಲ್ಲ. ಈ ಜ್ಞಾನ ಯೋಗ ಇದೆ, ಧ್ಯಾನ ಯೋಗ ಇದೆ, ಆಮೇಲೆ ಕರ್ಮಯೋಗ ಇದೆ, ಭಕ್ತಿ ಯೋಗ ಇಲ್ಲ. ಇರೋದೇ ಎರಡು. ಕೃಷ್ಣ ಹೇಳಿರೋದು ಎರಡೇ ಯೋಗ, ಒಂದು ಜ್ಞಾನ ಯೋಗ, ಇನ್ನೊಂದು ಕರ್ಮಯೋಗ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾನಗ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇಣ ಯೋಗಿನ. ಮುಗೀತು. ಈ ಕರ್ಮಯೋಗದಲ್ಲೇ ಭಕ್ತಿ ಯೋಗವು ಅಡಗಿದೆ, ಕರ್ಮಯೋಗದಲ್ಲಿಯೇ ಉಪಾಸನ ಯೋಗವು ಧ್ಯಾನ ಯೋಗವು ಅಡಗಿದೆ, ಈ ಭಕ್ತಿ ಯೋಗದಲ್ಲಿಯೇ ಜ್ಞಾನವು ಅಡಗಿದೆ. ಜ್ಞಾನ ಭಕ್ತಿ ಇಲ್ಲ ಅಂದ್ರೆ ಜ್ಞಾನವನ್ನ ಪಾಲನೆ ಮಾಡಕ್ಕಾಗತ್ತಾ? ಗುರು ಹೇಳಿರುವ ವಾಕ್ಯವನ್ನು ಅನುಸರಿಸಬೇಕಂದ್ರೆ, ಶಾಸ್ತ್ರವನ್ನು ಅನುಸರಿಸಬೇಕಂದ್ರೆ ಭಕ್ತಿ ಇರ್ಬೇಕು ತಾನೆ. ಗುರುವಿನ ವಾಕ್ಯದಲ್ಲಿ, ಒಂದು ಶಾಸ್ತ್ರದಲ್ಲಿ ಭಕ್ತಿ ಇದ್ರೆ ತಾನೆ ಮಾಡಕ್ಕಾಗ. ವಿಶೇಷವಾಗಿ ಭಕ್ತಿ ಯೋಗ ಇಲ್ಲ. ಭಕ್ತಿ ಇಸ್ ಕಾಮನ್ ಫಾರ್ ಆಲ್ ಅದರ್ ಯೋಗಾಸ್. ಇದು ವೆರಿ ಇಂಪಾರ್ಟೆಂಟ್. ಸುಮಾರು ಜನ ಹೇಳಲ್ಲ, ಯಾಕೋ ಎಲ್ಲ ಪುಸ್ತಕಗಳು ಬಂದ್ಬಿಟ್ಟಿರುತ್ತೆ, 4 ಯೋಗ ರೀ, ಕೃಷ್ಣ ಬೇರೆ 18 ಯೋಗ ಹೇಳ್ತಾನೆ. ಅಧ್ಯಯನ ಮಾಡ್ಬೇಕು, ಸರಿಯಾಗಿ ಅಧ್ಯಯನ ಮಾಡಿದ್ರೆ ತಪ್ಪೇ ಬರಲ್ಲ ನಮ್ಗೆ. ಅಲ್ಲಿ ಕೇಳೋದು ಇಲ್ಲಿ ಕೇಳೋದು, ಯಾರೋ ಹೇಳಿದ್ದನ್ನೆಲ್ಲ ತಿರ್ಚಿ ಮುರ್ಚಿ ಮಾಡಿದ್ರೆ ತಪ್ಪಾಗದು. ಸರಿ, ಭಕ್ತಿ ವಶ್ಯ ಪೂರ್ತಿ ಅಮ್ಮನವ್ರು ನಮ್ಮ ಹತ್ರ ಬಂದ್ಬಿಡ್ಬೇಕು, ಆ ತರ ಅವಳನ್ನ ಸೆಳಿಬೇಕು. ವಶ್ಯ, ಇದರಿಂದನೇ ವಶೀಕರಣ ಬಂದಿರೋದು. ಅದನ್ನ ನಾವು ತಪ್ಪಗೆಲ್ಲ ಅರ್ಥ ಮಾಡ್ತೀವಿ ಇವಾಗ ನೋಡಿ ಹೇಗೆ ಭಗವಂತ ಭಕ್ತನಿಗೆ ಒಲ್ದಿದ್ದಾನೆ ಅನ್ನೋದು. ರಾಮ ಅಯೋಧ್ಯವನ್ನೇ ಆಳ್ದ, ಆದ್ರೆ ತ್ಯಾಗರಾಜರ ತಾಳದಲ್ಲಿ ರಾಮ ಇದ್ದ. ಅವರೊಂದು ತಾಳ ಹಾಕ್ಬೇಕು, ಒಂದು ಗಾನ ಮಾಡ್ಬೇಕು, ರಾಮ ಬರ್ಬೇಕು. ಹೇಗೆ? ಭಕ್ತಿವಶ್ಯ. ಸಾಕ್ಷಾತ್ ರಾಮನೇ ತ್ಯಾಗರಾಜರ ಮನೆಗೆ ಬಂದಿರಂತ ಒಂದ್ಸತಿ. ಅವ್ರ ಮನೆ ಪಾಪ ವಾಸ್ಕಾಲ್ ತುಂಬಾ ಚಿಕ್ಕದು, ನಮ್ ತರ ಮೇಲಕ್ಕೆ ಮಾಡ್ಕೊಂಡಿಲ್ಲ, ತುಂಬಾ ಚಿಕ್ಕದಾಗಿನ ಕಾಲದಲ್ಲಿ. ರಾಮ ಅಜಾನುಬಾಹು. ಬಂದಿದ ತಕ್ಷಣ ಹೇಗ್ ಗೊತ್ತಾ ಸತ್ಕಾರ ಮಾಡಿದ್ದು ತ್ಯಾಗರಾಜರ ರಾಮನ್ನ? ಓ ರಾಮ, ತಲೆ ಬಗ್ಸ್ ಬಾ ಒಳಗಡೆಗೆ. ರಾಮ ತಲೆ ಬಗ್ಸ್ಬೇಕಾಗಿತ್ತು ಮನೆ ಒಳಗಡೆ ಎಂಟರ್ ಆಗ್ಬೇಕಾದ್ರೆ. ಅಂದ್ರೇನು? ದೇವ್ರು ಭಕ್ತನ ಮಾತು ಕೇಳ್ತಾನೆ. ಕಾಳಿ ರಾಮಕೃಷ್ಣರ ಮಾತು ಕೇಳಿಲ್ವಾ? ಭಕ್ತಿಯಿಂದ ಒಲಿಬೇಕು. ಭಾವಗ್ರಾಹಿ ಜನಾರ್ದನ. ಕೃಷ್ಣ ವೇದದ ಸಾರ ಭಗವದ್ಗೀತೆಯನ್ನು ಕೊಟ್ಟ, ಅದ್ರಲ್ಲಿ ಪೂರ್ತಿ ಇರೋದು ಜ್ಞಾನ ವೈರಾಗ್ಯ. ಬಟ್ ಅವನು ಎಲ್ಲಿದ್ದ? ಗೋಪಿಕೆಯರ ಜೊತೆ ಇದ್ದ. ನಮ್ ಜೊತೆ ಇರ್ಲಿಲ್ವೇ? ಅರ್ಜುನನ್ ಜೊತೆ ಇರ್ಲಿಲ್ವೇ? ಯುದ್ಧದ ಕಾಲದಲ್ಲಿ ಮಾತ್ರ ಅರ್ಜುನ್ ಜೊತೆ ಇದ್ದಿದ್ದು. ಅವನ್ ಪಾಸ್ಟ್ ಟೈಮ್ಸ್ ಆಫ್ ಕೃಷ್ಣ ಎಲ್ಲಿತ್ತು? ಗೋಪಿಕೆಯರ ಜೊತೆ. ಆ ಗೋಪಿಕೆಯರಿಗೆ ಅಹಂಕಾರ ಇತ್ತ? ಭಕ್ತಿ ಅಂದ್ರೆ ಅಹಂಕಾರ ಕಳ್ಕೊಳ್ಳೋದು. ಭಾಗವತ ನೋಡೋಣ, ಇನ್ನೊಂದು ಎಕ್ಸಾಂಪಲ್. ಪ್ರಹ್ಲಾದ ನರಸಿಂಹ ಅವತಾರ ಆದಾಗ ಹಿರಣ್ಯಕಶಿಪು ಕೇಳಿದ್ನಲ್ಲ, ಇನ್ ನಾರಾಯಣ ಇಲ್ಲಿದಾನ ಅಲ್ಲಿದ್ದಾನ? ಎಲ್ಲದರಲ್ಲೂ ಇದ್ದಾನೆ. ಸರಿ, ಕಂಬದಲ್ಲಿದ್ದಾನ? ಹೌದಿದ್ದಾನೆ. ಸೊ ಭಗವಂತ ಭಕ್ತನ ಇದು ಏನೋ ಅವನ ಮಾತವನ್ನ ಸತ್ಯ ಮಾಡ್ಬೇಕಾಗಿತ್ತು, ಅದಕ್ಕೆ ಬಂದ. ಅದಕ್ಕೆ ನಾನು ಒಂದ್ಸತಿ ಗ್ರೂಪಲ್ಲಿ ಹಾಕಿದ್ದಾವಲ್ಲ ಸುಮಾರು ಮೊನ್ನೆ ನರಸಿಂಹ ಜಯಂತಿಗೆ, ಶಂಕರರು ಆ ವ್ಯಾಖ್ಯಾನವನ್ನು ಓದಿರ್ತೀರಾ ಅನ್ಕೊಳ್ತೀನಿ ಸುಮಾರು ಜನ. ಸರ್ವಪ್ರಹರಣಾಯುಧ ಓಂ ನಮ ಇತಿ ವಿಷ್ಣು ಸಹಸ್ರನಾಮದ ಕೊನೆಗೆ ಸರ್ವಪ್ರಹರಣಾಯುಧಗೆ ಶಂಕರ ರೈಟ್ಸ್, ಸರ್ವಪ್ರಹರಣಾಯುಧ ಮೀನ್ಸ್ ನರಸಿಂಹ ಅಂತ ಬರೀತಾರ ಅವರು. ಆಯುಧ ಸರ್ವಪ್ರಹರಣಾಯುಧ ನಖ, ಉಗ್ರು. ಅಪ್ರಸಿದ್ಧವಾದ ಉಗ್ರವನ್ನ ತಗೊಂಡು ನರಸಿಂಹ ಹಿರಣ್ಯಕಶಿಪುವನ್ನು ಧ್ವಂಸ ಮಾಡದ.
ಅವಾಗ ಒಂದ್ ಮಾತು ಕೇಳ್ತಾನೆ, ನೋಡಪ್ಪ ನೀನ್ ಹೇಳಿದ್ದಕ್ಕೆ ನಾನು ಬಂದ್ಬಿಟ್ಟೆ, ಏನ್ ಬೇಕು ಅಂತ. ಈ ದೇವ್ರದೆಲ್ಲ ಇದು ಈ ಕಥೆಲಿ ಯಾವಾಗಲೂ ಅಷ್ಟೇ, ಕರಿಯೋದು ಕರೆದ ಮೇಲೆ ಏನ್ ಬೇಕು ಅಂತ ಕೇಳ್ಬೇಕಲ್ಲ. ಅದಕ್ಕೆ ಬಸವಣ್ಣ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾನೆ, ಏನು ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋದುದೆ, ಕುಳ್ಳಿರಂತಿರೆ ನಿಮ್ಮ ಹೊಟ್ಟೆ ಹೊಡೆದು ಹೋದುದೆ. ಅದು ಚೆನ್ನಾಗಿದೆ. ಮನೆಗೆ ಬಂದವ್ರು ನಾವು ಹಂಗೆ ಕರೆಯೋದೇ ಇಲ್ಲ. ಬಂದ್ ಅದಕ್ಕಿಂತ ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಂಡಿರ್ಬೇಕು, ಇಷ್ಟೊತ್ತಿಗೆ ಬನ್ನಿ. ಯಾಕಂದ್ರೆ ನಾವು ಪ್ರೆಸೆಂಟಬಲ್ ಆಗಿರ್ಬೇಕಲ್ವಾ. ನಾವು ನಿಜ ಸ್ವರೂಪ ನಮ್ಮನ್ನ ನೋಡ್ಬಿಟ್ರೆ ಭಯ ಪಟ್ಕೊಂಡು ಓಡೋಗ್ತಾರ ಅವ್ರು. ಸೊ ಅವ್ರು ಬರಕ್ಕಿಂತ ಮುಂಚೆ ನಾವು ಸ್ವಲ್ಪ ಪ್ರೆಸೆಂಟ್ ಆಗಿ ಎಲ್ಲ ಇರಬೇಕು. ಸೊ ಅದಕ್ಕೆ ಇರ್ಲಿ. ಕೇಳ್ದ ನರಸಿಂಹ, ಏನಪ್ಪಾ ನಿಂಗೆ ವರ ಬೇಕು ಕೇಳೋ ಹಾಗೆ ಅಂತ. ಅದಕ್ಕೆ ಪ್ರಹ್ಲಾದ ಅದ್ಭುತವಾದ ಒಂದ್ ಮಾತು, ನಮ್ಗೆಲ್ರಿಗೂ ಅದು ನಾಟಬೇಕು. ನರಸಿಂಹ ನೋಡು, ನಾನು ಎಲ್ರನ್ನೂ ನೋಡ್ತಾ ಇದ್ದೀನಿ, ಈ ಜನ ಎಲ್ಲ ಯಾವ್ದೋ ಒಂದು ಕೆಲ್ಸಕ್ಕೂ ಯಾವ್ದೋ ಒಂದು ಎಲ್ಲಿಗೋ ಒಂದು ಗುರಿಗೆ ಹೋಗ್ತಾ ಇದಾರೆ. ಅವ್ರು ಹೋಗ್ತಿರುವ ರಭಸವನ್ನು ನೋಡಿದ್ರೆ ಅವ್ರು ಏನೋ ಶಾಶ್ವತವಾಗಿ ಏನೋ ಗಳಿಸ್ತಾರೆ ಅಂತ ಅನ್ಸ್ತಾ ಇದೆ. ಮತ್ತೆ ಅವ್ರು ಬರ್ಬೇಕಂದ್ರೆ ಹತ್ಕೊಂಡು ಬರ್ತಾರೆ. ಅದು ಹೋಗೋ ರಭಸ ಹೇಗಿತ್ತು ಅಂದ್ರೆ, ಏನೋ ಗಳಿಸ್ಬಿಡ್ತೀನಿ, ಓ ಈ ಕೆಲ್ಸ ಸಿಕ್ತು, ಪ್ರಮೋಷನ್ ಆಯ್ತು, ಅದಾಯ್ತು, ಇಂಥ ಸಂಬಳ ಬಂತು, ಇನ್ನೊಂದ್ ಮನೆ ಕಟ್ಸ್ತೆ, ಅದಾಯ್ತು, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು. ಆ ರಭಸ ಆಸೆ ಇರತ್ತಲ್ಲ, ಎಲ್ಲೋ ಹೋಗ್ತಾರೆ. ಬಟ್ ಬರ್ಬೇಕಾದ್ರೆ ಅಳ್ಕೊಂಡು ಬರ್ತಾರಲ್ಲ. ನನ್ಗೆ ಅವ್ರು ಅಳದ್ ಇಂಪಾರ್ಟೆಂಟ್ ಅಲ್ಲ, ಆ ರಭಸ ತುಂಬಾ ಇಂಪಾರ್ಟೆಂಟ್. ಪ್ರಹ್ಲಾದ ಹೇಳೋದು, ನನಗೆ ಆ ರಭಸ ಎಷ್ಟು ವೇಗವಾಗಿದೆಯೋ ಅದೇ ವೇಗ ನನಗೆ ನಿನ್ನ ಮೇಲೆ ಕೊಡು. ಅವರು ಒಂದು ವಸ್ತುವನ್ನ ಆಧರಿಸ್ತಾ ಇದ್ದಾರೆ, ಆ ಪ್ರೀತಿ ವಸ್ತು ಮೇಲೆ ಏನು ಆ ರಭಸಕ್ಕೆ ಹೋಗ್ತಾರಲ್ಲ, ನೀನೇ ನಾರಸಿಂಹನಾಗಿ ವಸ್ತುವಾಗಿ ಆ ಪ್ರೀತಿ ನಿನ್ ಮೇಲೆ ಬರ್ಲಪ್ಪ ನನಗೆ. ಭಕ್ತಿವಶ್ಯ. ಸರಿ, ಇಲ್ಲಿ ನಿಲ್ಸೋಣ, ಟೈಮ್ ಆಯ್ತು. ಮುಂದಿನ ದಿನ ಸ್ವಲ್ಪ ಇದು ಕಂಪ್ಲೀಟ್ ಮಾಡಿಲ್ಲ, ಮುಂದಿನದ್ ಮಾಡೋಣ. ನಾನು ಶಾಂತಿ ಮಂತ್ರ ಹೇಳ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಕೇಳುವ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ